ಪ್ಲೂರಲ್ ಮಾಡ್ಕೊಂಡ. ಸೊ ಅದನ್ನ ಘೋಷಿಸ್ತಾ ಇದ್ದಾರೆ. ಸಕಲ ಆತ್ಮಗಳು ನನ್ನ ಸೊತ್ತು, ಬಲಿ ಚಕ್ರವರ್ತಿ ನನಗೆ ಅವನು ಆತ್ಮ ನಿವೇದನೆಯನ್ನ ಮಾಡ್ದ ಅಂತ ಒನ್ ಆಫ್ ದ ಬ್ಯೂಟಿಫುಲ್ ದಿವಿದೇಶಂ. ಅದು ತಿರುಕೋವಲೂರ್ ಆಯನ್ ದೆಹಲೀಶನ್ ಅಂತ ಅವನಿಗೆ ಇನ್ನೊಂದು ಹೆಸರು. ಡೆಲ್ಲಿಯಿಂದ ಬಂದವರಂತೆ ಆ ದೇವರು. ಡೆಲ್ಲಿ ಅಂದ್ರೆ ಅವತ್ತಿನ ಹಸ್ತಿನಾಪುರ, ಇವತ್ತು ಅದು ನ್ಯೂ ಡೆಲ್ಲಿ ಅಲ್ವಾ. ನಮ್ಮ ಇಂಡಿಯಾ ಅಂತ ನೋಡಿಯ ತಲೈನಗರಂ ಕ್ಯಾಪಿಟಲ್ ಅಂತ ಹೇಳ್ತೀವಿ. ತಲೈನಗರಕ್ಕೆ ತಲೆ எழுதினவன் ತಲೈವನ್ ಅಂತ ತಮಿಳಲ್ಲಿ ಹೇಳ್ತೀವಿ ಅಲ್ವಾ. ತಲೈನಗರಂ ಕ್ಯಾಪಿಟಲ್. ಅದಕ್ಕೆ ಹಣೆ ಬರಹ ಬರ್ದವನ್ ಯಾರು? ತಲೈವನ್. ತಲೈವನ್ ಅಂದ್ರೆ ರಜನಿಕಾಂತ್ ಅಲ್ಲ, ನಮ್ಮ ಕೃಷ್ಣ. ಓಕೆ. ಯಾಕಂದ್ರೆ ಈಗಿನ ಕಾಲದವರು ತಲೈವನ್ ಅಂದ್ರೆ ರಜನಿಕಾಂತ್ಗೆ ಹೊರಟೋಗುತ್ತೆ ತಲೆ ಅಲ್ವಾ. ಬಹಳ ಬ್ಯೂಟಿಫುಲ್ ಆಗಿರೋದು ಈ ವಿದೇಶ ಅದು. ಫ್ರಮ್ ದೇರ್ ಐ ವೆಂಟ್ ಟು ತಿರುವಹೀಂದ್ರಪುರಂ. ತಿರುವಹೀಂದ್ರಪುರಂ ಅಲ್ಲಿ ನಿಮ್ಮನ್ನೆಲ್ಲ ಕಡ್ಡಾಯವಾಗಿ ಏನಕ್ಕೆ ನೆನೆಸ್ಕೊಂಡೆ ಅಂದ್ರೆ, ಇಷ್ಟು ಇಂಟ್ರೆಸ್ಟ್ ಆಗಿ ಒಂದೊಂದು ಕಲಿತಾ ಇದ್ದೀರಾ ನೀವೆಲ್ಲ. ಯು ಆಲ್ ಹ್ಯಾವ್ ಟು ಲರ್ನ್ ಪ್ರಾಪರ್ಲಿ, ನೈಸ್ಲಿ. ಯಾಕಂದ್ರೆ ಅಲ್ಲಿ ಹಯಗ್ರೀವರ ಒಂದು ಸಾನ್ನಿಧ್ಯ ಇದೆ. ಔಟ್ ಆಫ್ ಆಲ್ ದ ದಿವಿದೇಶಮ್ಸ್, ಲಕ್ಷ್ಮೀ ಹಯಗ್ರೀವ ಸಾನ್ನಿಧ್ಯ ಯು ಕ್ಯಾನ್ ಸಿ ಓನ್ಲಿ ಇನ್ ತಿರುವಹೀಂದ್ರಪುರಂ, ನೋವೇರ್ ಎಲ್ಸ್. ಓಷಧಾದ್ರಿಗಿರಿ ಅಂತ ಹೇಳ್ತೀವಿ, ಶ್ವೇತಗಿರಿ ಅಥವಾ ಶ್ವೇತವನಂ, ಓಷಧಾದ್ರಿ ಅಂತ. ಹನುಮಂತ ಸಂಜೀವಿನಿ ಪರ್ವತವನ್ನ ಹಿಮಾಲಯದಿಂದ ಲಂಕೆ ಹತ್ರ ತರುವಾಗ ಒಂದು ಪೋರ್ಷನ್ ಮುರಿದು ಬಿದ್ದಂತಹ ಜಾಗ ಅದು ಓಷಧೀರವನಂ. ಔಷಧಿಗಳು ನಿಬಿಡವಾಗಿ ಬೆಳೆದಂತಹ ಕ್ಷೇತ್ರ ಔಷಧಗಿರಿ ಅಂತ. ಗಿರಿ ಏನ್ ತುಂಬಾ ದೊಡ್ಡದಿಲ್ಲ, ಓನ್ಲಿ 75 ಮೆಟ್ಲುಗಳಷ್ಟೇನೆ. ಈಸಿಲಿ ಯು ಕ್ಯಾನ್ ಕ್ಲೈಂಬ್. ಅದ್ರ ಮೇಲೆ ಸ್ವಾಮಿ ವೇದಾಂತ ದೇಶಿಕರು ಒಂದಿನ ಕೂತಿದ್ದಾರೆ ಧ್ಯಾನ ಮಾಡಿಕೊಂಡು. ಹಿ ವಾಸ್ ಇನ್ ಟು 7th century. ಓಕೆ. ನಮ್ಮ ರಾಮಾನುಜರ ಸಂತತಿಯಲ್ಲೇ ನಮ್ಮ ಆಚಾರ್ಯರು ಬರ್ತಾರೆ. ಅವರಿಗೆ ತಕ್ಷಣ ಅವ್ರ ಮೇಲೆ ನೆರಳಾಡ್ದಂಗ ಆಗತ್ತೆ. ಇದೇನ್ ನೆರಳಾಡ್ತಾ ಇದೆಯಲ್ಲ ಅಂತ ಹಿಂಗ್ ನೋಡಿದ್ರೆ, ಹಿ ಕುಡ್ ವಿಜುವಲೈಸ್ ಗರುಡ. ಯೂಶಲಿ ಗರುಡ ಕೆನಾಟ್ ಬಿ ಸೀನ್ ಸೋ ಈಸಿಲಿ ಬೈ ಎನಿಬಡಿ ಥ್ರೂ ದಿಸ್ ನೇಕೆಡ್ ಐಸ್. ತಕ್ಷಣ ಅವರು ಗರುಡ ದಂಡಕವನ್ನ ಹಾಡ್ತಾರೆ. ಅವಾಗ ಗರುಡ ಸುಪರ್ಣ ಏನ್ ಮಾಡ್ತಾನೆ, ಕೆಳಗಿಳಿದು ನನ್ನ ಯಾರೂ ನೋಡಕ್ ಸಾಧ್ಯವಿಲ್ಲ, ತಾವು ನೋಡಿದೀರಾ, ನಿಮ್ಮ ಆ ದಂಡಕ ನನ್ನ ಮೇಲೆ ಹಾಡಿರೋದು ಅಷ್ಟು ಪ್ರೌಢಮೆಯಾಗಿದೆ, ಬಹಳ ಚೆನ್ನಾಗಿದೆ. ನಿಮ್ಮಲ್ಲಿ ನಾನು ಲಾಲಾಮೃತ ರಸವನ್ನ ಕೊಡುವಂತಹ ಕುದುರೆ ಮುಖದ ಹಯಗ್ರೀವ ಮೂರ್ತಿಯನ್ನ ಕೊಡ್ತೀನಿ, ನೀವು ಅವ್ರನ್ನ ಆರಾಧನೆ ಮಾಡಿ ಅಂತ ರಜತ ಬೆಳ್ಳಿಯಲ್ಲಿ ಮಾಡಿದಂತಹ ಲಕ್ಷ್ಮೀ ಹಯಗ್ರೀವ ಮೂರ್ತಿಯನ್ನ ಕೊಡ್ತಾರೆ. ಅವಾಗ ಲಕ್ಷ್ಮೀ ಹಯಗ್ರೀವ ಪ್ರತ್ಯಕ್ಷ ಆಗಿ ಸ್ವಾಮಿ ವೇದಾಂತ ದೇಶಿಕರ ಬಾಯಲ್ಲಿ ಲಾಲಾಮೃತ ರಸವನ್ನ ಸುರಿಸಿದಾಗ ಅವರಿಗೆ ಅಪಾರ ವಿದ್ಯೆ ಒಲಿಯುತ್ತೆ. ಸೊ ಇವತ್ತಿಗೂ ಕೂಡ ಎಲ್ಲಾ ಸ್ಟೂಡೆಂಟ್ಸ್ ದೇ ಗೋ ಟು ತಿರುವಹೀಂದ್ರಪುರಂ ವಿದ್ಯೆಗೋಸ್ಕರ. ಎಲ್ಲ ಕೆ ಮ್ಯಾಟು, ಜಿ ಮ್ಯಾಟು, CET ಎಲ್ಲ ಅವರೇ ಬರಿಬೇಕು ಪಾಪ ಎಲ್ರಿಗೂ. ಹೋಗಲ್ಲಿ ಸುತ್ತ ಹಾಕ್ತಾ ಇರ್ತಾರೆ. ವೇದಾಂತ ದೇಶಿಕರು ಬರ್ದಿಟ್ರೋ ಇಲ್ವೋ ಲಕ್ಷ್ಮೀ ಹಯಗ್ರೀವ ಸ್ತೋತ್ರವನ್ನ, ಎಲ್ಲಾರು ಅದೇ ಸ್ತೋತ್ರ ಹಾಡೋದೆ ಸ್ಟೂಡೆಂಟ್ಸ್ ಎಲ್ಲಾರು. ನೀವುಗಳು ಎಲ್ಲ ಕಲ್ತ್ಕೊಳ್ಳಿ, ಅದನ್ನ ಕಲ್ಸ್ಕೊಡ್ತೀನಿ. ಬಹಳ ಚೆನ್ನಾಗಿದೆ ಆ ಕ್ಷೇತ್ರ. ಓಶರೀರ ವನದಲ್ಲಿ ಇರುವಂತಹ ಲಕ್ಷ್ಮೀ ಹಯಗ್ರೀವ. ಏನಕ್ಕೆ ನಿಮ್ಮನ್ನೆಲ್ಲ ನೆನ್ಸ್ಕೊಂಡೆ ಅಂದ್ರೆ ಇದಕ್ಕೆ, ವಿದ್ಯೆಗೋಸ್ಕರ. ನನ್ನಲ್ಲಿ ಬರುವಂತಹ ಸ್ಟೂಡೆಂಟ್ಸ್ಗೆಲ್ಲ ಜ್ಞಾನಾನಂದಮಯಂ ಸ್ತೋತ್ರನ ಸರ್? ಜ್ಞಾನ ಆನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸ್ವತಃ ಸಿದ್ಧಂ ಶುದ್ಧ ಸ್ಫಟಿಕಮಣಿ ಭೂಭೃತ್ ಪ್ರತಿಭಟಂ ಸುಧಾ ಸದ್ರೀಚೀಭಿರ್ದ್ಯುತಿಭಿರವದಾತತ್ರಿಭುವನಂ ಅನಂತೈಸ್ತ್ರಯ್ಯಂತೈರನುವಿಹಿತ ಹೇಷಾಹಲಹಲಂ ಹತಾಶೇಷಾವದ್ಯಂ ಹಯವದನಮೀಡಿ ಮಹಿಮಃ. ಇದೆ 42 ಶ್ಲೋಕ ಇದೆ. 42 ಬರುತ್ತೆ ನನಗೆ. 42 ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ, ನೀವು ಕಲ್ತ್ಕೊಳ್ಳಿ ಆಯ್ತಾ. ಸಮಾಹಾರಃ ಸಾಮ್ನಾಂ ಪ್ರತಿಬತ ಮೃಚಾಂ ಧಾಮ ಯಜುಷಾಂ ಲಯಃ ಪ್ರತ್ಯೂಹಾನಾಂ ಲಹರಿ ವಿತತಿರ್ಬೋಧ ಜಲಧೇಹೇ ಕಥಾದರ್ಪ ಕ್ಷುಭ್ಯ ಕಥಕುಕುಲ ಕೋಲಾಹಲ ಭವಂ ಹರತ್ವಂತರ್ಧ್ವಾಂತಂ ಹಯವದನಮೀಡಿ ಮಹಿಮಃ ಅಂತ ತುಂಬಾ ಚೆನ್ನಾಗಿದೆ ಹಯಗ್ರೀವ ಸ್ತೋತ್ರ. ಬೆಟ್ಟದ ಮೇಲೆ ಮಾಡಿದ್ದು ಸ್ವಾಮಿ ವೇದಾಂತ ದೇಶಿಕರು.
ಅಲ್ಲಿಂದ ಹಿಡಿದು ನ್ಯಾಸ ತಿಲಕಂ, ಯಾದವಾಭ್ಯುದಯಂ, ಕರ್ಪಟ ಮಂಜರಿಕಾ, ಚರ್ಪಟ ಪಂಜರಿಕಾ, ನಂತರ ರಘುವೀರ ಗದ್ಯಂ, ಮಹಾವೀರ ವೈಭವಂ, ಮತ್ತೆ ವರದರಾಜ ಪಂಚಾಶತ್ ಮಾಡಿರೋ ಸ್ತುತಿಗಳು ಒಂದೊಂದಲ್ಲ. ಪಾದುಕಾ ಸಹಸ್ರ. ಎಸ್, ಪಾಂಡಿಚೇರಿ. ಇಷ್ಟ ದಿನ ಬರೀ ಪಬ್ ಬಾರ್ ಅಷ್ಟೇ ಅಲ್ವಾ ಕಣ್ಣಿಗೆ ಬೀಳ್ತಾ ಇದ್ದಿದ್ದು ಸ್ಮಿತಾ? ಈಗ ಹೋಗೇ ಇಲ್ವಾ? ಸೋ ಸ್ಯಾಡ್, ಸಾರಿ. ಯಾಕಂದ್ರೆ ನನ್ ಫ್ರೆಂಡ್ಸ್ ಎಲ್ಲಾರು ಪಾಂಡಿಚೇರಿ ಮಾತೆತ್ತಿದ್ರೆ ಗೋವಾ ಪಾಂಡಿಚೇರಿ ಯಾಕ್ರೋ ಹಿಂಗ್ ಮುಗಿಬಿದ್ದಲ್ಲಿಗೆ ಹೋಗ್ತೀರಾ, ಇನ್ ಬೇರೆ ಪ್ಲೇಸೇ ಇಲ್ವೇನೋ ಅಂದ್ರೆ, ಅಯ್ಯೋ ಅಲ್ಲೆಲ್ಲ ಡ್ರಿಂಕ್ಸ್ ಎಲ್ಲ ತುಂಬಾ ಫ್ರೀ, ಟ್ಯಾಕ್ಸ್ ಫ್ರೀ, ದುಡ್ಡು ತುಂಬಾ ಉಳಿಯುತ್ತೆ, ಹೋಗ್ ಚೆನ್ನಾಗ್ ಕುಡ್ದು ಬರ್ತಾರೆ ಅಷ್ಟೇನೆ. ಟಿಲ್ ಡೇಟ್ I heard Pondicherry famous for such things, but Pondicherry has got such a heritage culture with the Divyadeshams. Nobody knows. ಸರ್, ದಯವಿಟ್ಟು ಮೆಜೆಸ್ಟಿಕ್ ಅಲ್ಲಿ ಒಂದು ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ ಇದೆ. ಪರಕಾಲ್ ಮಠ. ಎಸ್, ಇಟ್ ಇಸ್ ದೇ. ತುಂಬಾ ಹಳೇದದು, ಸುಮಾರು 300 ವರ್ಷದ ಹಳೇದು ಲಕ್ಷ್ಮೀ ಹಯಗ್ರೀವದ್ದು. ಹೋಗಿದ್ದೀರಾ ಮೆಜೆಸ್ಟಿಕ್ ಅಲ್ಲಿ? ಎಸ್ ಸರ್, ಮಕ್ಕಳನ್ನೆಲ್ಲ ಅಲ್ಲಿಗೆ ಇದು ಅಕ್ಷರಾಭ್ಯಾಸಕ್ಕೆ. ವೆರಿ ಗುಡ್. ಒಳಗಡೆ ದೊಡ್ಡದಾಗಿದೆ, ಹೊರಗಡೆಯಿಂದ ಏನು ಗೊತ್ತೇ ಆಗಲ್ಲ, ಇರೋದೇ ಗೊತ್ತಾಗಲ್ಲ. ಕಮಾನಲ್ಲಿ ಒಂದು ಲಕ್ಷ್ಮೀ ಹಯಗ್ರೀವ ಇಟ್ಟಿದ್ದಾರೆ ಅಷ್ಟೇನೆ. ಇಟ್ ಇಸ್ ಆಕ್ಚುಲಿ ಪರಕಾಲ ಮಠ. ಒಂದ್ ಬಾಟಲ್ ಹನಿ ಕೊಡ್ತಾರೆ ಸರ್. ಸೊ ಮಕ್ಕಳಿಗೆ ಚಿಕ್ಕ ಮಗು ಇರೋವಾಗ ನಾಲಿಗೆ ಇದ್ ಮಾಡಿ ಮತ್ತೆ ಜ್ಞಾನಾನಂದಮಯಂದು ಕೊಡ್ತಾರೆ. ಲಾಲಾಮೃತ ರಸ, ಹೈಗ್ರೀವೋಪಾಸನೆ ಅಂತ ನಮ್ಮಮ್ಮನೂ ನನಗ್ ಮಾಡ್ಸಿದ್ದಾರೆ. ನನಗೂ ಅದೇ ಮೆಜೆಸ್ಟಿಕ್ ಅಲ್ಲೇ ನಡೆದಿದ್ದು. ಅದ್ ಮಾಡಿದ್ದು ಸ್ವಾಮಿ ನನಗೊಂದ್ ಲಕ್ಷ್ಮೀ ಹಯಗ್ರೀವ ಕೊಟ್ರು. ಇವತ್ತಿಗೂ ನಾನು ಬೆಡ್ರೂಮ್ ಅಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಕೊಟ್ಟಿರೋ ಮಂತ್ರಾಕ್ಷಿತೆ, ಈಗ ನಂಗೆ 43 ವರ್ಷ. ಆ ಮಂತ್ರಾಕ್ಷಿತೆಗೂ ಆ ವಿಗ್ರಹಕ್ಕೂ 43 ವರ್ಷ ಆಗಿದೆ. ಆ ಮಂತ್ರಾಕ್ಷಿತೆಯಲ್ಲಿ ಹುಳು ಬಿದ್ದಿಲ್ಲ, ಅದ ಹಂಗೆ ಇಟ್ಟಿದೀನಿ. ಹೈಗ್ರೀವರ ಕೆಳಗಡೆ ಅದೇ ತಟ್ಟೆಯಲ್ಲಿ ಇಟ್ಟಿದೀನಿ, ನೀವು ನಮ್ಮನೆಗ್ ಬಂದ್ರೆ ನೋಡ್ಬೋದು. ಅದ್ರಲ್ಲಿ ಹುಳುನೂ ಬಿದ್ದಿಲ್ಲ. ಯೂಶಲಿ ಮಂತ್ರಾಕ್ಷಿತೆ ಒಂದು ಸಾಮಾನ್ಯವಾಗಿ 1 ತಿಂಗಳು ಅಷ್ಟೇನೆ ಇರೋದು, ಅದಕ್ಕೂ 43 ವರ್ಷ ಆಗಿದೆ. ಅದೇನ್ ಅನುಗ್ರಹ ಮಾಡಿ ಅವಾಗ ಕೊಟ್ರು ಸ್ವಾಮಿಗಳು. ಶ್ರೀ ವಾಗೀಶ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಹಾದೇಶಿಕನ್ ಅಂತ ಅವ್ರು ಕೊಟ್ಟಿರೋದು. ಮೈಸೂರಲ್ಲಿದ್ದಾರೆ ಸ್ವಾಮಿಗಳು. ಈಗ ಅವ್ರಿಗೆ 98 ಏನೋ. ಸೊ ಎಲ್ಲಾರು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹಯಗ್ರೀವ್ರನ್ನ. ನಿಮ್ ಮನಸ್ಸೆಲ್ಲ ಇಟ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ಆಲ್ ಮೈ PhD ಫೈನಲ್ ಫೀಲ್ಡ್ ಟ್ರಿಪ್ ವಾಸ್ ವೆರಿ ಸಕ್ಸಸ್. ಇನ್ನೇನ ಹೋದ್ರು ಇಷ್ಟಪಟ್ಟು ಹೋಗೋದಷ್ಟೇನೆ ವಿದೇಶಗಳಿಗೆ, ನಾಟ್ ಆಸ್ ಅ ಬೇಸ್ ಆಫ್ ಸ್ಟಡಿ. ಯಾಕಂದ್ರೆ ಸ್ಟಡಿ ಬೇಸ್ ಹೋಗೋವಾಗ ನಾನು ಯಾರನ್ನು ಕರ್ಕೊಂಡು ಹೋಗಕ್ಕಾಗಲ್ಲ, ಫ್ಯಾಮಿಲಿಯವ್ರನ್ನ. ಒಬ್ಬನೇ ಒದ್ದಾಡ್ಬೇಕು ಹೋಗಿ. ಒದ್ದಾಟ ಅಂತ ಹೇಳಲ್ಲ, ಇಟ್ ಇಸ್ ಸಮಥಿಂಗ್ ಬಿಯಾಂಡ್ ಸೋಲ್ ಅಂಡ್ ಬಿಯಾಂಡ್ ಲೈಫ್. ಭಗವಂತನೇ ಹೇಳ್ಕೊಂಡು ಹೋದ ನನ್ನ ಆ ಥರ ಅಂತ. ಐ ಕುಡ್ ಕವರ್ 103 ದಿವ್ಯದೇಶಮ್ಸ್ ಔಟ್ ಆಫ್ 108. ಬಟ್ ನನ್ನ ಸ್ಟಡಿಗೆ ಬೇಕಾಗಿರೋದು 96 ಅಷ್ಟೇನೆ. ಎಕ್ಸ್ಟ್ರಾ ಒಂದಷ್ಟು ಆಯ್ತು, ನೋಡ್ಕೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ಕೈಕಾಲೆಲ್ಲ ಗಟ್ಟಿ ಇರೋವಾಗ ತಿರುಮಂಗಯ್ಯಾಳ್ವಾರ್ ಹೇಳ್ತಾರೆ, ಕಿಳರೊಳಿ ಇಳಮೈ ಕೆಡುವುದನ್ ಮುನ್ನಂ ಮರುವಿಯ ಮಾಯೋನ್ ಮರುವಿಯ ಕೋವಲ್ ಅಂತ ಹೇಳಿ. ಅಂದ್ರೆ 2 ಕಾಲು 3 ಕಾಲು ಆಗಕ್ ಮುಂಚೆ ಹೋಗಿ ಭಗವಂತನ ಸೇವೆಯನ್ನ ಮಾಡ್ಕೊಂಡು ಬಂದ್ಬಿಡಿ ಎಲ್ರು ಅಂತ. ಸಾಧ್ಯವಾದಷ್ಟು ಐ ವುಡ್ ಸೇ ವಿಚ್ ಎವರ್ ಪ್ಲೇಸ್ ಯು ಗೋ, ಪ್ಲೀಸ್ ಫೈಂಡ್ ಔಟ್ ಇಫ್ ಎನಿ ದಿವ್ಯದೇಶಮ್ ಇಸ್ ದೇರ್ ನಿಯರ್ ಬೈ, or at least government affiliated library, or at least some museum which is connected to our historical heritage that gives life to your life. ಗೊತ್ತಾಯ್ತಾ? ಸುಮ್ಮನೆ ಹೋಗು ಅಲ್ಲಿ ನೋಡು ಇಲ್ಲಿ ನೋಡು ಚಂದಮಾಮ ಅನ್ಕೊಂಡು ಏನೋ ಒಂದು ನೋಡದೆ ಬಂದೆ ಅಂತ ಇರ್ಕೊಡ್ದು. Even if you go to temple, make a clear cut study of those temple. At least ಒಂದು ಟೆಂಪಲ್ ಆರ್ಕಿಟೆಕ್ಚರ್ ನೋಡಿ ಆದ್ರೂ ಒಂಚೂರು ವಿಷಯ ಸಂದಿಗ್ರಾಹಿಯಾಗಿ ಬರ್ಬೇಕು ನೀವು. ಆ ಥರ ಮಾಡ್ಕೊಂಡ್ ಬನ್ನಿ. ಓಕೆ, ಎಲ್ಲಾರ್ಗು ನಾ ಅದೇ ಹೇಳೋದು. ಹೋದ ಪುಟ್ಟ ಬಂದ ಪುಟ್ಟ ನಾನು ಈ ಜಾಗ ನೋಡ್ದೆ ಆ ಜಾಗ ನೋಡ್ದೆ ಅಲ್ಲ. ಎವ್ರಿ ಪಿಲ್ಗ್ರಿಮೇಜ್ ಸೆಂಟರ್ ಇಸ್ ಅ ಲೈಬ್ರರಿ ಫಾರ್ ಅಸ್. ಎವ್ರಿ ಟೆಂಪಲ್ ಇಸ್ ಅ ಯೂನಿವರ್ಸಿಟಿ ಬೈ ಇಟ್ ಸೆಲ್ಫ್ ಫಾರ್ ಅಸ್. ಯು ಹ್ಯಾವ್ ಟು get benefited by that.
ಹೋಮ್ವರ್ಕ್ ಮಾಡಿಕೊಂಡು ದಯವಿಟ್ಟು ಬನ್ನಿ. ಹೆಂಗಾಯ್ತು ನಿಮ್ಮ ಮಗಳು ಮತ್ತೆ ಅಳಿಯರ ಇದು ದಿವ್ಯದೇಶದ ಯಾತ್ರೆ? ಅನುರಾಧ ಆಂಟಿ, ಪ್ರೀತಮ್ ಅಂಡ್ ಪ್ರೀತಿ ಹ್ಯಾಡ್ ಬೀನ್ ರೈಟ್ ಟು ಶ್ರೀರಂಗಂ ಕುಂಭಕೋಣಂ ಅಂಡ್ ಆಲ್. ಹೆಂಗಾಯ್ತಂತೆ? ಚೆನ್ನಾಗಾಯ್ತಾ? ಪ್ರೀತಮ್ಮು ಅವ್ರ ತಾಯಿ ಹೋಗಿದ್ರು ಸರ್, ಚೆನ್ನಾಗಾಯ್ತು. ಪ್ರೀತಿ ಹೋಗಿಲ್ಲ, ಪ್ರೀತಮ್ಮು ಅವ್ರ ತಾಯಿ ಹೋಗಿದ್ರು. ಇಟ್ ವಾಸ್ ವೆರಿ ನೈಸ್. I had given some of the numbers to him. ಅದೇ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ತಾರೆ. ಗುಡ್, ವೆರಿ ಗುಡ್. ಇದೇನು ಸಂತೆ, ಮಡಿವಾಳದ ಸಂತೆಯಲ್ಲಿ ಕೂತಿದ್ದೀರಾ? ಹೌದು ಸರ್, ಮಗಳ ಮನೆಯಲ್ಲಿ ಇದ್ದೀನಿ. ಸೊ ಎಲ್ರು ಆದಷ್ಟು ಎಲ್ಲಾ ಕ್ಷೇತ್ರಗಳಿಗೂ ಹೋಗಿ. ನಾನು ಏನಕ್ಕೆ ಇಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ, ಹೋಗಿ ತಿರುಮಲೆಗೆ ಹೋಗ್ತಾ ಇರ್ತೀರಾ, అక్కడికే పోయి తప్పు కానుకలు వేసి ఆ తిరుమల అప్పం కూడా మిమ్మల్ని చూసి చాలు అనిపించేస్తుంది వాళ్ళకు కూడా. దానికి జరగండి అని సిబ్బంది వాళ్ళని పెట్టుకొని ఉండేది. ఎక్కడికి మీరు పోవాలా అంటే, ఎక్కడో ఎవరు లేదో వాళ్ళకి మీ డబ్బులు కావాలనో, చాలా ನೀಡಿ ಪೀಪಲ್ ದೇ ಆರ್. ಅಫ್ಕೋರ್ಸ್ ಅವ್ರ ಬಡತನ ಎಲ್ಲ ನಾವು ಹೋಗ್ಸಕ್ ಸಾಧ್ಯವಿಲ್ಲ, ಯಾಕಂದ್ರೆ ತುಂಬಾ ನಾವು ಕೊಡಕ್ ಶುರು ಮಾಡಿದ್ರೆ ನಾವ್ ಆಮೇಲೆ ಇನ್ನೊಬ್ರನ್ನ ಬೇಡ್ಬೇಕು ಅಲ್ವಾ? ಹೌ ಮಚ್ ಎವರ್ ಇಟ್ಸ್ ಪಾಸಿಬಲ್, ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋ ಅಷ್ಟು ಅವ್ರಿಗೆ ನೆಮ್ಮದಿ ಸಿಗಲ್ಲ, ಅದು ಬಿಟ್ಟು ಹಾಕಿ. ನಮಗೆ ಎಷ್ಟೋ ಅಷ್ಟು ಕೊಟ್ಬಿಟ್ಟು ಅಲ್ಲಿ ದೇವ್ರ ದರ್ಶನಗಳನ್ನ ಮಾಡ್ಕೊಂಡು ಬನ್ನಿ. ವೆರಿ ವೈಬ್ರೆಂಟ್ ಟೆಂಪಲ್. ಐ ಕೆನಾಟ್ ಎಕ್ಸ್ಪ್ಲೇನ್ ಅಂಡ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್. ಓನ್ಲಿ ಥಿಂಗ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಅಷ್ಟೇ. ಆದಷ್ಟು ನೀವು ಅದನ್ನೆಲ್ಲ ಮಾಡಿ ಚೆನ್ನಾಗಿ. ಸೊ ಯು ಆಲ್ ಆಲ್ಸೋ ಟ್ರಾವೆಲ್ಡ್ ಅಲಾಂಗ್ ವಿತ್ ಮೀ ಮೆಂಟಲಿ. ಅಂಡ್ ಇಷ್ಟು ದಿನ ಕ್ಲಾಸಸ್ ಇಲ್ಲದೆ ಏನೋ ಕಳೆದೋಗಿತ್ತು ನನಗೆ. ಐ ಫೆಲ್ಟ್ ಐ ಲಾಸ್ಟ್ ಸಮಥಿಂಗ್. ನಿಮ್ಗೇನಾಗಿತ್ತೋ ಗೊತ್ತಿಲ್ಲ, ಸದ್ಯ ಇಷ್ಟು ದಿನ ಬಿಟ್ಟಿದ್ರಲ್ಲ ಅನ್ಸಿತ್ತೋ ಏನೋ ಗೊತ್ತಿಲ್ಲ ನಂಗೆ. ನಮ್ಗ ಹಂಗೆ ಆಯ್ತು ಸರ್. ಹೌದಾ? ತುಂಬಾ ಬೋರ್ ಕ್ಲಾಸ್ ಇಲ್ಲ ಅಂದ್ರೆ. ಒಂದ್ ತಿಂಗಳು ಪೂರ್ತಿ ಇಲ್ಲ ಅಂತ. ಅದೇ ಇನ್ನ ನೆಕ್ಸ್ಟ್ ನವೆಂಬರ್ ಇಂದ ಈ ಅಡಚಣೆ ಇರಲ್ಲ ನಿಮಗೆ, ಬಿಕಾಸ್ ಐ ಹ್ಯಾವ್ ಫಿನಿಶ್ಡ್ ಆಲ್ ಮೈ ಫೀಲ್ಡ್ ಟ್ರಿಪ್, ಕಂಪ್ಲೀಟ್ಲಿ ಫಿನಿಶ್ಡ್. ಎಲ್ಲಾರ್ಗು ಹಂಗ ಅನ್ಸಿರಲ್ವೇನೋ? ಕೆಲವ್ರಿಗೆ ಸದ್ಯ ಬಿಟ್ಟಿದಾರಲ್ಲ ಅನ್ಸಿರುತ್ತೆ ಅಲ್ವಾ? ಏನಿಲ್ಲ, ಬೋರ್ ಆಯ್ತು. ಸುಮಾರು ದಿನ ಆಯ್ತು ಕೇಳಿಲ್ಲ. ನಾನು ನಿನ್ನೆಯಿಂದ ಶುರು ಮಾಡಿದೆ. ಫ್ರಮ್ ಯೆಸ್ಟರ್ಡೇ ಐ ಸ್ಟಾರ್ಟೆಡ್ ವಿತ್ ನಿತ್ಯಾನುಸಂಧಾನಂ ಬ್ಯಾಚ್. ಅವ್ರದ್ದು 11 o'clock ಇರುತ್ತೆ ಬೆಳಿಗ್ಗೆ, 11 to 1. ಮತ್ತೆ 3 to 5 ಮಂಡೇ ಬ್ಯಾಚ್ ಇತ್ತು. ಇವತ್ತು 3 to 5 ಟ್ಯೂಸ್ಡೇ ಬ್ಯಾಚ್ ಇತ್ತು. ಈಗ ನಿಮ್ ಬ್ಯಾಚ್. ಫ್ರಮ್ ಯೆಸ್ಟರ್ಡೇ ಐ ಆಮ್ ಬ್ಯಾಕ್ ಟು ರೋಟೀನ್. ಇನ್ ಯಾವ್ದು ರಜಾ ಇರಲ್ಲ. ನೀವುಗಳು ಯಾರಾದ್ರೂ ರಜಾ ತಗೊಂಡ್ರೆ ಅದು ಆದಷ್ಟು ರೆಕಾರ್ಡೆಡ್ ಇದನ್ನ ಕ್ಲಾಸಸ್ ನೋಡ್ಕೊಂಡು ಕಾಂಪನ್ಸೇಟ್ ಮಾಡ್ಕೊಂಡ್ಬಿಡಿ. ನನ್ನ ಕಡೆಯಿಂದ ಇರಲ್ಲ ಇನ್ಯಾವುದೋ ರಜಾ. ಓಕೆ, ನಾನು ಇನ್ನೊಂದು 6 ತಿಂಗಳು ಎಲ್ಲೋ ಅಲ್ಲಾಡೋಂಗಿಲ್ಲ. ಬಾಯಿ ಮುಚ್ಕೊಂಡು ಥೀಸಿಸ್ ಬರಿಬೇಕಷ್ಟೇನೆ. ಎನಿವೇ ಹ್ಯಾವ್ ರಿಟನ್ ಆಲ್ ಮೈ ರಿಟನ್ ಪೋರ್ಷನ್ ಆಫ್ ಥೀಸಿಸ್ ಗಾಟ್ ಓವರ್. ಸಬ್ಮಿಷನ್ ಬಾಕಿ ಇದೆ. ಅವ್ರು ಹೇಳಿದಾಗ ನಾನು ಸಬ್ಮಿಟ್ ಮಾಡಬೇಕು. ಬಟ್ ಗೈಡ್ ಹೇಳ್ತಾ ಇರ್ತಾರೆ ಬಾಂಬೆಗೆ ಹೋಗು, ಡೆಲ್ಲಿಗೆ ಹೋಗು ಅಂತ. ಅವಾಗ ನಾವು ಹೋಗಿ ಪ್ರೆಸೆಂಟೇಶನ್ ಕೊಟ್ಟು ಬರಬೇಕು. ಇಟ್ ವಿಲ್ ನಾಟ್ ಡಿಸ್ಟರ್ಬ್ ಯುವರ್ ಕ್ಲಾಸ್. ಯಾಕಂದ್ರೆ ಫೆಬ್ರವರಿಯಿಂದ ಬೆಳಗ್ಗೆ 5 ಗಂಟೆಗಾದ್ರಿಂದ ಯು ಡೋಂಟ್ ಹ್ಯಾವ್ ಟು ವರಿ ಆಲ್ಸೋ. ಓಕೆ, ನಿಮ್ಮ ವಿಷ್ಣು ಸಹಸ್ರನಾಮ ಆಸ್ ಯೂಶುವಲ್ 7 ಗಂಟೆಗೆ ಇರುತ್ತೆ ನಿಮಗೆಲ್ಲ. ಓಕೆನಾ? ಸೇಮ್ ಡೇ, ನೋ ಚೇಂಜಸ್ ಎಟ್ ಆಲ್ ಇನ್ ವಿಷ್ಣು ಸಹಸ್ರನಾಮ. ಓಕೆ, ಇದು ಮಾತ್ರ ಭಾಗವತ ಮಾತ್ರ ಸ್ಯಾಟರ್ಡೆ ಬ್ಯಾಚು. ನೀವೆಲ್ಲ ವೆಡ್ನೆಸ್ಡೇ ಬೆಳಿಗ್ಗೆ 5 ಗಂಟೆಗೆ ಬರ್ತೀರಾ. Okay. Then even Nityanusandhanam also will be the same day, no sir? It will not have any disturbance. That is Thursday 7 o'clock. Yeah. ಅದು కూడా మీకు అలాగే ఉంటుంది. సాటర్డే మార్నింగ్ బ్యాచ్ వాళ్ళకి సాటర్డే మార్నింగ్ 5 o'clock ఉంటుంది. మీకి వెడ్నెస్డే మార్నింగ్ ఉంటుంది. అంతే వ్యత్యాసం. ఎనీవే బై ఎండ్ ఆఫ్ ఫిబ్రవరి ఐ విల్ అగైన్ అనౌన్స్ ఇట్. ಏನ್ ನೆನಪಿಟ್ಕೋಬೇಡಿ, ಐ ವಿಲ್ ಅನೌನ್ಸ್, ಡೋಂಟ್ ವರಿ. ಓಕೆ, ಸೊ ಶೆಲ್ ವಿ ಸ್ಟಾರ್ಟ್ ಟುಡೇ? ಐ ಟುಕ್ ಸಮ್ ಟೈಮ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್, ಯಾಕಂದ್ರೆ ತುಂಬಾ ದಿನ ಆಗಿತ್ತು. Good to know, Alva sir. Good to know. It's nice. ಥ್ಯಾಂಕ್ ಯು.
ಯಾರೋ ಏನೋ ಕೇಳಿದ್ರು, somebody asked me something. ಇನ್ಯಾರೋ ಮಾತಾಡಿದ್ರಲ್ಲ ಮಧ್ಯದಲ್ಲಿ. ಹಾ, ಏನು ಇಲ್ವಾ? ಓಕೆ, ಇವತ್ತು ಏನ್ ಮಾಡೋಣ? ಲೆಟ್ ಮೀ ಟೆಲ್ ದ ಮೀನಿಂಗ್ ಟು ಯು ಆರ್ however you are placed. ನೀವೆಲ್ಲ ಏನ್ ಹೇಳ್ತೀರೋ ಆ ತರ ನಾ ಮಾಡ್ತೀನಿ. ಮೀನಿಂಗ್ ಹೇಳಿ ಸರ್, ತುಂಬಾ ದಿನ ಆಗೋಯ್ತಲ್ವಾ? ಓಕೆ, ಎಲ್ಲಿಂದ ಹೇಳ್ಬೇಕು? ಹನ್ನೊಂದನೇ ಶ್ಲೋಕ ತನಕ ಹೇಳಿದಿರ ಸರ್. ಟ್ವೆಂಟಿ 20 ವರ್ಗೂ ಹೇಳಿದೀರಾ ಅನ್ಸುತ್ತೆ. ಇಲ್ಲ ಇಲ್ಲ 15 వరకు చెప్పినారంతే. 15 అన్న 15 వరకు ಹೇಳಿದ್ದೀರ ಸರ್. ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹಶ್ಚತುರ್ಧಂಷ್ಟಶ್ಚತುರ್ಭುಜಃ. ಅಲ್ಲಿವರೆಗೂ ಹೇಳಿದ್ದೀನಾ? ಓಕೆ. ರಾಜಿಷ್ಣುರ್ ಭೋಜನಂ ಭೋಕ್ತಾ ಸಹಿಷ್ಣುರ್ ಜಗದಾದಿಜಃ ಅನಘೋ ವಿಜಯೋ ಜೇತ ವಿಶ್ವಯೋನಿಃ ಪುನರ್ವಸುಃ. ಬ್ರಾಜಿಷ್ಣುಃ ಭೋಜನಂ ಭೋಕ್ತಾರಃ ಸಹಿಷ್ಣುಃ ಜಗದಾದಿಜಃ ಬ್ರಾಜಿಷ್ಣುಃ ಭೋಜನಂ ಭೋಕ್ತಾ. ಓಕೆ, ಈಗ ಇದನ್ನ ಮೀನಿಂಗ್ ಅನ್ನ ರಿವರ್ಸ್ ಅಲ್ಲಿ ನೋಡ್ಬೇಕು. ಭೋಕ್ತಾ, ಭೋಜನಂ, ಭ್ರಾಜಿಷ್ಣುಃ. ಒಂದು ಲೈಫ್ ಸ್ಪ್ಯಾನ್, ಆಯ್ತಾ? ಅದಕ್ಕೆ ಏನೇನ್ ಬೇಕು ಸರ್ವೈವ್ ಆಗಕ್ಕೆ? ಕ್ಯಾನ್ ಎನಿಬಡಿ ಟೆಲ್? If a lifespan has to be survived, what is the basic need that it wants? ಅನ್ನ ನೀರು ಭೋಜನ ಗಾಳಿ ಭೋಜನಂ ಅಂದ್ರೇನೆ ಅನ್ನ ನೀರು ಆಗೋಯ್ತು. ಗುಡ್. ಗಾಳಿ ಏರ್ ವಾಟರ್ ಜಲ పంచభూతాలన్నీ కావాలి. ವೆರಿ ಗುಡ್. ಅದು పంచభూతಗಳೆಲ್ಲ ಪಂಚಭೂತಲన్నీ ಕಾವಾಲ. ರತ್ನಾಂಟಿ ಹೇಳಿದ್ರಲ್ವಾ ಹಿತೈಷಿ. ಯಾ, ಬೇಸಿಕ್ ನೀಡ್ ಆಫ್ ಅ ಲೈಫ್ ಸ್ಪ್ಯಾನ್ ಇಸ್ ಪಂಚಭೂತ. ಆಯ್ತಾ? ಆ ಪಂಚಭೂತಗಳನ್ನ ಯಾರು ಕ್ರಿಯೇಟ್ ಮಾಡ್ತಾರೋ, ಯಾರಿಂದ ಅದು ಹೊರಹೊಮ್ಮುತ್ತೋ ಅವರೇ ಅದನ್ನ ನುಂಗುತ್ತಾರೆ, ಅವರೇ ಅದನ್ನ ಭುಜಿಸ್ತಾರೆ. ಪಂಚಭೂತಗಳನ್ನ ಭುಜಿಸುವ ಶಕ್ತಿ ನಮಗಿಲ್ಲ, ಆದ್ರೆ ನಮ್ಮಲ್ಲಿ ಪಂಚಭೂತಗಳಿದೆ ಅಲ್ವಾ? ಪಂಚಭೂತಗಳನ್ನ ಕ್ರಿಯೇಟ್ ಮಾಡೋ ಶಕ್ತಿನೂ ನಮಗಿಲ್ಲ, ಆದ್ರೂ ನಮ್ಮಲ್ಲಿ ಪಂಚಭೂತಗಳಿದೆ. ದ ಕ್ರಿಯೇಟರ್ ಆಫ್ ಪಂಚಭೂತ ಕ್ಯಾನ್ ಓನ್ಲಿ ಇವನ್ ಡೆಸಲ್ಯೂಟ್ ದ ಪಂಚಭೂತಾಸ್. ಡೆಸಲ್ಯೂಷನ್ ಅಂತಾನೆ ಇಂಗ್ಲಿಷ್ ಅಲ್ಲಿ ವರ್ಡ್ ಯೂಸ್ ಮಾಡ್ಬೇಕು. ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಅಸ್ ಇನ್ ಸನಾತನ ಧರ್ಮ ಫಾರ್ ಅ ವರ್ಡ್ ಕಾಲ್ಡ್ ಡಿಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಇದೆ, ಡಿಸ್ಟ್ರಕ್ಷನ್ ಇಲ್ಲ. ನಮ್ಮಲ್ಲಿ ಡೆಸಲ್ಯೂಷನ್ ಇದೆ, ಡಿಸ್ಟ್ರಕ್ಷನ್ ಇಲ್ಲ. ಗೊತ್ತಾಯ್ತಾ? ಇಫ್ ಯು ಸಿ ದ ಲಯ ಅಂತ ಹೇಳ್ಬೋದಲ್ಲ. ಲಯಾನೇ ಡೆಸಲ್ಯೂಷನ್, ನಾಶ ಅಲ್ಲ. ಸರ್ವನಾಶ ಅಂದ್ರೆ ಡಿಸ್ಟ್ರಕ್ಷನ್, ಲಯ ಅಂದ್ರೆ ಡೆಸಲ್ಯೂಷನ್. ಗೊತ್ತಾಯ್ತಾ? ಐ ವಿಲ್ ಟೆಲ್ ಯು ದ ಡಿಫರೆನ್ಸ್ ಬಿಟ್ವೀನ್ ದ ಡಿಸ್ಟ್ರಕ್ಷನ್ ಅಂಡ್ ಡೆಸಲ್ಯೂಷನ್. ಗೊತ್ತಾಯ್ತಾ? ಏನಾದ್ರೂ ಒಂದು ಸಂಪೂರ್ಣವಾಗಿ ಹಾಳಾದ್ರೆ ಅದು ಡಿಸ್ಟ್ರಕ್ಷನ್, ಮತ್ತೆ ಅದು ಮರು ಜನ್ಮವನ್ನ ಪಡ್ಕೊಳ್ಳಲ್ಲ ಅಥವಾ ಬೇರೆ ಫೇಸ್ ಅನ್ನ ಪಡ್ಕೊಳ್ಳಲ್ಲ. ಕಂಪ್ಲೀಟ್ ಅದು ಹೊರಟೋಯ್ತು ಅಂತ ಅರ್ಥ. ದಟ್ ಇಸ್ ಕಾಲ್ಡ್ ಡಿಸ್ಟ್ರಕ್ಷನ್. ಬಟ್ ಇನ್ ಅವರ್ ಸನಾತನ ಧರ್ಮ ನಥಿಂಗ್ ಹ್ಯಾಸ್ ಗಾನ್ ಕಂಪ್ಲೀಟ್ಲಿ. ಓಕೆ, ಈ ಒಂದು ಪುಸ್ತಕ ಇದು ಹಾಳಾಯ್ತು, ಇದು ಇನ್ನು ಟ್ರ್ಯಾಶ್ ಹೋಗೋದು, ರೀಸೈಕಲ್ ಹೋಗುತ್ತೆ ಅನ್ಕೊಳ್ಳಿ, ಇದು ಇನ್ನೊಂದು ಫಾರ್ಮ್ ಅಲ್ಲಿ ಹೊರಗಡೆ ಬರುತ್ತೆ. ಆಯ್ತಾ? ಅದೇ ತರ ಈ ಆತ್ಮ ತುಂಬಾ ಹಳೇದಾಗೋಯ್ತು, ಈ ಶರೀರ, ಈ ಆತ್ಮ ಬಿಡ್ತು ಈ ಶರೀರನ ಅನ್ಕೊಳ್ಳಿ, ಅದು ಇನ್ನೊಂದು ಫಾರ್ಮ್ ಅಲ್ಲಿ ಹೊರಗಡೆ ಬರುತ್ತೆ. ಇಟ್ ಇಸ್ ಆಲ್ವೇಸ್ ಸೆಡ್ ಇನ್ ಸನಾತನ ಧರ್ಮ,
The Dharma doesn't believe in the destruction point. It only believes in construction point and also dissolution point. If you see the iconography of Nataraja, ಶಿವನ ತತ್ವ, ನಟರಾಜ ಮೂರ್ತಿ, ರುದ್ರದೇವತಾನೆ ಲಯಕ್ಕೆ ಕಾರಣ, ಲಯಾಧಿಪತಿ ಅಂತ ಅವನನ್ನ ಸಂಕರ್ಷಣ ಅಂತ ಹೇಳ್ತೀವಿ ಅಲ್ವಾ. ಚಂದ್ರಚೂಡನಾದಂತಹ ಆ ಒಂದು ನಟರಾಜ ಅಲ್ವಾ. ಅವನನ್ನೇ ತಾನೇ ಲಯಮೂರ್ತಿ ಅಂತ ಹೇಳೋದು, ದಕ್ಷಿಣಾಮೂರ್ತಿ ಅಂತಾನು ಹೇಳ್ತೀವಿ, ಲಯಕ್ಕೆ ಕಾರಣ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಪಾರ್ವತಿ ಪಾರ್ವತಿ ಸಂಜಾತಾಲ, ಪಾರ್ವತಿ ಧವನಾದವನು ಅಂತ ಅವನನ್ನ ಹೇಳ್ತೀವಿ ಅಲ್ವಾ. ಮೃತ್ಯುಂಜಯನು ಅಂತಾನು ಹೇಳ್ತೀವಿ, ಮೃತ್ಯುವನ್ನ ಕೊಡುವವನು ಅಂತಾನು ಹೇಳ್ತೀವಿ. ಹೌ ಕ್ಯಾನ್ ಅ ಮೃತ್ಯುಂಜಯ ಕ್ಯಾನ್ ಬಿ ಅ ಮೃತ್ಯು ಟು ದ ಎಂಟೈರ್ ಲೋಕ? This itself says there is no destruction, there is only construction and dissolution. ನಟರಾಜನ ಐಕನಾಗ್ರಫಿ ನೋಡಿದ್ರೆ ಒಂದು ಕೈಯಲ್ಲಿ ಅಗ್ನಿ ಇದೆ, ಇನ್ನೊಂದು ಕೈಯಲ್ಲಿ ಡಮರು ಇದೆ, ಇನ್ನೊಂದು ಕೈಯನ್ನ ಅಭಯ ಪ್ರದಾನವಾಗಿ ಇಟ್ಕೊಂಡಿದ್ದಾನೆ, ಇನ್ನೊಂದು ಕೈಯನ್ನ ಕೆಳಗಡೆ ಡೋಲಾಪಾದವಾಗಿ ಈ ತರ ಇಟ್ಕೊಂಡಿದ್ದಾನೆ. ನೋಡಿದೀರಾ ಸರ್? ನಟರಾಜ ವಿಗ್ರಹನೇ ಗೊತ್ತಿಲ್ಲ ಅನ್ಬೇಡಿ, ಗೊತ್ತು ತಾನೆ ಅಪ್ಪ. ನಾ ಬದುಕೊಂಡೆ, ನಟರಾಜ ಬದುಕೊಂಡ. ಆಲ್ವೇಸ್ ಗೋ ಟು ಚಿದಂಬರಂ, ಯು ಕ್ಯಾನ್ ಸಿ. ಓಕೆ, ಸೊ ಈ ಅಗ್ನಿ ಏನನ್ನ ಸೂಚಿಸುತ್ತೆ ಅಂದ್ರೆ ಡೆಸಲ್ಯೂಟ್ ಅನ್ನೋದನ್ನ ಸೂಚಿಸುತ್ತೆ. ಈ ಡಮರು ನಾದ, ಡಮ 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 ಅಂತ ಹೊಡೆಯುತ್ತಲ್ವ ನಾದ, ಏನನ್ನ ಸೂಚಿಸುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್, ದಟ್ ಇಸ್ ಕ್ರಿಯೇಷನ್ ಅನ್ನ ಸೂಚಿಸುತ್ತೆ. ಓಕೆ, ನೃತ್ತಾವಸಾನೆ ನಟರಾಜರಾಜೋ ನನಾದ ಡಕ್ಕಾಂ ನವಪಂಚವಾರಂ ಉದ್ಧರ್ತು ಕಾಮಃ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ ಅಂತ ಸೂತ್ರನೇ ಇದೆ, ಉಪನಿಷದ್ ವಾಕ್ಯ ಅದು. 14 ಸಲ ಡಮ 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 ಅಂತ ಹೊಡೆದಾಗ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಇರೋ ಗ್ರಾಮರ್ ಎಲ್ಲ ಅದರಿಂದಾನೇ ಹುಟ್ಟಿದ್ದು, ಆ ನಾದದಿಂದ. ಯು ಟೇಕ್ ಇಂಗ್ಲಿಷ್, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಎನಿ ಲ್ಯಾಂಗ್ವೇಜ್, ದೇರ್ ಇಸ್ ಅ ಗ್ರಾಮರ್, ರೈಟ್? That grammar has been described by nada, which took place only when Nataraja started beating 14 times. ಶಿವಸೂತ್ರ ಜಾಲ ಅಂತ ಅದಕ್ಕೆ ಹೇಳೋದು. ಸೊ ಶಿವನಿಂದ ಆ ಕ್ರಿಯೇಷನ್ ಆಗುತ್ತೆ, ಅದೇ ಸಮಯದಲ್ಲಿ ಅಗ್ನಿಯಲ್ಲಿ ಡೆಸಲ್ಯೂಷನ್ ಆಗುತ್ತೆ. ಅಂಡ್ ದ ಒನ್ ಹೂ ಇಸ್ ಆಲ್ವೇಸ್ ಬೋ ಡೌನಿಂಗ್ ಟು ದ ಶಿವ, ಈ ಡೋಲಾ ಪಾದ, ಹಿಂಗೆ ಕುಂಚಿತ ಪಾದವನ್ನ ಮೇಲೆ ಇಟ್ಕೊಂಡು ಆ ಪಾದಕ್ಕೆ ಈ ಕೈ ನಿಂಗೆ ಇಟ್ಟಿರ್ತಾನೆ, ದಟ್ ಇಸ್ ಕಾಲ್ಡ್ ಡೋಲಾ ಪಾದ. ಅದಕ್ಕೆ ಶರಣಾದವರನ್ನ ಅವನು ಕಾಪಾಡ್ತಾನೆ ಅಂತ ಅರ್ಥ. ಸೊ ಯಾವುದು ಪಂಚಭೂತದಲ್ಲಿ ಲೀನವಾದ್ರೂ ಅದು ಇನ್ನೊಂದು ರೂಪವನ್ನ ಪಡ್ಕೊಳ್ಳುತ್ತೆ. ಈಗ ನಮ್ಮ ದೇಹ ಭೂಮಿಯಲ್ಲಿ ಹೂತಾಕಿದ್ರೆ ಏನಾಗುತ್ತೆ? ಗೊಬ್ಬರ ಆಗುತ್ತಷ್ಟೆ ಅಲ್ವಾ. ಅಗ್ನಿಯಲ್ಲಿ ಸುಟ್ರೆ ಏನಾಗುತ್ತೆ? ಬೂದಿಯಾಗಿ ಕೊನೆಗೆ ಅದು ಗೊಬ್ಬರಕ್ಕೆ ಹೋಗಿ ಸೇರುತ್ತೆ. ವಾಯುವಲ್ಲಿ ಬಿಟ್ರೆ ಏನಾಗುತ್ತೆ? ಯಾವುದೋ ಹಕ್ಕಿಗಳಿಗೆ ಇದಕ್ಕೆಲ್ಲ ಇದು ಭಕ್ಷಣವಾಗುತ್ತೆ ಅಲ್ವಾ. ಅದೇ ರೀತಿ ನೀರಲ್ಲಿ ತೇಲಿದ್ರೆ ಏನಾಗುತ್ತೆ? ನೀರಲ್ಲಿ ನೀರಾಗಿ ಕೊನೆಗೆ ಅದು ಹಂಗೆ ಹರಿದು ಯಾವುದೋ ಒಂದು ಪಾಚಿಯಾಗಿ ಮತ್ತೆ ಗೊಬ್ಬರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಆ ತರ ಪಂಚಭೂತಗಳ, ಈ ಸಿಂಧಿ ಅಂಡ್ ಪಾರ್ಸಿ ಪೀಪಲ್, ದೇ ನೆವರ್ ಬರಿ, ದೇ ನೆವರ್ ಬರ್ನ್. ಓಕೆ, ಇಲ್ಲೋ ಎತ್ತರವಾದ ಸ್ಥಾನ ಅವ್ರದೊಂದು ಇರುತ್ತೆ, ಅಲ್ಲಿ ಹೋಗ ಹೆಣನ ಇಟ್ಬಿಟ್ಟು ಬಂದ್ಬಿಡ್ತಾರಂತೆ. ಅದೇ ಅವ್ರು ಮಾಡೋ ಸಂಸ್ಕಾರ. ಗಾಳಿಗೂ ಆಕಾಶಕ್ಕೂ ಅವ್ರ ಸಂಸ್ಕಾರ ಮಾಡೋದದು. ಆ ಗಾಳಿನಲ್ಲಿ ಎಲ್ಲ ಡಿಸ್ಪರ್ಸ್ ಆಗಿ ನಂತರ ಹಕ್ಕಿಗಳು, ರಣಹದ್ದುಗಳು ಎಲ್ಲ ಬಂದು ಕುಕ್ಕಿ ಕುಕ್ಕಿ ಆ ಒಂದು ಹೆಣ ತಿಂದು ಅದ್ ಮುಗಿಸ್ಬಿಡುತ್ತವಂತಲ್ಲಿ. ಮೂಳೆಗಳು ಉಳಿದಿರಲ್ವಂತೆ, ಆ ತರ ಆಗೋಗುತ್ತಂತೆ. ಒಟ್ನಲ್ಲಿ ಪಂಚಭೂತ ಏನ್ ಮಾಡುತ್ತೆ? ತನ್ನೊಳಗಡೆ ಎಳ್ಕೊಂಡ್ಬಿಡುತ್ತೆ ಈ ದೇಹವನ್ನ, ಈ ಶರೀರವನ್ನ. ಆದ್ರೆ ಆತ್ಮ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಪುನರ್ಜನ್ಮವನ್ನ ಪಡೆಯುತ್ತೆ. ದಟ್ ಇಸ್ ವೈ ನಾಶದಲ್ಲಿ ನಮಗೆ ಬಿಲೀಫ್ ಇಲ್ಲ. ನಾಶ ಆದ್ರೂವೆ ಅದು ಇನ್ನೊಂದು ರೂಪದಲ್ಲಿ ಹೊರಗಡೆ ಬರುತ್ತೆ. ಎಷ್ಟೋ ಜನ ಹೇಳ್ತಾರೆ, ನೀರ್ ಯಾಕೆ ವೇಸ್ಟ್ ಮಾಡ್ತೀಯಾ, ಅದನ್ನ ಯಾಕೆ ವೇಸ್ಟ್ ಮಾಡ್ತೀಯಾ, ಇದನ್ ಯಾಕೆ ವೇಸ್ಟ್ ಮಾಡ್ತೀಯಾ. ಬಟ್ ಇಫ್ ಯು ಥಿಂಕ್ ಪ್ರಾಕ್ಟಿಕಲಿ, ಜಗತ್ತಲ್ಲಿ ಯಾವುದು ವೇಸ್ಟ್ ಇಲ್ಲ.
ಈಗ ನೀವು ನೀರು ಏನೋ ಹಾಕ್ತಾ ಇರ್ತೀರಾ, ಗಿಡಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೀರಾ ಅನ್ಕೊಳ್ಳಿ, ನೋ ವೇಸ್ಟ್, ಹರಿದು ಹೋಗುತ್ತೆ, ಭೂಮಿಗೆ ಹೋಗುತ್ತೆ, ಮತ್ತೆ ಮಳೆ ರೂಪದಲ್ಲಿ ವಾಪಸ್ಸೇ ಬರುತ್ತೆ. ಭೂಮಿಲಿರೋ ನೀರಿನ ಅಂಶ ಸ್ವಲ್ಪ ಈಗ ಕಡಿಮೆ ಆಗ್ಬೋದು, ಮತ್ತೆ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಪಂಚಭೂತಗಳು ಯಾವುದೇ ವಿಧದಲ್ಲೂ ಅದು ತನ್ನ ರೂಪವನ್ನ ಬಿಟ್ಟು ಇನ್ನೊಂದು ರೂಪಕ್ಕೆ ಹೋದ್ರು ಸರ್ವನಾಶ ಆಗಲ್ಲ ಅನ್ನೋದೇ. ಪರಮಾತ್ಮ ಯಾವಾಗ ಸರ್ವನಾಶ ಆಗಿಲ್ವೋ, ಪರಮಾತ್ಮನಿಂದ ಬಂದಂತಹ ಯಾವುದೇ ರೂಪವು ನಾಶಕಾರಕ ರೂಪ ಅಲ್ಲ ಅಂತ ಹೇಳೋದೆ ಭ್ರಾಜಿಷ್ಣುಹು. ಸರ್ ಇಷ್ಟೆಲ್ಲ ಕತೆ ಏನಕ್ಕೆ ಹೇಳ್ತಾ ಇದ್ದೀರಾ ಅಂದ್ರೆ ಇದು ಒಂದಕ್ಕೆ ಇಷ್ಟು ಕತೆ ಹೇಳಿದ್ದು. ಭ್ರಾಜಿಷ್ಣುಹು ಅಂದ್ರೆ ದೇರ್ ಇಸ್ ನೋ ಡಿಸ್ಟ್ರಕ್ಷನ್ ಫಾರ್ ಎನಿಥಿಂಗ್ ದಟ್ ಕಮ್ಸ್ ಔಟ್ ಆಫ್ ಪರಮಾತ್ಮ. Can anybody tell any one element that is out of Paramatma? Or any one Atma that is out of Paramatma? Or any one Vastu that is out of Paramatma? ಯಾವುದೂ ಇಲ್ಲ. ಯಾವ್ದಾದ್ರೂ ಇದೆಯಾ? ಸಕಲ ಚರಾಚರ ವಸ್ತುವು ಅಂಡಕಟಾಹವನ್ನು ಮೀರಿ ಏನಿದೆಯೋ ಎಲ್ಲವೂ ಪರಮಾತ್ಮನಿಂದಲೇ ಬಂದಿದ್ದು ಅಲ್ವಾ? ವ್ಯಷ್ಟಿ ಸೃಷ್ಟಿ, ಸಮಷ್ಟಿ ಸೃಷ್ಟಿ ಅಲ್ವಾ? ಅದ್ವಾರಕ ಸೃಷ್ಟಿ, ಸದ್ವಾರಕ ಸೃಷ್ಟಿ, ಆಲ್ ದಿಸ್ ಯು ಹ್ಯಾವ್ ಕಮ್ ಅಕ್ರಾಸ್ ಇನ್ ಭಾಗವತಂ ಸ್ಟೂಡೆಂಟ್ಸ್. ಅದ್ವಾರಕ ಸೃಷ್ಟಿ, ಸದ್ವಾರಕ ಸೃಷ್ಟಿ, ವ್ಯಷ್ಟಿ ಸೃಷ್ಟಿ, ಸಮಷ್ಟಿ ಸೃಷ್ಟಿ, ಎಲ್ಲಾ ಸೃಷ್ಟಿಯು ಭಗವಂತನಿಂದಲೇ ಬಂದಿದೆ. 24 ತತ್ವಗಳನ್ನ ಹೇಳ್ಕೊಟ್ಟಿದ್ದೀನಲ್ವಾ ಬಿಫೋರ್ ಚತುಶ್ಲೋಕಿ ಭಾಗವತ. ಆಫ್ಟರ್ ಚತುಶ್ಲೋಕಿ ಭಾಗವತ ಹ್ಯಾವ್ ಟೋಲ್ಡ್ ಯು ಹೌ 24 types of tattva will convert into ಚಿತ್ತ, ಮನಸ್ಸು, ಬುದ್ಧಿ ಹಾಗೂ ಏನು ಅಹಂಕಾರ ಅಂತ ಹೇಳ್ಕೊಟ್ಟಿದ್ದೀನಿ. ಎಲ್ಲಾ ಟೈಪ್ ಆಫ್ ಸೃಷ್ಟಿನೂ ಭಗವಂತನಿಂದಲೇ ಆಗಿರೋದ್ರಿಂದ ಭಗವಂತನಿಗೆ ಲಯ ಹೆಂಗಿಲ್ವೋ, ಲಯ ಇನ್ ದ ಸೆನ್ಸ್ ಡೆಸಲ್ಯೂಷನ್, ನೋ ಡಿಸ್ಟ್ರಕ್ಷನ್. ಓಕೆ, ಆ ರೀತಿ ಭಗವಂತನಿಂದ ಹೊರಹೊಮ್ಮಿದ ಸೃಷ್ಟಿಗೂ ಅಂತ್ಯ ಅನ್ನೋದು ಇಲ್ಲ. ಇಟ್ ಮೈಟ್ ಟೇಕ್ ಅ ಡಿಫರೆಂಟ್ ಫಾರ್ಮ್ ಅಷ್ಟೇನೆ, ಬಟ್ ಸ್ಟಿಲ್ ಇಟ್ ಇಸ್ ಅಲೈವ್. ದಟ್ ಇಸ್ ಕಾಲ್ಡ್ ಭ್ರಾಜಿಷ್ಣುಹು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? ಯು ಹ್ಯಾವ್ ಟು ಟ್ಯೂನ್ ಫಾರ್ ದಿಸ್. ಅರ್ಥ ಆಗ್ಲಿಲ್ಲ ಸರ್ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೇಬೇಕು ನೀವು ಕಷ್ಟಪಟ್ಟು. ಯಾಕಂದ್ರೆ ಅರ್ಥ ಮಾಡ್ಕೊತಾ ಇರೋದು ಉಪನಿಷದ್ ವಾಕ್ಯಗಳನ್ನ. ಸಾಧಾರಣವಾಗಿ ಸುಮಾ ಆಂಟಿ ಮನೆ ಕತೆ, ಸ್ಮಿತಾ ಆಂಟಿ ಮನೆ ಕತೆ, ಸ್ಮಿತಾ ಆಂಟಿ ಪಾಪ, ಯಾಕೆ ಸ್ಮಿತಾ ಮನೆ ಕತೆ ಬೇಡ, ವನಿತನ್ ಮನೆ ಕತೆ ಅಲ್ಲ. ಅರ್ಥ ಮಾಡ್ಕೊತಾ ಇರೋದು ಯಾರು? ಅದೇನೋ ದೊಡ್ಡ ಮನೆ ಅಂತಾರಂತೆ, ರಾಜ್ಕುಮಾರ್ ಮನೆನ. ನಾನು ಮೊನ್ನೆನೆ ಕೇಳ್ಪಟ್ಟಿದ್ದದು, ಇದುವರೆಗೂ ನಾನು ಕೇಳಿರ್ಲಿಲ್ಲ. ಇವ್ರ ಮನೇನ ಹೋಗಿ ಯಾಕೆ ದೊಡ್ಡ ಮನೆ ಅಂತಾರೆ ಅನ್ಕೊಂಡೆ. ಇರೋದ್ರೆಲ್ಲ ದೊಡ್ಡ ಮನೆ ಯಾವ್ದು ಹೇಳಿ ನಮಗೆ? ಪರಮಪದಂ ಶ್ರೀವೈಕುಂಠಂ. ಅದನ್ನ ಹೋಗಿ ದೊಡ್ಡ ಮನೆ ಅಂದ್ರೆ ಆದ್ರೂ ಅದಕ್ಕೆ ಅರ್ಥ ಇದೆ. ಇದನ್ನ ಹೋಗಿ ಯಾವನೋ ಒಬ್ಬ, ಅವನು ಒಂದು ಆಕ್ಟರ್, ಅವನಿಗೆ ಹೋಗಿ ದೊಡ್ಡ ಮನೆ ಅಂದ್ರೆ ಇದಕ್ಕೇನಾದ್ರೂ ಅರ್ಥ ಇದೆಯಾ ಅಂತಾರೆ ಅನ್ನೋರು ಅನ್ಕೊಳ್ಳಿ. ಈ ದೊಡ್ಡ ಮನೆ ಅರ್ಥ ಈಗ ಗೊತ್ತಾಯ್ತಾ? ಭ್ರಾಜಿಷ್ಣುಹು. ದೇರ್ ಇಸ್ ಓನ್ಲಿ ಅ ಡೆಸಲ್ಯೂಷನ್ ಅಂಡ್ ನೋ ಡಿಸ್ಟ್ರಕ್ಷನ್ ಪಾಯಿಂಟ್ ಇನ್ ದ ಲೈಫ್ ಸ್ಪ್ಯಾನ್ ಆಫ್ all the srishti that has come out of Bhagavanta. So Brajishnuhu ಭೋಜನಂ ಭೋಕ್ತ. ಸಕಲ ಆತ್ಮಗಳು ಭಗವಂತನಿಗೆ ಭುಜಿತ್ವವಾದ ವಸ್ತು. ಒಪ್ಕೋತೀರಾ? ಇದನ್ನ ಎಲ್ಲಿ ನೋಡ್ತೀರಾ ಎಲ್ರು? ಭಾಗವತ ಸ್ಟೂಡೆಂಟ್ಸ್, ಸ್ಯಾಟರ್ಡೆ ಬ್ಯಾಚ್, ಮಾರ್ನಿಂಗ್ ಬ್ಯಾಚ್ಗೂ ಹೇಳ್ಕೊಟ್ಟಿದ್ದೀನಿ, ಈವ್ನಿಂಗ್ ಬ್ಯಾಚ್ಗೂ ಹೇಳ್ಕೊಟ್ಟಿದ್ದೀನಿ. ಹೇಳ್ಕೊಟ್ಟಿದ್ದೀರಾ ಸರ್? ಗೊತ್ತು, ನಮಗೂ ಕುತ್ಕೊಳ್ಳಿ ಸಾಕು. ನಾವು ಹೇಳಲ್ಲ, ನಾವು ಏನ್ ಮಾಡಿದ್ರು ಹೇಳಲ್ಲ ಅಲ್ವಾ? ಫ್ರೈಡೆ ಬ್ಯಾಚ್, ಸುಮಾ ಆಂಟಿ ಬ್ಯಾಚ್, ನಿಮ್ಗೆ ಎಲ್ರಿಗಿಂತ ಮುಂಚೆನೆ ಹೇಳ್ಕೊಟ್ಟಿದ್ದೀನಿ. ಏನಕ್ಕೋ ಗೊತ್ತಿಲ್ಲ, ದಂಡಕ್ಕೆ. ಹೇಳಿ. ಅರ್ಚಿರಾದಿ ಮಾರ್ಗದಲ್ಲಿ ಆತ್ಮಗಳು ಭಗವಂತನಲ್ಲಿ ಅನ್ನದ ಕಾಳುಗಳ ಹಾಗೆ ಹೋದಾಗ ಅಹಮನ್ನಂ 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 ಅಹಮನ್ನಾದಃ 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 ಅಹದ್ವಿಶ್ಲೋಕೃತ್. ವನಿತಾ is blinking as the first time she is hearing. ಅಹದ್ವಿಶ್ಲೋಕೃತ್ ಅಹಮೇವ ಪೂರ್ವಂ ಅನ್ನಸ್ಯ ನಾಭಾಯಿ ಎಲ್ಲ ಬರ್ಸಿದೀನಿ. ನೀವೇ ವನಿತಾ, ಯು ಹ್ಯಾವ್ ಎಡಿಟೆಡ್ ಮೈ ನೋಟ್ಸ್ ಅಂಡ್ ಯು ಹ್ಯಾವ್ ರಿಟನ್ ಆಲ್ ದಿಸ್ ಇನ್ ದ ಫಾರ್ಮ್ ಆಫ್ ಶ್ಲೋಕ. ಅದಕ್ಕೆ ವನಿತನ ಹೆಸರು ತೆಗೆದಿದ್ದು.
ಸ್ಮಿತಾ ಆಲ್ಸೋ ಕಂಪೈಲ್ಡ್ ಮೈ ನೋಟ್ಸ್ ಅಲ್ವಾ. ಸೊ ಈ ರೀತಿಯಾಗಿ ಸಕಲ ಆತ್ಮಗಳು ಅನ್ನ ಸ್ವರೂಪದಲ್ಲಿ, ಅನ್ನಕೂಟಂ ಅಂತ ಹೇಳ್ತೀವಿ ನೋಡಿ, ಅನ್ನಕೂಟಂ. ಸೊ ಸಕಲ ಆತ್ಮಗಳು ಅನ್ನ ಸ್ವರೂಪವಾಗಿ ಹೋಗಿ ಭಗವಂತನಲ್ಲಿ ಭೋಜಿಸಲ್ಪಡುತ್ತೆ, ಭುಜಿಸಲ್ಪಡುತ್ತೆ. ಭೋಜನಂ ಭೋಕ್ತಾರಂ. ಗೊತ್ತಾಯ್ತಾ? ಒಂದು ಲೈಫ್ ಸ್ಪ್ಯಾನ್ಗೆ ಪಂಚಭೂತಗಳು ಹೆಂಗ್ ಮುಖ್ಯನೋ ಭಗವಂತನಿಗೆ ಆತ್ಮಗಳು ಅಷ್ಟೇ ಮುಖ್ಯ. ಗೊತ್ತಾಯ್ತಾ? ಭಗವಂತನಿಗೆ ಆತ್ಮ ಮುಖ್ಯ, ಆತ್ಮಕ್ಕೆ ಭಗವಂತ ಮುಖ್ಯ ಅಲ್ವಾ. ಧಾರಕ, ಪೋಷಕ, ಭೋಗ್ಯ ಅಂತ ಹೇಳ್ತೀವಿ. ಧಾರಕ, ಧಾರಕ ಅಂದ್ರೆ ಏನು? ಕುಡಿಯುವುದು. ಧಾರಣೆ ಅಲ್ವಾ. ಭಗವಂತನನ್ನ ನೀರ್ ತರ ಕುಡಿಬೇಕಂತೆ. ಕುಡಿತಾ ಇದ್ದೀರಾ ನೀವೆಲ್ಲ? ಕುಡಿತಾ ಇದೀವಿ ಅನ್ಬೇಕು. ಇಷ್ಟು ದಿನ ಅದೇನೋ ನಲ್ಲಿ ಸರಿ ಇರ್ಲಿಲ್ಲ, 3 ವಾರ ರಜಾ ಇತ್ತು, ನಲ್ಲಿ ಸರಿ ಹೋಯ್ತು. ಈಗ ಇನ್ನೆಲ್ಲ ಮಂಗಳವಾರ, ಶುಕ್ರವಾರಗಳು, ಶನಿವಾರಗಳು ಕುಡಿತಾನೆ ಇರ್ತೀವಿ ಸರ್. ಸ್ಮಿತಾ ವಾರದಲ್ಲಿ 5 ದಿನ ಕುಡಿತಾ ಇರ್ತಾರೆ. ಸ್ವಲ್ಪ ಜಾಸ್ತಿನೇ ನೀರಾಗೋಯ್ತು ಸರ್ ಅಲ್ವಾ. ಸೊ ಧಾರಕ. ಪೋಷಕ, ಊಟ. ಓಕೆ, ಭಗವಂತಾನೇ ಊಟ ಆಗ್ಬೇಕು ನಮಗೆ. ಭಗವದ್ ವಿಚಾರ ಬಿಟ್ರೆ ಬೇರೆ ಇನ್ನೇನು ನಮ್ ಬಾಯಿಗೆ ಹಿತವಾಗ್ಬಾರ್ದು. ಯಾರಾದ್ರೂ ಬೇರೆ ಬೇರೆ ವಿಚಾರ ಹೇಳಿದ್ರೆ ನಿಲ್ಸಿ ಅದನ್ನ ಅಂತ ವಿ ಹ್ಯಾವ್ ಟು ಡೂ ದ ಖಂಡನ. ಬೇರೆ ವಿಚಾರ ನಮ್ಗೆಲ್ಲ ಇಷ್ಟ, ಮಾತಾಡಕ್ಕೆ ಇಷ್ಟ ಇಲ್ವಾ? ಇದೆಯಾ? ಮೇಲ್ನೋಟಕ್ ನಾಟಕಕ್ಕೆ ಇಷ್ಟ ಇಲ್ಲ ಅನ್ಬೋದು, ಆದ್ರೆ ನಿಜವಾಗ್ಲೂ ಇಷ್ಟ ಇರುತ್ತೆ, ನಾಲ್ಗೆ ಕಡಿತಾ ಇರುತ್ತೆ. ವಿ ಆಲ್ ಆರ್ ಮಾಂಗರ್ಸ್. ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ. ದಟ್ ಚೂಯಿಂಗ್ ಗಮ್ ಇಸ್ ವೆರಿ ನೈಸ್ ಟು ಚೂ ಅಲ್ವಾ. ಬಟ್ ವಾಟ್ ಇಸ್ ದ ಯೂಸ್ ಫೈನಲಿ ಅಲ್ವಾ. ಮಾತಾಡೋರು ಖಾಲಿ, ಮಾತಾಡದವರು ಖಾಲಿ, ಮಾತಾಡ್ಸ್ಕೊಂಡವರು ಖಾಲಿ. ಅದ್ರ ಖಾಲಿ ಆಗದೆ ಇರೋನ್ ಬಗ್ಗೆ ಮಾತಾಡೋಣ ಅಲ್ವಾ. ಸೊ ಆ ರೀತಿ ಅವನ ಮಾತುಗಳು, ಅವನ ತತ್ವಗಳು, ಅವನ ಲೀಲೆಗಳು ಅದು ನಮಗೆ ಭೋಜನ ಆಗಬೇಕು. ಪೋಷಕ. ಧಾರಕ ಅವನು, ಪೋಷಕ ಅವನು. ಭೋಗ್ಯ. ಚೆನ್ನಾಗಿ ಮದುವೆ ಮನೆಯಲ್ಲಿ ಹೋಗಿ ಧಾಟ್ ಎಲೆ ಹಾಕಿ ಪಂಚಭಕ್ಷ ಪರಮಾನ್ನವನ್ನ ಊಟ ಮಾಡಿ ನೀರು ಘಟ 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 ಅಂತ ಕುಡಿದು ಕೈಯೆಲ್ಲ ತೊಳೆದು ಬರೋವಾಗ ಏನ್ ಮಾಡ್ತೀರಾ? ತಾಂಬೂಲ ಹಾಕೊಂಡ್ ಬರ್ತೀರಾ ಅಲ್ವಾ. ತಾಂಬೂಲ ಜೊತೆ ಕೆಲವೊಂದ್ ಕಡೆ ಬಾಳೆಹಣ್ಣೆಲ್ಲ ಇಟ್ಬಿಟ್ಟಿರ್ತಾರೆ ಬೇರೆ. ನೋಡಿದ್ರೆ ಟೆಂಪ್ಟ್ ಆಗ್ತಾ ಇರುತ್ತೆ, ಬಿಡಕ್ಕ ಮನ್ಸು ಬರುತ್ತೆ. ರಂಡಿ ಎಲೆ ಕೊಡು, ಮೂನಿ ಎಲೆ ಕೊಡು, ಮೇಕೆ ತರ ಕೆಲವ್ರು ಮೇಯ್ತಾರೆ. ಅಯ್ಯೋ ಇರೋ ಎಲೆ ಎಲ್ಲ ಇವರೇ ತಿಂತಾರನೋ ಅಂತ ತರ. ತಾಂಬೂಲ ಒಳ್ಳೇದು, ಯಾಕಂದ್ರೆ ಜೀರ್ಣಕಾರಿ ಅದು ಅಲ್ವಾ. ಅದಕ್ಕೆ ಭೋಗ್ಯ ಅಂತ ಹೆಸರು. ಅದಕ್ಕೆ ನಮ್ಮಾಳ್ವಾರ್ ಹೇಳೋದು ಉಣ್ಣುಂ ಶೋರ್ ತಿನ್ನುಂ ಶೋರ್ ಉಣ್ಣುಂ ನೀರ್ ತಿನ್ನುಂ வெற்றிலை எல்லாம் ಕಣ್ಣನ್ ಎಂಗು ಮುಳಂ ಕಣ್ಣನ್ ಅಂತ ಹೇಳ್ತಾರೆ. ಸೊ ನಾವು ತಿನ್ನುವಂತಹ ಭೋಜನವಾಗ್ಲಿ, ಕುಡಿಯುವಂತಹ ನೀರಾಗಲಿ, ಭೋಗ್ಯವಾಗಿ ಹಾಕುವ ಮೆಲ್ಲುವ ತಾಂಬೂಲವಾಗ್ಲಿ ಎಲ್ಲ ಕಣ್ಣನ್ ಕೃಷ್ಣ ಆಗ್ಬೇಕಂತೆ. ಸರ್ ಕೃಷ್ಣನ್ ತಿನ್ನಕ್ಕಾಗತ್ತಾ? ತಿಂದು ನೋಡಿ ಗೊತ್ತಾಗತ್ತಾ ಸವಿ. ಕುಡಿಯಕ್ಕಾಗತ್ತಾ? ಕುಡದ್ ನೋಡಿ ಅವಾಗ ಗೊತ್ತಾಗತ್ತೆ ಅಮೃತದ ಪಾನ ಹೆಂಗಿರುತ್ತೆ ಅಂತ. ಮೆಲ್ಲಕ್ಕಾಗತ್ತಾ? ತಾಂಬೂಲದ ತರ. ತಾಂಬೂಲ ತಿನ್ನೋದಲ್ಲ, ಮೆಲ್ಲೋದು. ಯಾಕೆ ಹೇಳಿ? ತಿನ್ನೋದಂದ್ರೆ ಪಟಕ್ಕಂತ ಕಚ್ಬಿಟ್ಟು ನುಂಗ್ಬಿಡ್ತೀರಾ. ಮೆಲ್ಲೋದು ಅಂದ್ರೆ ಅದ್ರ ರಸಾನ ಅವಾಗವಾಗ ಹೀರ್ಕೊಂಡು ಇಲ್ಲಿ ಇಟ್ಕೋತೀರ ದವಡೆನಲ್ಲಿ ಅಲ್ವಾ. ಅದಕ್ಕೆ ಮೆಲ್ಲುವುದು ಅಂತ ಅದನ್ನ ಹೇಳೋದು. ಸೊ ಇದು 3 ಭಗವದ್ ವಿಚಾರವೇ ನಮಗಾಗ್ಬೇಕು. ಅದಕ್ಕೆ ಭೋಜನಂ ಭೋಕ್ತಾರಂ ಅಂತ ಹೇಳೋದು. ಭಗವಂತನಿಗೆ ನಾವು ಭೋಜನ, ಅವನು ಭೋಕ್ತೃತ್ವ ವಸ್ತು. ನಮಗೆ ಅವನು ಭೋಜನ, ನಾವು ಭೋಕ್ತೃತ್ವ ವಸ್ತು. ಗೊತ್ತಾಯ್ತಾ? ದಟ್ ಇಸ್ ಕಾಲ್ಡ್ ಭೋಜನಂ ಭೋಕ್ತ. ಸಹಿಷ್ಣು ಜಗದಾದಿ ನಿಜಃ, ಜಗದಾದಿಜಃ. ಸೊ ಜಗತ್ತಿಗೆ ಕಾರಣ ಆದಂತಹ, ಜಗದ್ ಬೀಜನಾದಂತಹ, ಜಗತ್ತಿಗೆ ಕಾರಕ ವಸ್ತುವಾದಂತಹ ಸಹಿಷ್ಣು, ಎಲ್ಲವನ್ನು ಭರಿಸುವವನು ಆಗಿದ್ದಾನೆ. ಸಹಿಷ್ಣು ಅಂದ್ರೆ ಎಲ್ಲವನ್ನು ತನ್ನಲ್ಲೇ ಧರಿಸಿಕೊಂಡಿರುವವನು ಆಗಿದ್ದಾನೆ ಪರಮಾತ್ಮ. ಈ ಅನ್ನ ತಿಂದ್ರೆ ಏನಾಗುತ್ತೆ? ಹಲ್ಲಲ್ಲಿ ಕಡಿತೀವಿ, ಪಚನ ಮಾಡ್ತೀವಿ, ಅದು ಒಳಗಡೆ ಹೊರಟೋಗುತ್ತೆ, ಜೀರ್ಣ ಆಗುತ್ತೆ. ಭಗವಂತ ನಮ್ಮನ್ನ ಪಚನ ಮಾಡಲ್ಲ. ಸುಮಾ ಆಂಟಿ ಭಗವಂತನ ಹತ್ರ ಹೋಗ್ತಾರೆ ಅಂತ ತಿಳ್ಕೊಳ್ಳೋಣ. ಆ ಸುಮಾ ಅನ್ನೋ ಆತ್ಮನ್ ತಗೋತಾನೆ.
ತಗೊಂಡ್ಬಿಟ್ಟು ಮೆನ್ಮೆ, ಕೋಮಲತ್ವ ಅಂತ ಹೇಳೋದು. ನಾವು ಊಟ ಮಾಡ್ತೀವಲ್ಲ ಗಬ 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 ಅಂತ, ಆ ತರ ಎಲ್ಲ ಮಾಡಲ್ಲ. ಆತ್ಮವನ್ನ ಆತ್ಮವೇ ನನ್ನ ಹೊಟ್ಟೆಯ ಹಸುವನ್ನ ನೀಗ್ಸಕ್ ನೀ ಬಂದೀಯಾ ಅಂತ ಪ್ರಶಂಸೆ ಮಾಡ್ತಾನೆ ಮೊದಲು. ಆಮೇಲೆ ಅದನ್ನ ಪರಮ ಪಾವನವಾದಂತಹ ತನ್ನ ತುಟಿಗಳಲ್ಲಿ ಅಂಟಿಸ್ಕೊಳ್ದೆ ಎಂಜಿಲ ಮಾಡ್ದೆ. ಈಗಿನ ಕಾಲದವರೆಲ್ಲ ಎಂಜಿಲು ಎಡಗೈ ಬಲಗೈ ಕಾಲುನು ಬೇಕಾದ್ರೆ ಸೇರ್ಸ್ಕೊಂಡ್ ತಿಂತಾರಲ್ಲ, ಆ ತರ ಅಲ್ಲ. ಎಂಜಿಲು ಮಾಡ್ದೆ ತನ್ನ ಅಮೃತೋಪಮೇಯವಾದಂತಹ ಅದರದಲ್ಲಿ ಅದನ್ನ ಹಿಂಗಿಟ್ಕೋತಾನೆ. ಇಟ್ಕೊಂಡ್ ಕಚ್ಗಿಚ್ಚಲ್ಲ, ಸುಮ್ನೆ ನುಂಗ್ತಾನೆ. ಹಾಲ್ಬಾಯಿ ತಿಂದಿದ್ದೀರಾ? ಸರ್, ಈಗೆಲ್ಲ ಗೊತ್ತಿರೋದು ಬರೀ ಪಿಜ್ಜಾ ಬರ್ಗರ್, ಹಾಲ್ಬಾಯಿ ಗಿಲ್ಬಾಯಿ ಎಲ್ಲ ಕೇಳ್ಬೇಡಿ ಅಂತೀರಾ? ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಲ್ವಾ? ರಾಗಿ ಹಾಲ್ಬಾಯಿ, ಗೋಧಿ ಹಾಲ್ಬಾಯಿ, ಅಕ್ಕಿ ಹಾಲ್ಬಾಯಿ, ತೆಂಗಿನಕಾಯಿ ಹಾಲ್ಬಾಯಿ, ಎಷ್ಟು ತರ ಹಾಲ್ಬಾಯಿ. ತುಂಬಾ ಒಳ್ಳೆ ಸ್ವೀಟ್ ಅದು, ಬೆಲ್ಲದಲ್ಲಿ ಮಾಡುವಂತಹ ಹಾಲ್ಬಾಯಿ. ಪ್ರಭಾ ರುಬ್ಬಿಬಿಟ್ಟು ಚೆನ್ನಾಗಿ ಹಾಲು ತೆಗ್ದು ಮಾಡ್ತಾಳೆ ಸರ್. ತಿಂದಿದ್ದೀವಿ. ಪ್ರಭಾ ಚೆನ್ನಾಗಿ ಮಾಡ್ತಾಳೆ. ಎಲ್ಲ ಪ್ರಭಾ ಆಂಟಿ ಮೊದ್ಲು ಕರೀರಿ ಅವ್ರನ್ನ. ನಾಳೆನೆ ನನಗ್ ಒಂದು ಕುಕ್ಕಿ ಬರ್ತಿ ಹಾಲ್ಬಾಯಿ ಬರ್ಬೇಕು ಕೋರ್ಮಂಗ್ಲಾಗೆ, ಇಲ್ದಿದ್ರೆ ನೋ ಟೀಚಿಂಗ್ ನಥಿಂಗ್. ಗುಡ್ ದಟ್ ಯು ಆರ್ ಡೂಯಿಂಗ್ ಗುಡ್. ಹಂಗೆ ಅಂತ ಕಳಿಸ್ಬೇಡಿ, ಸುಮ್ನೆ ಹೇಳ್ದೆ. ನಾನೇನ್ ನಾನೇ ಒಂದ್ ಹಾಲ್ಬಾಯಿ ಹಾಕಿ ಕೂತಿದೀನಿ ಈಗ ಸದ್ಯ, ಏನು ತಿನ್ನೋ ಕಂಡೀಷನ್ ಅಲ್ಲಿ ಇಲ್ಲ, ಸುಮ್ನೆ ಹೇಳ್ದೆ. ಆಗಿನ ಕಾಲದ ಸ್ವೀಟ್ ಅದು, ಕೈಕಾಲೆಲ್ಲ ಗಟ್ಟಿ ಆಗ್ಬೇಕು, ಮೂಳೆ ಗಟ್ಟಿ ಆಗ್ಬೇಕು ಮಕ್ಕಳಿಗೆ ಅಂತ ಅದನ್ನ ಕೊಡೋರು. ಇವಾಗ್ಲೂ ಕೊಡ್ತಾರೆ ಏನೋ ಮ್ಯಾಗಿ ಅಂತ. ಎಷ್ಟು ಬೇಗ ಒಳಗಡೆ ಹೋಗುತ್ತೋ ಅಷ್ಟು ಬೇಗ ಹೊರಗಡೆ ಬರುತ್ತೆ, ಏನು ಪ್ರೋಟೀನ್ ಇಲ್ಲ ಅದ್ರಲ್ಲಿ. ಹಾಲ್ಬಾಯಿ ತುಂಬಾ ಶಕ್ತಿಯುಕ್ತವಾದಂತಹ ಒಂದು ಸ್ವೀಟ್ ಅದು. ಆ ತರ ಹಿಂಗ್ ನಾರಿಗೆಯಲ್ಲಿ ಇಟ್ರೆ ಕರಗಬೇಕು, ಆ ರೀತಿ ನಾವು ಒಳಗಡೆ ಹೋಗ್ತೀವಂತೆ. ಎಲ್ಲಿ? ಭಗವಂತನ ಹೊಟ್ಟೆಯ ಒಳಗಡೆ. ಅಂದ್ರೆ ಮಂತ್ರಪೂತವಾದ ಶರೀರ ಭಗವಂತನ ಶರೀರ, ನಮ್ ತರ ಸ್ಥೂಲಕಾಯ ಶರೀರ ಅಲ್ಲ. ರುಚಿಜನಕ ಲಾವಣ್ಯಾತಿಶಯಗಳಿಂದ ಕೂಡಿರುವಂತಹ ಅಪ್ರಾಕೃತವಾದ ಸೊಬಗನ್ನ ಉಳ್ಳಂತಹ ಮಂತ್ರ ಸ್ವರೂಪವಾದ ಶರೀರ. ಆ ಮಂತ್ರ ಶರೀರದ ಒಳಗಡೆ ಹೋಗ್ತೀವಿ. ಪಚನ ಎಲ್ಲ ಏನಾಗಲ್ಲ. ಒಳಗಡೆ ಹೋಗ್ಬಿಟ್ಟು ಅವನ ಹೊಟ್ಟೆಯಿಂದ ಅವನ ಮುಖವನ್ನ ನೋಡ್ತೀವಂತೆ. ಭಗವಂತನ ಮುಖೋಲ್ಲಾಸ ಆಯ್ತಾ, ಭಗವಂತನಿಗೆ ಹೊಟ್ಟೆ ತುಂಬ್ತಾ, ಅವನ ಮುಖದಲ್ಲಿ ಮಂದಹಾಸ ಬೀರ್ತಾ, ಅವನು ಒಂದು ಮುಗುಳ್ನಗೆ ನಗ್ತಾನಂತವಾಗ. ಇದೆಲ್ಲ ನಾನ್ ಹೇಳ್ತಾ ಇಲ್ಲ, ಛಾಂದೋಗ್ಯೋಪನಿಷತ್ತಲ್ಲಿ ಹೇಳಿರೋದನ್ನ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಬೋಧಿಸ್ತಾ ಇರೋದು. ಗೊತ್ತಾಯ್ತಾ? ಮುಗುಳ್ನಗೆ ಬರೋದನ್ನೇ ಅನಘ ಅಂತ ಹೇಳ್ದ. ಅನಘೋ ವಿಜಯೋ ಜೇತ. ಏನೋ ಒಂದು ವಿಜಯೋತ್ಸಾಹ ಭಗವಂತನಲ್ಲಿ ಬರುತ್ತಂತೆ. ಪರವಾಗಿಲ್ವಲ್ಲ, ರತ್ನ ಆಂಟಿ ಹಲವಾರು ಜನ್ಮಗಳನ್ನ ಪಡೆದು ಕೊನೆಗೆ ರತ್ನ ಅನ್ನೋ ಜನ್ಮದಲ್ಲಿ ಒಂದು ರಿಯಲೈಸೇಷನ್ ಬಂದು ನನಗೆ ಭುಜಿತ್ವ ವಸ್ತುವಾಗಿ ನನ್ನ ಹೊಟ್ಟೆಯಲ್ಲಿ ಅವರು ಹೋದ್ರಲ್ಲ ಅಂತ ಏನೋ ಒಂದು ವಿಜಯೋಜೇತ, ವಿಜಯೋತ್ಸಾಹ ಬಂದಾಗ, ಅಲ್ಲ ಅವರ ಹೊಟ್ಟೆಯಲ್ಲಿ ರತ್ನ ಆಂಟಿ ಕುತ್ಕೊಂಡು ಪರವಾಗಿಲ್ವಲ್ಲ, ಇಷ್ಟು ದಿನ ಯಾರ್ಯಾರನೋ ಸಂತೋಷ ಪಡ್ಸಕ್ ಪಾಡ್ಪಟ್ಟೆ, ಏನು ಪ್ರಯೋಜನ ಆಗ್ಲಿಲ್ಲ, ಅವರಿಗೆ ಕೆಟ್ಟ ಹೆಸರೇ ತಗೊಂಡೆ. ಆದ್ರೆ ಪರಮಾತ್ಮನ ಮುಖೋಲ್ಲಾಸಕ್ಕೆ ನೋಡು ನಾನ್ ಕಾರಣ ಆದೆ ಅಂತ ಅಪರಾಕೃತ ಆನಂದ ರತ್ನ ಆಂಟಿ ಆತ್ಮಕ್ಕಾಗುತ್ತಂತೆ. ಸಿ, ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಹ್ಯಾವ್ ಬೀನ್ ಟೇಕನ್ ಆಸ್ ಅ ಪ್ರಸಾದಂ ಟು ದ ಪರಮಾತ್ಮ. ನಿಮ್ಮನ್ನ ಎಂಜಿಲ್ ನಾಯಿಗಳು ಕಚ್ಚಿ ಹಾಕಿರೋ ಎಂಜಿಲ್ ತುಂಡು ತರ ಮಾಡೋದಿದ್ರೆ ಜಗತ್ತು ನಿಮ್ಮನ್ನ ಮಾಡೋದು ಆ ರೀತಿ. ಭಗವಂತ ಆ ರೀತಿ ಮಾಡಲ್ಲ. ಅವನ ಎಂಜಿಲೇ ಮಾಡಲ್ಲ ನಿಮ್ಮನ್ನ. ಏನಂತ ಮಾಡ್ತಾನೆ? ಅಮೃತೋಪಮೇಯವಾದ ಅನ್ನವಾಗಿ ಭುಜಿಸ್ಬಿಡ್ತಾನೆ. ನೌ ಯು ಹ್ಯಾವ್ ಟು ಡಿಸೈಡ್ ವೆದರ್ ಯು ವಾಂಟ್ ಟು ಬಿಕಮ್ ಎಂಜಿಲು ಆರ್ ಅಮೃತ. ಏನಾಗ್ಬೇಕು ನೀವು? ಅಮೃತ. ಯಾರು ಎಂಜಿಲು ಅನ್ನಲ್ಲ, ಅದು ಗೊತ್ತು ಅಲ್ವಾ? ಸರ್ ನಾನು ಎಂಜಿಲಾಗ್ಬೇಕು ಅಂತೀರಾ? ಇಲ್ಲ, ಅನ್ನಲ್ಲ. ಅಮೃತವಾಗ್ಬೇಕು. ಪರಮಾತ್ಮನ ಭುಜಿತ್ವಕ್ಕೆ ಅಮೃತವಾಗ್ಬೇಕು. ಅನಘ ವಿಜಯೋಜೇತ, ವಿಜಯೋತ್ಸಾಹದಿಂದ ಪರವಾಗಿಲ್ವಲ್ಲ, ಇಷ್ಟು ಆತ್ಮಗಳು ನನ್ನ ಹೊಟ್ಟೆಯನ್ನ ತುಂಬಿಸಕ್ಕೆ ಭುಜಿತ್ವ ವಸ್ತುವಾಗಿ, ನಾನು ಭೋಕ್ತೃತ್ವ ವಸ್ತುವಾಗಿ, ಧಾರಕವಾಗಿ, ಪೋಷಕವಾಗಿ, ಭೋಗ್ಯವಾಗಿ ನನ್ನಲ್ಲಿ ಈ ಆತ್ಮಗಳು ಸೇರಿಕೊಂಡಿದೆ. ಅತ್ರ ಏವ ಸುಖಮೇವ ಅಶ್ವ ಅಂತ ಭಗವಂತ ಅವಾಗ ನುಡಿತಾನೆ. ಇಲ್ಲೇ ಇರು, ನನ್ನಲ್ಲೇ ಇರು, ಸಂತೋಷವಾಗಿರು, ಆನಂದವಾಗಿರು, ಸದಾ ನನ್ನಲ್ಲೇ ತೃಪ್ತಿಯಾಗಿರು, ನಿತ್ಯ ತೃಪ್ತನಾಗಿರು, ನನ್ನಲ್ಲೇ ಕೈಂಕರ್ಯ ಮಾಡಿಕೊಂಡಿರು ಅಂತ ಹೇಳಿ ಆತ್ಮಗಳಿಗೆ ಆಶ್ರಯಧಾತನಾಗಿದ್ದಾನೆ. ವಿಶ್ವಯೋನಿಹಿ ಅಂದ್ರೆ ಆತ್ಮಗಳಿಗೆ ಆಶ್ರಯಧಾತನು ಅವನೇ, ವಿಶ್ವಕ್ಕೆ ಯೋನಿಯೂ ಅವನೇ.
ವಿಶ್ವಯೋನಿ. ವಿಶ್ವವು ಅವನಿಂದಲೇ ಹುಟ್ಟುತ್ತೆ ಅನ್ನಕ್ಕೆ ವಿಶ್ವಯೋನಿ. ಆತ್ಮಗಳಿಗೆ ಅವನೇ ಆಶ್ರಯದಾತ ಅನ್ನೋಕ್ಕೂ ವಿಶ್ವಯೋನಿ. ಒಂದ್ ವರ್ಡ್ ಅಂತ ಇದನ್ನ ಹೇಳೋದು. ಗೊತ್ತಾಯ್ತಾ? ಎರಡು ಅರ್ಥ ಇರುವಂತಹ ಒಂದೇ ವರ್ಡ್ ವಿಶ್ವಯೋನಿ. ಪುನರ್ವಸುಹು. ವಸುಹು ಅಂದ್ರೆ ಭೂಮಿ. ವಸುಮತಿ ದೇವಿ ಅಂತ ಹೇಳ್ತೀವಲ್ವಾ, ವಸುಹು. ಪುನರ್ವಸುಹು, ಮತ್ತೆ ಎಷ್ಟು ಭೂಮಿಯನ್ನಾದ್ರೂ ಸೃಷ್ಟಿಸ್ತಾನೆ. ಇಲ್ಲಿ ಭೂಮಿ ಅಂದ್ರೆ ಬರೀ ನಮ್ಮ ಭೂಮಿ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ ಭಾಗವತದಲ್ಲೂ ನಿಮ್ಗೆ ತುಂಬಾ ಸಲ ನಾ ಹೇಳಿದೀನಿ ಅಲ್ವಾ. ಇಫ್ ಐ ಟೆಲ್ ದ ವರ್ಡ್ ಭೂಮಿ, ದಟ್ ಮೀನ್ಸ್ ಟು ಸೇ ಆಲ್ ದ 14 ಲೋಕಾಸ್, ನಾಟ್ ಜಸ್ಟ್ ಒನ್ ಭೂಮಿ ಅಂತ ಹೇಳಿದೀನಿ ಅಲ್ವಾ. ಎಷ್ಟು ಬೇಕಾದ್ರೂ ಅಂಡಕಟಾಹಗಳನ್ನ ಸೃಷ್ಟಿಸುವ ಒಂದು ಸಾಮರ್ಥ್ಯ ಪುನರ್ವಸುಹು ಅವನಿಗಿದೆ. ಪುನರ್ವಸುಹು, ಪುತ್ತುಣರ್ವು ಅಂತ ತಮಿಳಲ್ಲಿ ಹೇಳ್ತೀವಿ. ಇಲ್ಲಿ ಯಾರು ತಮಿಳಿಯನ್ ಇಲ್ಲ ಅನ್ಸುತ್ತೆ ಅಲ್ವಾ. ಇಫ್ ಒಂದ್ ತಮಿಳಿಯನ್ ವುಡ್ ಹ್ಯಾವ್ ಬೀನ್ ದೇರ್, ದೇ ವುಡ್ ಹ್ಯಾವ್ ನೋನ್ ದ ಪರ್ಫೆಕ್ಟ್ ಮೀನಿಂಗ್ ಆಫ್ ಪುತ್ತುಣರ್ವು. ಪುತ್ತುಣರ್ಚಿ ಅಂದ್ರೆ ಹೊಸ ತನ್ಮಯತೆಯ ಹೊಸ ಮರು ಹುಟ್ಟು ಅಂತ ಅರ್ಥ. తెలుగులో ఏం చెప్తారో నాకు తెలీదు. ఇలాంటి శబ్దాలు తెలుగు నాకు తెలీదు, లేకపోతే నేను చెప్పాల్సి ఉంటుంది ఈ సందర్భంలో. పునర్జన్మము కాదు అంటే అది ఏం చెప్పాలంటే అంత ರೊನೈಸನ್ಸ್, ಅಂತ ಪುತ್ತಂ ಪುದುಷ ಬರದು ಅಂತ ಹೇಳ್ತೀವಲ್ಲ, ಎಲ್ಲ ಹೊಸತನದಿಂದ ಬರುತ್ತೆ. పునర్జీవనము అది కాదు, కరెక్ట్ గా చెప్పాలంటే అది ఏం భావము అంటే, ಈಗ ಸಂಕ್ರಾಂತಿ ಬಂದ್ರೆ ಹೊಸ ಪೈನ ಕುಯ್ತಿರಲ್ವಾ, ಹೊಸ ಉತ್ಸಾಹ, ಹೊಸ ರಾಗಿ ಹೊಸ ಭತ್ತ ಆತರ. ಪುನರುಜ್ಜೀವನನ ಸರ್? ಪುನರುತ್ಥಾನ ಆಕ್ಚುಲಿ ಪುನರುತ್ಥಾನ. ಉತ್ಸಾಹ, ಪುನರುತ್ಸಾಹ. ఉత్సాహ కాదు, పునరుత్థాన. పునరుద్ధరణ. ఏం చెప్పండి రత్న ఆంటీ? పునరుద్ధరణ. ಓಕೆ, ಪುನರುದ್ಧರಣಂ ಅಂದ್ರೆ ಹಳೇದನ್ನ ಹೊಸ್ತು ಮಾಡಿ ಕೊಡೋದಲ್ಲ, ಪೂರ್ತಿ ಹೊಸದಾಗಿಯೇ ಇನ್ನೊಂದು ಸೃಷ್ಟಿಯನ್ನ ಮಾಡುವುದು. ಗೊತ್ತಾಯ್ತಾ? ಕರೆಕ್ಟ್, ಹೊಸದು. ಓಕೆ, ಪುನರುತ್ಥಾನ ಅಥವಾ ಪುನರುದ್ಧರಣ ವಿಲ್ ಬಿ ನಿಯರ್ ಆಕ್ಚುಲಿ. ಆ ರೀತಿಯಾದಂತಹ ವಿಶ್ವಯೋನಿ, ವಿಶ್ವಕ್ಕೆ ಯೋನಿಯಾಗಿ ವಿಶ್ವಕ್ಕೆ ಕಾರಣನಾದವನು, ವಿಶ್ವದ ಹುಟ್ಟಿಗೆ ಕಾರಣನಾದವನು ವಿಶ್ವಯೋನಿ ಪುನರ್ವಸುಹು. ಬ್ರಾಜಿಷ್ಣುರ್ ಭೋಜನಂ ಭೋಕ್ತಾ ಸಹಿಷ್ಣುರ್ ಜಗದಾದಿಜಃ ಅನಘೋ ವಿಜಯೋಜೇತ ವಿಶ್ವಯೋನಿ ಪುನರ್ವಸುಹು. ಉಪೇಂದ್ರ ಇವನು ಇಂದ್ರನ ತಮ್ಮನಂತೆ, ಅದಕ್ಕೆ ಉಪೇಂದ್ರ ಅಲ್ವಾ. ವನಿತಾ ಸಿಸ್ಟರ್ ಅಂದ್ರೆ ಸ್ಮಿತಾ ಅಂತ ಹೈ ಕ್ಲಾಸ್ ಆಗಿ ಇಟ್ಕೊಂಡ್ಬಿಟ್ಟಿದೀರಾ ಹೆಸರು. ಉಪವನಿತಾ ಅಂತ ಇಟ್ಕೋಬೇಕಿತ್ತು ಅಲ್ವಾ, ಬಿಕಾಸ್ ಯು ಆರ್ ಎನ್ ಯಂಗರ್ ಸಿಸ್ಟರ್ ಟು ವನಿತಾ. ಉಪವನಿತಾ. ಉಪಇಂದ್ರ ಅಂತ ಅರ್ಥ. ವಾಮನನಿಗೆ ಉಪಇಂದ್ರ. ಬಿಡೌಜಸ್ ಅಂತ ಇಂದ್ರನ ಹೆಸರು, ಬಿಡೌಜಹ ಅಂತ ವಾಮನನ ಹೆಸರು. ಗೊತ್ತಾಯ್ತಾ? ಉಪೇಂದ್ರ ಇಂದ್ರನ ತಮ್ಮ. ಇಂದ್ರನ ತಮ್ಮಂದ್ರು ಬೇಕಾದಷ್ಟು ಜನ ಇದ್ದಾರೆ. ಮೊದಲನೇವನು ಇಂದ್ರ, ಅದಿತಿ ಹಾಗೂ ಕಶ್ಯಪ ಗರ್ಭ ಸಂಜಾತ. ಅದಿತಿ ಗರ್ಭದಲ್ಲಿ ಇಂದ್ರ ಹುಟ್ಟುತ್ತಾನೆ. ಮನುವೇ ಇಂದ್ರ ಆಗೋದು ಅಂತ ನೀವು ನೋಡಿದ್ದೀರಾ. ಎಲ್ಲಿ ನೋಡಿದ್ದೀರಾ? ಎಲ್ಲೋ ನೋಡಿದೀವಿ ಸರ್. ನೀವು ಬೇರೆ 3 ವಾರ ರಜಾ ಕೊಟ್ಟು ಎಲ್ಲ ಮರ್ತ ಹೋಗಿದೆ. ಇಲ್ದಿದ್ರೆ ಬಾರಿ ಏನೋ ನೆನಪಿರೋ ತರ. ಇರ್ಲಿ, ಪರವಾಗಿಲ್ಲ, ಅದೊಂದು ರೀಸನ್ನು ಅಲ್ವಾ. ಎಲ್ಲ ನೀವೇ ಹೇಳ್ತೀರಾ ಸರ್ ಅಂತ ಸ್ಮಿತಾ ಈಗ ಘೋಷಿಸ್ತಾರೆ ಅಲ್ವಾ. ಸೊ ಸಪ್ತಮ ಸ್ಕಂದ, ದ್ವಿತೀಯ ಸ್ಕಂದೆ ಸಪ್ತಮೋಧ್ಯಾಯದಲ್ಲಿ ಮನು ಇಂದ್ರ ಆಗ್ತಾನೆ. ಮನು ಚಕ್ರವರ್ತಿನೇ ಇಂದ್ರ ಆಗ್ತಾನೆ. ಅವನಿಗೆ ಹರಿ ಅವತಾರ ಅಂತ ಹೆಸರು ಅಂತ ನೋಡಿದೀರಾ ಆ ಶ್ಲೋಕಗಳಲ್ಲಿ. ಓಕೆ, ದಟ್ ಇಂದ್ರ ಟುಕ್ ಬರ್ತ್ ಇನ್ ದ ವೋಂಬ್ ಆಫ್ ಅದಿತಿ ದೇವಮಾತಾ. ಕಶ್ಯಪ ಪ್ರಜಾಪತಿಗೆ 14 ಜನ ಹೆಂಡತಿರು. ಸಾಕಾ? ಒಂದ್ ಹೆಂಡತಿನ ಸಂಭಾಳಿಸೋದೇ ಕಷ್ಟ. 14 ಜನ ಹೆಂಗ್ ಸಂಭಾಳಿಸಿದ್ರು ದೇವರಿಗೆ ಗತಿ ಅಲ್ವಾ. ಪಕ್ಷಿಗಳಿಗೆಲ್ಲ ಒಂದ್ ಹೆಂಡತಿ, ಪ್ರಾಣಿಗಳಿಗೆಲ್ಲ ಒಂದ್ ಹೆಂಡತಿ, ಸರ್ಪಗಳಿಗೆಲ್ಲ ಒಂದ್ ಹೆಂಡತಿ, ಜಲಚರಕ್ಕೆಲ್ಲ ಒಂದು ಹೆಂಡತಿ, ವಾನರ ಚರಕ್ಕೆಲ್ಲ ಒಂದ್ ಹೆಂಡತಿ, ದೇವತೆಗಳಿಗೆಲ್ಲ ಒಂದ್ ಹೆಂಡತಿ, ಯಕ್ಷರಿಗೆಲ್ಲ ಒಂದ್ ಹೆಂಡತಿ, ಗಂಧರ್ವರುಗಳಿಗೆಲ್ಲ ಒಂದ್ ಹೆಂಡತಿ, ಆತರ ಇದ್ರಂತೆ.
ಈ ದೇವತಾ ಹಾ ಅದು ಗೊತ್ತಿಲ್ವಲ್ಲ, ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ನಮ್ಗೆಲ್ಲ ಗೋತ್ರ ಗೊತ್ತಿದೆ. ಇರ್ಬೋದು, ಮೇ ಬಿ ದಟ್ ಇಸ್ ಟ್ರೂ, ಐ ಡೋಂಟ್ ನೋ. ಗೋತ್ರ ಗೊತ್ತಿಲ್ಲ ಅಂದ್ರೆ ಕಶ್ಯಪ ಗೋತ್ರ ಅಂತಾರಾ? ಓಕೆ, ನಮ್ದೆಲ್ಲ ಗೋತ್ರ ಗೊತ್ತಿದೆ, ಹಂಗಾಗಿ ಗೋತ್ರವೇ ಹೇಳ್ತೀವಿ. ವಸಿಷ್ಠ ವಾದೂಲ ಗೋತ್ರ ನಮ್ದೆಲ್ಲ, ವಸಿಷ್ಠ ಮಹರ್ಷಿ ಗೋತ್ರ ನಮ್ಮನೆ ಗೋತ್ರ. ನಾವು ನಾವೆಲ್ಲ ಗೋತ್ರ ಗೊತ್ತಿಲ್ಲ ಅಂದ್ರೆ ಸ್ವಾಮಿ ಗೋತ್ರ ಅಂತ ಹೇಳ್ತೀವಿ ಸರ್. ಸ್ವಾಮಿ ಗೋತ್ರ ಯಾವ ಸ್ವಾಮಿ ಅದು? ಯಾವ ಸ್ವಾಮಿಗೆ ಹೋಗ್ತೀವೋ ಅಲ್ಲಿ ಆ ಸ್ವಾಮಿ ಹೆಸರು ಸ್ವಾಮಿ ಗೋತ್ರ. ಯಾವ ದೇವಸ್ಥಾನಕ್ಕೆ ಹೋಗಿರ್ತೀವೋ ಅಲ್ಲಿ. ನಾವು ಯೂಶಲಿ ಬ್ರಾಹ್ಮಣ ವರ್ಗದಲ್ಲಿ ಗೋತ್ರ ಹೇಳೋದು ಯಾವ ಋಷಿಯಿಂದ ನಾವು ಬಂದವರು ಅಂತ ತಿಳ್ಕೊಳಕ್ಕೆ. ಈಗ ನಾವೆಲ್ಲ ವಸಿಷ್ಠ ಮಹರ್ಷಿ ಋಷಿಯ ಒಂದು ವಂಶಾವಳಿಯಿಂದ ಬಂದವರು. ನಮ್ಮ ತಾಯಿ ಮನೆಯವರೆಲ್ಲ ಕೌಶಿಕ ವಿಶ್ವಾಮಿತ್ರ ಗೋತ್ರ, ಅವರೆಲ್ಲ ವಿಶ್ವಾಮಿತ್ರ ವಂಶದಿಂದ ಬಂದವರು. ಸಪ್ತ ಋಷಿಗಳ ಹೆಸರು ಯಾರು ಹೇಳ್ತಾರೋ ದಟ್ ವಿಲ್ ಬಿ ಆಲ್ವೇಸ್ ಪುಟ್ ಇನ್ ದ ಬ್ರಾಹ್ಮಣ್ ಕ್ಯಾಟಗರಿ. ಈ 7 ಋಷಿಗಳನ್ನ ಬಿಟ್ಟು ಬೇರೆ ಗೋತ್ರಗಳೆಲ್ಲ ಇರುತ್ತಲ್ವಾ, ಗೌತಮ, ಅಂಗೀರಸ, ವಸಿಷ್ಠ, ಜಮದಗ್ನಿ, ಮತ್ತೆ ಕಶ್ಯಪ. ಆಪಲ್ ಆಪಲ್ ಯಾಪ ಎಲ, ಯಾಪ ಎಲ. ಓಕೆ, ಯಾಪಾಕು. ಓಕೆ, ಹಾಗಾದ್ರೆ ಅದು ಋಷಿಗಳಿಂದ ನೀವು ಬಂದಿಲ್ಲ ಅಂತ ಗೊತ್ತಾಗುತ್ತೆ. ನೀವು ಗೋತ್ರ ಹಿಡ್ಕೊಂಡು ನಿಮ್ಮ ಮೂಲ ಸ್ಥಾನವನ್ನ ಯು ಕ್ಯಾನ್ ಫೈಂಡ್ ಔಟ್. ಮೇ ಬಿ ಯಾವುದೋ ಒಂದು ಗಿಡದ ಮೂಲದಿಂದ ನಿಮ್ಮ ವಂಶಿಕರು ಬಂದಿರ್ತಾರೆ. ಋಷಿಗಳೇ ತಪಸ್ ಮಾಡಿರ್ತಾರೆ. ಈಗ ಗಿಡ ಮೂಲಿಕೆಗಳು ಇದಗಳೆಲ್ಲ ಹೆಂಗ್ ಬಂದಿರೋದು, ಹೆಂಗಾಗಿರೋದು ಸೃಷ್ಟಿ, ಯಾವುದೋ ಒಂದು ತಪಸ್ ಮೂಲಕನೇ. ಆ ಒಂದು ತಪಸ್ಸಿನ ಚರುವಿನ ಮೂಲಕ ಯಾವುದೋ ಯಾಪ ಹಾಕೊಂಡ್ರೆ ಬೇವಿನ ಗಿಡದಿಂದಾನೇ ನಿಮ್ಮ ವಂಶಾವಳಿಯಲ್ಲಿ ಯಾರೋ ಒಂದು ಪ್ರಾಜನಿ ಹುಟ್ಟಿರುತ್ತೆ, ಅಲ್ಲಿಂದ ನೀವುಗಳೆಲ್ಲ ಬಂದಿರ್ತೀರ ಆ ತರ. ಸೊ ಈ 7 ಮೇನ್ ಋಷಿಗಳು ನವಕಾಂಡ ಋಷಿ ಅಂತ ಹೇಳ್ತೀವಿ. ಈ ನವಕಾಂಡ ಋಷಿಗಳಿಂದ ಬಂದವರಾದ್ರೆ ಪಂಚಾಋಷೇಯ, ನವಾಋಷೇಯ, ತ್ರಯಾಋಷೇಯ ಅಂತ ವಿಭಾಜನೆ ಆಗಿದೆ. ಅದಾದ್ರೆ ಮಾತ್ರ ಬ್ರಾಹ್ಮಣ ವರ್ಗಕ್ಕೆ ಸೇರ್ತಾರೆ ಅಂತ ಹೇಳ್ತಾರೆ. ಮಿಕ್ಕಿದವ್ರದ್ದು ಗೋತ್ರಗಳೆಲ್ಲ ಔಟ್ ಆಫ್ ದಿಸ್ ಋಷೀಸ್ ಓನ್ಲಿ. ಅದೇ ಈ ತರ ಇದನ್ನ ಗೌಡ್ರಲ್ಲೂ ಕೇಳಿದ್ದೀನಿ. ಬೆರಳು ಕೊಡೋ ಗೋತ್ರ ಅಂತಾರೆ, ಕಡಿಯೋ ಗೋತ್ರ ಅಂತಾರೆ, ಕೊಡ್ಲಿ ಗೋತ್ರ ಅಂತಾರೆ. ಏನೋ ಸಂಬಂಧ ಇರುತ್ತೆ. ಮಲ್ಲಿಗೆ ಗೋತ್ರ ಬರುತ್ತೆ. ನೀವ ಮಲ್ಲಿಗೆ ಹೂವ? ತಾಯಿ ನಮ್ಮ ತಾಯಿಯವರು. ನಾವು ಮಿಂಚಿಲ್ ಗೋತ್ರ. ಈಚಲ ಮಿಂಚಿಲು. ಓಕೆ. ನಿಮ್ ತಾಯಿಯವರು ತುಂಬಾ ಮಲ್ಲಿಗೆ ಹೂ ತರ ಸುಕುಮಾರವಾಗಿದ್ದಾರಾ ಹಾಗಾದ್ರೆ? ಮಲ್ಲಿಗೆ ಹೂವ ಮುಡಿಯಲ್ಲ ಸರ್, ನಮ್ದು ಸಂಪಂಗಿ. ಮಲ್ಲಿಗೆ ಹೂವ ಮುಡಿಯಲ್ಲ, ಅವರು ಪೂಜೆ ಉಪಯೋಗಿಸಲ್ಲ. ಯಾರ ಸಂಪಿಗೆ ಮುಡಿಯಲ್ವಾ ನೀವು? ಸಂಪಂಗಿ ಗೋತ್ರ ನಮ್ದು ಅಷ್ಟೇ ಸರ್, ಕಾನಗಲ್ ಗೋತ್ರ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರದ್ದು. ನೀರು ಬಾರ್ದಂತೆ. ಓಹೋ, ಅದು ಬೇರೆನಾ? ಓಕೆ, ಇರುತ್ತೆ. ಅವ್ರು ಇರೋದೇ ಪಟ್ಟಣದಲ್ಲಿ. ಆ ನಕ್ಕುಂದಿ ಒಂದ್ ಕಾಲದಲ್ಲಿ ಹಳ್ಳಿ ಆಗಿತ್ತು, ಈಗ ಪಟ್ಣ ಕೂತಿದೆ. ಅದು ಬಿಡಕ್ಕೆ ನಮ್ದು ಕೃಷ್ಣ ಗೋತ್ರ ಸರ್. ಎಷ್ಟ್ ಚೆನ್ನಾಗಿದೆಯಲ್ಲ ಕೃಷ್ಣ ಗೋತ್ರ. ಕೃಷ್ಣ. ಅದಕ್ಕೆ ನಿಮ್ಗೆ ತಿರುಪಾವೈ ತುಂಬಾ ಇಷ್ಟ ಆಗಿರೋದು. ತಿರುಪಾವೈ ಇಸ್ ಫುಲ್ ಆಫ್ ಕೃಷ್ಣ. ಇರುತ್ತೆ, ಆ ಗೋತ್ರದ ಗುಣ ಇದ್ದೇ ಇರುತ್ತೆ. ನಮ್ಮ ತಾಯಿ ಮನೆ ಕಡೆಯವರೆಲ್ಲ ತುಂಬಾ ಕೋಪಿಷ್ಟ್ರು, ಇನ್ಕ್ಲೂಡಿಂಗ್ ಮೈ ಮದರ್. ಕೋಪ ಹುಟ್ಟಿ ಇವ್ರು ಹುಟ್ಟಿದಾರೋ, ಇವ್ರು ಹುಟ್ಟಿ ಕೋಪ ಹುಟ್ಟಿದ್ಯೋ ಗೊತ್ತಿಲ್ಲ, ಮೂಗು ತುದಿಲ್ ಕೋಪ ಇರುತ್ತೆ ಅವ್ರಿಗೆಲ್ಲ. ಬಿಕಾಸ್ ದೇ ಆರ್ ಫ್ರಮ್ ವಿಶ್ವಾಮಿತ್ರ ಗೋತ್ರ, ಕೌಶಿಕ ಮಹಾರಾಜನ್ ಗೋತ್ರ. ಎಲ್ಲರೂ ಕೋಪಿಷ್ಟ್ರೆ. ನಮ್ಮ ತಂದೆ ಮನೆ ಕಡೆಯವರೆಲ್ಲ ಭಾರಿ ಸಮಾಧಾನ. ವಸಿಷ್ಠ ಮಹರ್ಷಿ ಗೋತ್ರ ಅವರೆಲ್ಲ ತುಂಬಾ ಸಮಾಧಾನ. ಗೋತ್ರ ಅನ್ನೋದು ಇನ್ನೊಂದು ಬ್ಲಡ್ ಗ್ರೂಪ್ ಅನ್ನು ಗುರುತಿಸುತ್ತೆ, ಆಯ್ತಾ? ಈಗ ಮುಸ್ಲಿಂ ಅದ್ರಲ್ಲೆಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳನ್ನೇ ಮದ್ವೆ ಆಗೋಗ್ತಾರೆ. ನಮ್ಮಲ್ಲಿ ಅವರೆಲ್ಲ ಅಕ್ಕ ತಂಗಿ ವರ್ಸೆ, ಅಣ್ಣ ತಮ್ಮಂದ್ರ ವರ್ಸೆ. ನಮ್ಮಲ್ಲಿ ಆತರ ಮದ್ವೆ ಆಗಲ್ಲ. ಸೋದರ ಮಾವನ್ ಮಕ್ಕಳನ್ನ ಬೇಕಾದ್ರೆ ಮದ್ವೆ ಆಗ್ಬೋದು, ಪರಸಾಮ್ಯ ಇದೆ ಅಂತಾರೆ. ಬಿಕಾಸ್ ಬ್ಲಡ್ ಗ್ರೂಪ್ ಹ್ಯಾಸ್ ಟು ಬಿ ಚೇಂಜ್ಡ್. ಸೊ ಬ್ಲಡ್ ಗ್ರೂಪ್ ನ ನೀವು ಗುರುತಿಸಕ್ಕೂ ಗೋತ್ರ ಇದೆ. ಮೇ ಬಿ It's a DNA. DNA it is.
ಓಕೆ. ಸೇಮ್ ಗೋತ್ರ ಮದ್ವೆ ಮಾಡ್ಕೊಳಲ್ಲ, ಯಾಕಂದ್ರೆ ಇಟ್ಸ್ ಸೇಮ್ DNA ಅಂತಾರೆ. ಈಗ ಸದ್ಯ ಗಂಡಿಗೆ ಹೆಣ್ ಸಿಕ್ಕಿದ್ರೆ ಸಾಕಾಗಿದೆ. DNA ಹೋಯ್ತು, ಜೀನ್ಸು ಹೋಯ್ತು, ಎಲ್ಲ ಹೋಯ್ತು. ಹೆಣ್ಣು ಮದ್ವೆ, ಗಂಡ್ ಮದ್ವೆ, ಇಂಥ ವಿಪರ್ಯಾಸಗಳು ಹೋಗಿ ಸದ್ಯ ಗಂಡಿಗೆ ಹೆಣ್ಣು ಅಂತ ಸಿಕ್ಕಿ ಎಲ್ಲಿ ಯಾವ ಮದ್ವೆಗೆ ಹೋದ್ರು ಬರೀ ಅಂಕಲ್ ಆಂಟಿನೇ ಮನೆಯಲ್ಲಿ ಕೂತಿರ್ತಾರೆ. ಚಿಕ್ಕ ಹುಡುಗರು ಕೂತ್ಕೋಬೇಕು ತಾನೆ, ಅಂಕಲ್ ಆಂಟಿನೇ ಮನೆ ಮರೆಯಲ್ಲಿ ಕೂತಿರ್ತಾರೆ. ಯಾಕೆ ಹೇಳಿ? 40 వయసాದ್ಮೇಲೆ మదువేగే ఇవరే నోడక్ ಶುರು ಮಾಡ್ತಾರೆ. ఇప్పుడు ఇంకా 45 నా బిడ్డకి ఇప్పుడు తొట్ల శాస్త్రం నిన్న చేస్తుంది. తొట్లలోనే ఉండారు, ఇನ್ನು తూಗ್ತಾ ఉండాను, ఇప్పుడు చూడాలా ಅಂತ ನೋಡ್ತಾರೆ. ಮೈ ಗಾಡ್, ಏನ್ ಮದ್ವೆಗೆ ಅರ್ಥ ಇದೆಯಾ, ಆ ಸಂಪ್ರದಾಯಕ್ಕೆ ಅರ್ಥ ಇದೆಯಾ? ಎಲ್ಲ ನಾಶ ಆಗಿ ಹೋಗಿದೆ ನಿಜವಾಗ್ಲು. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ಅ ಪ್ರಾಪರ್ ವೇ. ನಿಮ್ ಕಾಲದಲ್ಲಿ ಈಗ ಅನುರಾಧ ಆಂಟಿ, ಕಸ್ತೂರಿ ಮಮ್ಮಿ ಅವ್ರ ಕಾಲದಲ್ಲೆಲ್ಲ ಹೆಂಗೆ ಅಂದ್ರೆ, ವಯಸ್ಸಿಗೆ ಬಂದ ತಕ್ಷಣ ಫಸ್ಟ್ ತಂದೆ ತಾಯಿಗೆ ಯೋಚನೆ ಬರ್ತಾ ಇದ್ದಿದೆ ಹೆಣ್ಮಕ್ಳಿಗೆ ಮದ್ವೆ ಮಾಡ್ಬಿಡ್ಬೇಕು, ಅವ್ರು ಓದುಗಿದು ಎಲ್ಲ ಆಮೇಲೆ, ಫಸ್ಟ್ ಅವ್ರನ್ನ ಗಂಡನ ಮನೆಗೆ ಕಳಿಸ್ಬಿಡ್ಬೇಕು. ಅದು ಒಂದು ವಯಸ್ಸಲ್ಲಿ ಆ ಯೌವನ ಅಂತ ಬಂದಾಗ, ದಟ್ ಯೌವನ ಹ್ಯಾಸ್ ಟು ಬಿ ಗಿವನ್ ಟು ಸಂಬಡಿ ಆಸ್ ಎ ಸೇಫ್ ಲಾಕರ್. ಆ ಟೈಮಲ್ಲಿ ಅವ್ರಿಗೂ ಒಂಥರ ಲಂಗು ಲಗಾಮ್ ಇರಲ್ಲ. ಅವಾಗ ಒಂದು ಗಂಡನ ಮನೆಗೆ ಅವ್ರು ಸೇರ್ಕೊಂಡ್ಬಿಟ್ರೆ ಹೋಗಿ, ದೇ ಆರ್ ಸೇಫ್. ಆ ಗಂಡನಲ್ಲಿ ಅವ್ರಿಗೆ ಒಂದು ಪ್ರೀತಿ ಬೆಳೆಯುತ್ತೆ, ಅವ್ರಿಗೆ ವಿಧೇಯವಾಗಿರ್ತಾರೆ. ಇಟ್ಸ್ ನಾಟ್ ಓನ್ಲಿ ಮ್ಯಾರೇಜ್, ಇಟ್ಸ್ ನಾಟ್ ಓನ್ಲಿ ಅ ಫಿಸಿಕಲ್ ಕನೆಕ್ಷನ್, ಅ ಮೆಂಟಲ್ ಬಾಂಡೇಜ್. ಇಟ್ಸ್ ಅ ಮೆಂಟಲ್ ಬಾಂಡೇಜ್. ಅವಾಗ ಆ ಮನೆ ತನ್ನ ಮನೆ ಆಗಿಸ್ಕೊಳಕ್ ಪ್ರಯತ್ನ ಪಡ್ತಾರೆ. ಇದುವರೆಗೂ ನಮ್ಮ ಅತ್ತೆ ಮನೆ, ಇನ್ಮೇಲೆ ಇದು ನನ್ನ ಮನೆ ಅಲ್ವಾ? ಎಲ್ಲಿಂದಾನು ನಾನು ಬಂದಿದ್ದೀನಿ. ಈಗ because of late marriages, they'll have their own individuality, sir. They can't mold themselves to somebody else's life. ತುಂಬಾ ಕಷ್ಟ ಆಗೋಗಿದೆ. ನಿನ್ನೆ ನೋಡ್ದೆ, ಇವತ್ತು ಆಸೆ ಪಟ್ಟೆ, ನಾಳೆ ಮದ್ವೆ ಆದೆ, ನಾಳಿದ್ದು ಡೈವರ್ಸೇ ಮಾಡ್ದೆ, ಹಂಗಾಗೋಗಿದೆ. 4 ದಿನಕ್ಕೆ ಕತೆ ಮುಗಿಸ್ಕೋತಾರೆ. ಅಂತ ಮದ್ವೆಗೆ ವ್ಯಾಲ್ಯೂ ಇದೆಯಾ? ಮದ್ವೆ ಅಂದ್ರೆ ಒಂದು ವೇದ ಪ್ರೋಕ್ತವಾಗಿ ದಿವ್ಯ ದಂಪತಿಗಳು ಅವರು, 2 ಎತ್ತು ಒಂದು ಗಾಡಿಯನ್ನ ಓಡಿಸೋ ತರ. And all the marriages has to lead to the level of moksha, not to the level of ಕೊಚ್ಚೆ ಲೆವೆಲ್ಗೆ ಹೋಗೋದು. ಬರ್ತಾ ಯಾರನ್ನೋ ಕಂಪೇರ್ ಮಾಡ್ಕೊಂಡು ಕೆಳಗಡೆ ಇರೋರ್ನ ಇನ್ನೂ ನಾವು ಕೆಳಗಡೆ ಹೋಗೋದು ಅಧಪತನಕ್ಕೆ. ಆಲ್ ಆಗಿನ ಕಾಲದ ಮ್ಯಾರೇಜಸ್ ಎಲ್ಲ, irrespective of any caste, not only in Brahmin, I tell you, even in non-Brahmins, irrespective of any caste, they all had their gaurava. ಎಂತಹ ಒಂದು SC/ST ಕ್ಯಾಸ್ಟ್ ಆದ್ರೂ ಅವ್ರಿಗೆ ಅವ್ರದೇ ಆದಂತಹ ಮದುವೆ ಕಟ್ಟಳೆ, ಸಂಭ್ರಮ, ಆ ಗೌರವ ಇತ್ತು. ಇವಾಗ್ಲೂ ಎಷ್ಟೋ ನಾನ್ ಬ್ರಾಹ್ಮಿನ್ಸ್ ಅಲ್ಲಿ ಉಳಿದಿದೆ ಅದೆಲ್ಲ, ಬ್ರಾಹ್ಮಿನ್ಸ್ ಅಲ್ಲಿ ಹೋಗ್ಬಿಟ್ಟಿದೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಎವ್ರಿಥಿಂಗ್, ಎಲ್ಲ ಆಚಾರ್ಯವು ಬ್ರಾಹ್ಮಣ ಕುಲದಲ್ಲೇ ಆಗಿದೆ ಹೇಳ್ಬೇಕು ಅಂದ್ರೆ. ನಾನ್ ಬ್ರಾಹ್ಮಿನ್ಸ್ ಆರ್ ಮಚ್ ಬೆಟರ್. ದೇ ಸ್ಟಿಲ್ ಹ್ಯಾವ್ ಮಾರಲ್ ಲೈಫ್, ಮಾರಲ್ ವ್ಯಾಲ್ಯೂಸ್ ಇನ್ ದೇರ್ ಲೈಫ್. ಐ ಹ್ಯಾವ್ ಸೀನ್ ಮೆನಿ ಪೀಪಲ್. ಗಂಡ ಎಂಥವನಾದ್ರೂ ಆಗ್ಲಿ, ಕಟ್ಕೊಂಡಿದ್ದು ಪಾಲಕ್ ಬಂದಿದ್ ಪಂಚಾಮೃತ, ನೋ ಪ್ರಾಬ್ಲಮ್, ಸರಿ ಮಾಡ್ಕೊಂಡ್ಬಿಡ್ತಾರೆ ಅವ್ರನ್ನ. ಆ ಒಳ್ಳೆತನದಲ್ಲೇ ಸರಿ ಮಾಡ್ಕೊಂಡ್ಬಿಡ್ತಾರೆ. ಸೀತಾ, ಸಾಧ್ವಿ, ಶಿರೋಮಣಿ ಇಂಥವ್ರುಗಳೆಲ್ಲ ಇದ್ದಂತಹ ರಾಮರಾಜ್ಯ ನಮ್ದು, ಗೊತ್ತಾಯ್ತಾ? ಸೊ ದಟ್ ಶುಡ್ ಹ್ಯಾವ್ ಅ ವ್ಯಾಲ್ಯೂ, ಅದರ್ವೈಸ್ ನೋ ಯೂಸ್. ಕರೆಕ್ಟ್. ಅದೇ, ಈಗ ಮಕ್ಕಳಾಗ್ಲಿಲ್ಲ ಅಂದ್ರೆ ಬಿಟ್ಟು ಹೋಗು, ಇನ್ನೊಬ್ರನ್ನ ಮಾಡ್ಕೊ. ಏನು ಮಕ್ಕಳಾಗ್ಬಿಟ್ಟು ಏನ್ ಕಿರೀಟ ಅವ್ರ ತಲೆ ಮೇಲೆ ಬರುತ್ತೋ ನನಗ್ ಬೇರೆ ಗೊತ್ತಿಲ್ಲ. ಈಗ ಮಕ್ಕಳಾಗಿರೋವ್ರ ತಲೆ ಮೇಲೆಲ್ಲ ಏನ್ ಕೊಂಬು ಬಂದಿರೋದು ಆಗ್ಬೇಕು, ನಿಜ. ದಟ್ ಇಸ್ ದ ವೇ ಆಫ್ ಲೈಫ್. ಬಟ್ ಇಫ್ ನಾಟ್, ವೈ ಯು ಹ್ಯಾವ್ ಟು ಕ್ರಿಪ್ ಫಾರ್ ಇಟ್? ಇನ್ನೊಬ್ರ ಲೈಫನ್ ಹಾಳು ಮಾಡಿ ಆದ್ರೂ ನಾವು ಉದ್ಧಾರ ಆಗ್ಬೇಕಾ? ದಟ್ ಕ್ವೆಶನ್ ಹ್ಯಾಸ್ ಟು ಬಿ ಗಿವನ್ ಟು ಅವರ್ ಸೆಲ್ಫ್. ಇನ್ನೊಂದು ಹುಡುಗಿ ಲೈಫನ್ ಹಾಳು ಮಾಡಿ ನನ್ಗೊಂದ್ ಮಗು ಬೇಕಾ? ಅವಳನ್ನೇ ಮಗುವಾಗಿ ನೋಡು ಸಾಕು, ಹೆತ್ತವ್ರನ್ನೇ ಮಗುವಾಗಿ ನೋಡ್ಕೋ ಸಾಕು ಅಲ್ವಾ? ಸೊ ಅದೇ, ಏನೇನ್ ವ್ಯಾಲ್ಯೂ ಬೇಕೋ ಅದೆಲ್ಲ ಐ ಥಿಂಕ್ ಇಟ್ ವಿಲ್ ಕಮ್. ಯಾವುದು ಹೋಗಲ್ಲ, ಬರುತ್ತೆ, ಟೈಮ್ ತಗೊಳುತ್ತೆ. ಸೊ ಅದಿತಿ ಗರ್ಭಸಂಜಾತನಾಗಿ ಇಂದ್ರನ ತಮ್ಮನಾಗಿ ಹುಟ್ಟಿದವನು
ವಾಮನನಾದ ಉಪೇಂದ್ರ. ಗೊತ್ತಾಯ್ತಾ? 12 ಜನ ದ್ವಾದಶ ಆದಿತ್ಯರು ಹುಟ್ಟುತ್ತಾರೆ ಅದಿತಿ ಗರ್ಭದಲ್ಲಿ. ಮೊದಲು ಹುಟ್ಟವನು ಇಂದ್ರ, ಆಮೇಲೆ 12 ಜನ ಹುಟ್ಟುತ್ತಾರೆ, ದ್ವಾದಶ ಆದಿತ್ಯರು ಅಂತ ಹೇಳ್ತೀವಿ. ದ್ವಾದಶ ಆದಿತ್ಯರ ಹೆಸರು ಬರುತ್ತೆ ಭಾಗವತದಲ್ಲಿ. ವೆನ್ ಇಟ್ ಕಮ್ಸ್ ಐ ಟೆಲ್ ಯು. ಓಕೆ. ಅದಾದ್ಮೇಲೆ 13ನೇವನು ಕೊನೆಯಲ್ಲಿ ಹುಟ್ಟವನೇ ಬಿಡೌಜಸ್ಸನ್ನು ವಾಮನ. ಉಪೇಂದ್ರೋ ವಾಮನಃ ಪ್ರಾಂಶುಹು ಅಮೋಘಃ ಶುಚಿರೂರ್ಜಿತಃ. ಪ್ರಾಂಶುಹು ವಾಮನ ಕೀರ್ತಿ ಚಿಕ್ಕದು, ಮೂರ್ತಿ ದೊಡ್ಡದು. ಮೂರ್ತಿ ರಿವರ್ಸ್ ಹೇಳ್ಬಿಟ್ಟೆ. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಒಪ್ಕೋತೀರಾ? ಈಗಿನ ಕಾಲದಲ್ಲಿ ಆದ್ರೆ ಗಾದೆ ಏನ್ ಹೇಳಿ, ಕಳ್ಳನ್ ನಂಬದ್ರು ಕುಳ್ಳನ್ ನಂಬಾರ್ದು ಅಂತ ಅಲ್ವಾ? ಅದೇ ಅಲ್ವಾ ವಾಮನ ಮಾಡಿದ್ದು? ఏం చేశారు వామనుడు? చూపించిందేమో చిన్న కాలు, పెట్టిందేమో పెద్ద కాలంట. ನಂಬೋ ಆಗಿದ್ಯಾ ಇದು? ಬಲಿಚಕ್ರವರ್ತಿಯ ಮಗ ನಮೂಚಿ ಅಂಡ್ ಬಲಿಚಕ್ರವರ್ತಿಯ ಮೊಮ್ಮಗ ವಿರೋಚನ ಅವರೆಲ್ಲ ಬಂದ್ಬಿಡ್ತಾರೆ ಜಗಳಕ್ಕೆ. ನೀ ತೋರ್ಸಿದ್ದೇನೋ ಚಿಕ್ಕ ಕಾಲು, ಅಳದಿದ್ದೇನೋ ವಿಪರೀತ ಬ್ರಹ್ಮಾಂಡವಾದ ಕಾಲಲ್ಲಿ, ಇದು ನೀನ್ ಸರಿನಾ ಮಾಡಿದ್ದು ಅಂತ. ಸರಿನೂ ಇಲ್ಲ, ತಪ್ಪಿಲ್ಲ. ದಿಸ್ ಇಸ್ ಮೈ ಜುಡಿಷಿಯಲ್ ಕೋರ್ಟ್. ವಿಶ್ವ ಅನ್ನೋದು ನನ್ನ ಜುಡಿಷಿಯಲ್ ಕೋರ್ಟ್. ನಾನು ಸಟ್ಟಮ ಎದಾವುದು ವೆಚ್ಚ ಅದುವೇ ಧರ್ಮಂ, ನಾ ಸಟ್ಟಮ ಎದಾವುದು ವೆಕ್ಕೆಲೆಯನ್ನ ಅದುವೇ ಅಧರ್ಮಂ ಅಂತ ಭಗವಂತ ಹೇಳ್ಬಿಟ್ಟ. ಭಗವಂತನ ಬಾಯಿಂದ ಬರುವ ವರ್ಡ್ಸೇ ಧರ್ಮ. ಅವನು ಒಂದು ಏನಾದ್ರೂ ಮಾತಾಡ್ಲಿಲ್ಲ ಅಂದ್ರೆ ಅದೇ ಅಧರ್ಮ. ಒಪ್ಕೋತೀರಾ? ಭಗವಂತ ಹೇಳ್ತಾನೆ, ನಿನ್ನ ತಂದೆಯ ಸೊತ್ತನ್ನ ಅಳೆಯಕ್ಕಲ್ಲ ನಾ ಬಂದಿರೋದು, ನಿನ್ನ ತಂದೆ ನನ್ನ ಭಾಗವತ ಶ್ರೇಷ್ಠರಲ್ಲಿ ಒಬ್ಬನಾದ ಭಕ್ತ, ಅವನನ್ನ ಅಳೆಯಕ್ಕೆ ಬಂದಿದ್ದೀನಿ ಅಂದಾಗ ಬಲಿಚಕ್ರವರ್ತಿ ಕಷ್ಟಪಟ್ಟು ಇಲ್ಲಿಂದ ಅಲ್ಲಿವರೆಗೂ ಯಾಕೆ ಅಳಿತೀಯ, ನಾನೇ ನಿನ್ನ ವಸ್ತು, ನನ್ನನ್ನೇ ಅಳಕೋ ಅಂತ ತಲೆ ಬಾಗ್ತಾನೆ. ಗೊತ್ತಾಯ್ತಾ? ಅದಕ್ಕೆ ಪ್ರಾಂಶುಹು. ಎಸ್ ನಿರ್ಮಲಾ ಆಂಟಿ? ವಾಮನ ಇದು ಪರಮಾತ್ಮ ಇದು ಅಲ್ವಾ? ಚಿಕ್ಕ ರೂಪ. ಇಂದ್ರ ತಮ್ಮ ಅಂತ ಇದ್ದೀರಾ? ಹಾ, ಇಂದ್ರ ತಮ್ಮ ಅಂತ ಇದ್ದೀರಲ್ಲ, ವಾಮನ ಅಂದ್ರೆ ಪರಮಾತ್ಮ ಅಲ್ವಾ? ಆ ಪರಮಾತ್ಮನೇ ಇಂದ್ರನ ತಮ್ಮನಾಗಿ ಬಂದ ಉಪೇಂದ್ರ. ವಾಮನನಿಗೆ ಇನ್ನೊಂದು ಹೆಸರು ಉಪೇಂದ್ರ. ಇಂದ್ರನ ತಮ್ಮನ ಹಾಗೆ ಹುಟ್ಟೋದು ವಾಮನ. ಓಕೆ. ಸಿದ್ಧಾಶ್ರಮದಲ್ಲಿ ಹುಟ್ಟುತ್ತಾನೆ. తమిళలాగా కశ్యప ప్రజాపతికు అదితి గర్భములో పుట్టినవాడు వామనుడు. అది ఒక స్టోరీ ఉంది నిర్మలా ఆంటీ, చిక్క స్టోరీ. ವೃಷ್ಣಿ ಸುತಪಸ್ ಅಂತ ಇಬ್ರು ಇರ್ತಾರೆ. ವೃಷ್ಣಿ ಅಂತ ಆ ಹೆಂಗಸಿನ ಹೆಸರು, ಸುತಪಸ್ ಅಂತ ಆ ಮಹರ್ಷಿಯ ಹೆಸರು. ಅವರಿಬ್ರು ಗಂಡ ಹೆಂಡತಿ, ವೃಷ್ಣಿ ಹಾಗೂ ಸುತಪಸ್. ಅವರು ಎಷ್ಟೋ 1000 ವರ್ಷಗಳ ಕಾಲ ಕುತ್ಕೊಂಡು ಭಗವಂತನನ್ನ ತಪಸ್ ಮಾಡ್ತಾರೆ, ಶ್ರೀಮನ್ ನಾರಾಯಣನನ್ನ. ನಾರಾಯಣ ಪ್ರತ್ಯಕ್ಷ ಆಗೋಗ್ತಾನೆ. ಆಯ್ತಾ? ಈಗ ನಿರ್ಮಲಾ ಆಂಟಿ ಕೇಳ್ತಾನೆ, ನಿರ್ಮಲಾ ಆಂಟಿ ಮುಂಗಡೆ ಪ್ರತ್ಯಕ್ಷ ಹೋಗ್ತಾನೆ ನಾರಾಯಣ ಅಂತ ಇಟ್ಕೊಳ್ಳಿ. ನಿಮ್ಗೆ ಏನಾಗುತ್ತೆ? ಏನೋ ಆಗಲ್ಲ, ತಬ್ಬಿಬ್ಬಾಗುತ್ತೆ ಅಷ್ಟೇನೆ ಅಲ್ವಾ? ಅಯ್ಯೋ ಏನ್ ಅಡಿಗೆದೇನೆ ನಕ್ಕಿ ತಿಳಿಲಿದ್ದು ಬುದ್ಧಿನೇ ವರ್ಕ್ ಆಗ್ಲಿಲ್ಲ ಅಂತೀರಾ ಅಲ್ವಾ? ಆತರ ಅವ್ರ ಬುದ್ಧಿ ವರ್ಕ್ ಆಗ್ಲಿಲ್ಲ. ಈ ಪೃಷ್ಣಿ ಏನ್ ಮಾಡ್ಬಿಟ್ಲು, ದೇವ್ರ ಪ್ರತ್ಯಕ್ಷ ಆದ ತಕ್ಷಣ ಆ ರೂಪವನ್ನ ನೋಡಿ, ನನಗ್ ನೀನ್ ಮಗು ಆಗ್ ಬರ್ಬೇಕು, ನನಗ್ ನೀನ್ ಮಗು ಆಗ್ ಬರ್ಬೇಕು, ನನಗ್ ನೀನ್ ಮಗು ಆಗ್ ಬರ್ಬೇಕು ಅಂತ 3 ಸಲ ಕೇಳ್ಬಿಟ್ಲು. 3 ಸಲ ಕೇಳ್ಬಿಟ್ಲು. ಆದ್ರೆ ನನಗ್ ನೀನ್ ಮಗು ಆಗ್ ಬರ್ಬೇಕು, ನಿನ್ನನ್ನ ನಾನು ಬೆಳೆಸ್ಬೇಕು ಅಂತ ಕೇಳಲಿಲ್ಲ ಅವಳು. ನನಗ್ ನೀನ್ ಮಗು ಆಗ್ ಬರ್ಬೇಕು, ಮಗು ಆಗ್ ಬರ್ಬೇಕು, ಮಗು ಆಗ್ ಬರ್ಬೇಕು ಅಷ್ಟೇ. ಸೊ ಅವಾಗ ನಾರಾಯಣ ಹೇಳ್ತಾನೆ, ಪೃಷ್ಣಿ ನೀನು ಆತರದಿಂದ ಕೇಳಿದ್ದನ್ನ ನಾನು ಅಡ್ವಾಂಟೇಜ್ ಆಗಿ ತಗೋತೀನಿ, ನನ್ನ ಲೀಲೆಗಳಿಗೆ ನಿನ್ನನ್ನ ನಾನು ಉಪಯೋಗಿಸ್ಕೋತೀನಿ. సో మొగటి జన్మమున పృష్ణి సుతపస్కి పృష్ణి గర్భము అనే ఒక మూర్తిగా భగవంతుడు జనించాడు. మరి పుట్టాడు, పించింది ఇంకెవరో. ఏంటంటే పృష్ణి అడగలేదు కదా నేను పించాలా అని, పుట్టాలా అని అడిగింది. 2వ జన్మము ఇదే పృష్ణి దేవకి ಆಗ್ತಾಳೆ, ಇದೇ ಸುತಪಸ್ 2ನೇ ಜನ್ಮದಲ್ಲಿ ಇದೇ ಪೃಷ್ಣಿ ಅದಿತಿ ಆಗ್ತಾಳೆ,
ఇదే సుతపస్ కశ్యప ప్రజాపతి ಆಗ್ತಾರೆ. వాళ్ళ గర్భములో ఇంద్రుడిని తమ్ముడుగా వామనుడు పుట్టాడు. పుట్టింది అదితికి, పుట్టింది కశ్యపుడికి. మరి వామనుడు పించింది ఇంకెవరో ఇంట్లో, వీళ్ళింట్లో కాదు. ఏమిటంటే అడిగింది పుట్టాల అని. ಮೂಡೋ ಜನ್ಮಮುಲ ಇದೇ ಅದಿತಿ ದೇವಕಿ ಆಗೋದು, ಇದೇ ಕಶ್ಯಪ ಪ್ರಜಾಪತಿ ವಸುದೇವ ಆಗೋದು. ಜೈಲಲ್ಲಿ ಹುಟ್ಟಾನೆ ಕೃಷ್ಣ. కృష్ణుడి వంశాన్ని వృష్టి వంశము అంటారు కదా, దానికే వృష్ణి వంశము అని చెప్పేది. వసుదేవుని మూల రూపము వృష్ణి, మరి సుతపస్ వంశము, దానికి వృష్ణి వంశము అని చెప్పేది. ಓಕೆ. ಅಂಡ್ ಹುಟ್ಟಿದು ಮಥುರ, ಬೆಳೆದುದು ಗೋಕುಲ, ನಿಮಗೆ ಗೊತ್ತು ಅಲ್ವಾ. ಜಲಕ್ರೀಡೆ ಆಡಿದ ಯಮುನಾ ತೀರ ಅಲ್ವಾ. కృష్ణుడు పుట్టింది దేవకి వసుదేవుడికి, పించింది నందగోపుడు యశోద కదా. దానికే పెంచిందా, ఓకే, పించింది కదా. కస్తూరి అంటే అల్లే నಗ್ತಾ ఇದ್ದಾರೆ. నవ్వేకి తెలిసింది కస్తూరి మామికి, తిద్దేకి తెలీదు. నవ్వకుండా తిద్దండ, నేను ఇంకా స్టూడెంట్ మీకు తెలుగులో. పెంచింది అనగా ಇನ್ನೊಂದು వరడు ಯಾವಾಗ್ಲೂ ಪಟ್ಕೊನೇದಿ ಪೆಟ್ಕೊನೇದಿ. ಅಯ್ಯೋ ದೇವುಡ, ಪಟ್ಕೊನೇದಿ ಎಲ್ಲೆಲ್ಲೋ ಇಡ್ತೀನಿ. పెట్టుకోలేదు, అదే అదే, అది ಎಲ್ಲೆಲ್ಲೋ ಹಾಕ್ಬಿಡ್ತೀನಿ. ఆభాస వాళ్ళు మారు పెట్టుకొని ఉన్నారు అంತೀನಿ. అయ్యో పట్టుకొని ఉన్నారు, పెట్టుకోలేదు అంటారు. ఏమో పెట్టుకోనో ఏమో. అదే బ్యాడ్ మీనింగ్. అదే బ్యాడ్ మీనింగ్ వచ్చింది, ఎంతో చోటులో అలా అయింది. ఆంధ్రాలంతా పోయేటప్పుడు అలాగే చెప్పిండాను, పెట్టుకొని ఉన్నారు అని. అయ్యో మీ నోట్లో ఇలా భాషలా, ఏమిటికి తప్పేమి, పెట్టుకోనేది కదా. అది సార్ పట్టుకోనేది, పెట్టుకోనేది కాదు. ఓ అవునా, ఎలాగా అర్థమైంది కదా. తప్పు తిಳ್ಕೊಳ್ಳದೆ దయವಿಟ್ಟು అర్థ పడుకోండి. నా తెలుగు ఇంతే అని చెప్తాను. మరి అప్రిషియేట్ చేస్తారు. ఏమో తెలుగు అని నోట్లా వస్తా ఉంది కదా, సరిలే పోండా అని. లాట్ ఆఫ్ కన్ఫ్యూజన్, బికాస్ ఇక్కడ బెంగళూరులో బాగా తెలుగు లేదు. ఎవ్రీబడి మిక్సెస్, ఎస్పెషల్లీ దీస్ రెడ్డి పీపుల్ ఓన్లీ. I have to blame Reddys only, especially these Reddys. I have some of the Reddy friends from Andhra. హైదరాబాద్ నుండి నాకు చాలా మంచి రెడ్డి ఫ్రెండ్స్లు ఉన్నారు. వాళ్ళు ఎంత బాగా స్వీట్ గా తెలుగు మాట్లాడతారంటే గాయనం లాగా ఉంటుంది, కోకిలం లాగా. ఇంకొకసారి వినాలా అనిపిస్తుంది. ఇక్కడ మాట్లాడే వాళ్ళు అదేమో కన్నడ అంతా మిక్స్ చేసి పెట్టి పటాకిలా మాట్లాడతారు. డమడమ సరిపటాకి ಹೊಡೆಯುತ್ತಾರ. ಈ ಒಂದ್ ಥಿಂಗ್ విజయవాడనా? పెనుగొండ. ನಾನು ಹುಟ್ಟು ಬೆಳೆದಿದ್ದು ವರ್ತೂರಲ್ಲಿ ತುಂಬಾ ರೆಡ್ಡೀಸ್ ಇದ್ರು. ಅಂಡ್ ಆಲ್ ದೋಸ್ ರೆಡ್ಡೀಸ್ ಆರ್ ಕನ್ನಡ ರೆಡ್ಡೀಸೇ ಅಲ್ಲೆಲ್ಲ ಇದ್ದಿದ್ದು. ಅವ್ರು ಕನ್ನಡ ನಮ್ಗಿಂತ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ದೇ ನೋ ಟು ರೀಡ್ ಅಂಡ್ ರೈಟ್ ಕನ್ನಡ ವೆರಿ ವೆಲ್. ದೇ ಆರ್ ఆల్మోస్ట్ లైక్ కన్నడిగాస్. బట్ ఇంచుమించు తెలుగు కూడా మాట్లాడతారు. వాళ్ళ ఇంటికంతా నేను పోయి అలవాటై తెలుగు ఎలాగో వచ్చింది, మరి బాగా రాలేదు. பேஸ் బాగా వస్తేనే. இப்போ தமிழ் எனக்கு நல்லா தெரியும், బికాస్ తమిళ్ నెల తమిళకార కిట్టదా నాకు కత్తుండే. బట్ తెలుగు అలా లేదు. దట్ ఈస్ వై ఐఎమ్ లిటిల్ వీక్ ఇన్ తెలుగు. మీ దగ్గరైనా నేను నేర్చుకోగల అంతే. అది ఎంత మిస్టేక్ చేస్తానో, అది ఎంత మీరంతా నవ్వుతారో నా తెలుగు విని, సార్ తెలుగులాగా ఉంది అని ఎవరెవరు కంపేర్ చేసి నవ్వుతారో నాకు తెలీదు. నవ్వండి పర్వాలేదు, నాకు భాష రావాలి అంతిమలో. ఓకే, బట్ ఐ లవ్ తెలుగు. ఐ రియలీ లైక్ తెలుగు. మీ అమ్మకి నవ్వేకే టైం చాలలేదు, ఎక్కడ నేర్పించేది. ರೂಪಾರೆಡ್ಡಿ, ಸುಮಾ ಆಂಟಿ ಇವರೆಲ್ಲ ಇದಾರಲ್ಲ, ಇವರೆಲ್ಲ ನಮ್ಮ ಹತ್ರ ಕನ್ನಡನೇ ಜಾಸ್ತಿ ಮಾತಾಡೋದು. ದೇ ನೆವರ್ ಸ್ಪೀಕ್ ತೆಲುಗು, ಅಲ್ವಾ ಆಂಟಿ? ಈ ಅನುರಾಧ ಅಂಡ್ ಪಾರ್ಟಿ ಬಂದ್ಮೇಲೆ ತೆಲುಗು ನಮ್ ತೆಲುಗು ಚೆನ್ನಾಗಿಲ್ಲ ಕೃಷ್ಣ, ಮಿಕ್ಸ್ ನಮ್ದು. ಬಟ್ ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ, ನಮ್ ತರಾನೇ ಕನ್ನಡ ಮಾತಾಡ್ತೀವಿ. ಬಟ್ ನಮ್ ತೆಲುಗು
ಅಷ್ಟು ಇದಿಲ್ಲ, ಮಿಕ್ಸ್ ನಮ್ದು. ಅಂಡ್ ಇವರೆಲ್ಲ ಕನ್ನಡ ಮಾತಾಡುವಾಗ ನಮ್ಗೆ ರೆಡ್ಡಿಸ್ ಅನ್ಸೋದು ಇಲ್ಲ. ವಿ ಫೀಲ್ ದೇ ಆರ್ ಬ್ರಾಹ್ಮಿನ್ಸ್ ಬಿಕಾಸ್ ಹಕಾರ ಅಕಾರ ಎಲ್ಲ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇರುತ್ತೆ. ಸುಮಾಂಟಿ ಅವರೆಲ್ಲ ಒಳ್ಳೆ ಕನ್ನಡ ಮಾತಾಡ್ತಾರೆ ಅವ್ರ ಮನೇಲೆಲ್ಲ, ನಾವು ನೋಡಿದೀವಿ. ಕನ್ನಡದಲ್ಲೇ ಅಲ್ವಾ ಸರ್? ಹಂಗ ಕನ್ನಡ ಬಂದೇ ಬರುತ್ತೆ, ತೆಲುಗು ಆಡು ಭಾಷೆ ಅಷ್ಟೇ ಸರ್ ನಮ್ಗೆಲ್ಲ. ಹಂಗಾಗಿ ಅದ್ ಎರಡು ಮಿಕ್ಸ್ ಆಗೋಗಿದೆ. నా అబ్జర్వేషన్ లో రత్న ఆంటీ, నిర్మల ఆంటీ అండ్ అనురాధ ఆంటీ వాళ్ళ తెలుగు ముగ్గురుదు చాలా బాగుంది అని నా అబ్జర్వేషన్ లో. ఐ డోంట్ నో హౌ ఫార్ ఇట్ ఇస్ ట్రూ, బట్ నా అబ్జర్వేషన్ లో అలా అనిపిస్తుంది. ఏమిటంటే వాళ్ళు తెలుగు పీపుల్ సార్, వీఆర్ తెలుగు పీపుల్. చాలా బాగుంది. మీరు చెప్పే తెలుగు చాలా స్ఫురితంగా ఉంది. నాకు ఇది కొత్త కొత్త వర్డ్స్ లో నేర్చుకోనికి చాలా ఆవిష్కారం. రత్నాది బాగుంది. మా దాంట్లో కొంచెం తమిళ్ మిక్స్, బికాస్ ఫ్రమ్ చిత్తూరు. సో బిఫోర్ చిత్తూరు ఇన్ తమిళనాడు. వీళ్ళది బాగుంది, అనురాధ ఆంటీ వాళ్ళది. We both are from same place, sir. Nirmala aunty and myself are from the same place. వాళ్ళు రాస్తారు కదా నోట్స్, ఎప్పుడైనా చదవాల్సి కస్తూరి మామినా, కస్తూరి మామి గుడ్. Kasturi, myself and Nirmala aunty, we are all from the same districts. చిత్తూరు డిస్ట్రిక్ట్ అంతా. గుడ్. ఏమైతే ఏమి, నేను చెప్పేది బాగా ఇది బాగలేదు అని కాదు, మా ఆత్మభావము ಕರೆಕ್ಟ್ గా ಇನ್ನೊಬ್ಬರಿಗೆ ಅರ್ಥ ಆಗ್ಬೇಕಷ್ಟೇನೆ. ಭಾಷೆ ಇಸ್ ಸಮಥಿಂಗ್ ದಟ್ ಯು ಕನ್ವೆ అండ్ యు అక్నాలెడ్జ్ ఇట్, అష్టేనే, నథింగ్ ఎల్స్. సో భగవద్ విచారాలకి భాషలే వద్దు. ఏ భాష అయినా భగవద్ విచారాలు అది స్పందిస్తుంది మనస్సుని పోయి. సో ఫర్ దాట్ యు డోంట్ నీడ్ లాంగ్వేజ్. మరి పట్టుకుంటుంది పెట్టుకుంటుంది అంత సందర్భದಲ್ಲಿ వి హ్యావ్ టు బి లిటిల్ కేర్ఫుల్, బికాస్ తెలియదు కదా ఏది ఎక్కడ వేసేదేమి. సో ఎనీవే, వన్ డే ఐ ವಿಲ್ ಲರ್ನ್, ಡೋಂಟ್ ವೆರಿ. ಸೊ ವಾಮನ ಗೊತ್ತಾಯ್ತಾ? 2ನೇ ಜನ್ಮದಲ್ಲಿ ವಾಮನ, 3ನೇ ಜನ್ಮದಲ್ಲಿ ಕೃಷ್ಣ. ನಿರ್ಮಲಾ ಆಂಟಿ, ಡೌಟ್ ಇಸ್ ಕ್ಲಿಯರ್. ಸೊ ಹಂಗಾಗಿ ವೃಷ್ಣಿ ಸುತಪಸ್ಗೆ ವೃಷ್ಣಿ ಗರ್ಭ ಅಂತ 1ನೇ ಜನ್ಮದಲ್ಲಿ. ಯು ಡೋಂಟ್ ಆಸ್ಕ್ ಮೀ ಅಗೇನ್ ವೇರ್ ಇಸ್ ವೃಷ್ಣಿ ಗರ್ಭ, ಬಿಕಾಸ್ ವೃಷ್ಣಿ ಗರ್ಭಸ್ ಚರಿತ್ರ ವಿಲ್ ಕಮ್ ಇನ್ ಹರಿವಂಶ, ನಾಟ್ ಇನ್ ಭಾಗವತಂ, ನಾಟ್ ಇವನ್ ಇನ್ ವಿಷ್ಣು ಸಹಸ್ರನಾಮಂ. ಇಟ್ ವಿಲ್ ಪ್ಯೂರ್ಲಿ ಕಮ್ ಇನ್ ಹರಿವಂಶಂ. ಇಫ್ ಇನ್ ಕೇಸ್ ಇಫ್ ಐ ಆಮ್ ಟೀಚಿಂಗ್ ಯು ಹರಿವಂಶಂ, ವೃಷ್ಣಿಗರ್ಭದ ಚರಿತ್ರೆ ಬರುತ್ತೆ, ನೋಡೋಣ ಅದು ಯಾವಾಗ ಅಂತ. ಓಕೆ, ಸುತಪಸ್ ವೃಷ್ಣಿಗರ್ಭ, ಅದೆಲ್ಲ ಆದ್ಮೇಲೆ ವಾಮನ ಹುಟ್ಟುತ್ತಾನೆ. ಸೊ ಅತೀಂದ್ರ ಉಪೇಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ. ಶುಚಿ, ಇದಿನ್ನು ಹೇಳಿಲ್ಲ ಅಲ್ವಾ? ಅನಘಃ ಶುಚಿರೂರ್ಜಿತ. ಸೊ ಉಪೇಂದ್ರ ಏನ್ ಮಾಡ್ದ ಉಪೇಂದ್ರ? ವಾಟ್ ಡಿಡ್ ಹಿ ಡು? ಅಮೋಘ. ಏನ್ చేಸ್ತ್ರಿ? 3 ಕಾಲು ಇಟ್ಟು ಇದು ಮಾಡಿದ್ದಾನಲ್ಲ. ವೆರಿ ಗುಡ್. ಇನ್ನು ಬಲಿಚಕ್ರವರ್ತಿಯ ಆ ದಾನದ ನೀರು ಈ ಕೈಯಿನ ಉಗುರಿನ ಕೊನೆ ತಗೊಳ್ತೋ ಇಲ್ವೋ ಗೊತ್ತಿಲ್ಲ. ಮಳ 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 ಅಂತ 14 ಲೋಕ ಅಂಡಕಟಾಹಗಳನ್ನು ಒಡ್ಕೊಂಡು ಹೋಗೋ ಲೆವೆಲ್ಗೆ ಬೆಳೆದ ஓங்கி உலகளந்த உத்தமன் பேர் பாடி நாங்கள் நம்பாவைக்கு சாற்றி நீராடினாள் திங்கின்றி நாடெல்லாம் திங்கள் மும்மாறி பெய்து ஓங்கு பெரும் சென்னலூடு ಕಯಲೊಹಳ. ತಿರುಪಾವೈ 3rd ಪಾಶುರಂ ದಿಸ್ ಇಸ್ ಓಕೆ. ಈ ರೀತಿ ದೊಡ್ಡದಾಗಿ ಬೆಳೆದ ತ್ರಿವಿಕ್ರಮ ಸ್ವರೂಪವಾಗಿ ತೆಗೆದ ತಾಡಾಳನ್ ಅಂತ ಅವನಿಗೆ ಹೆಸರು. ತಾಡಾಳನ್, ತ್ರಿವಿಕ್ರಮನ್. ಚಿಕ್ಕದಾಗಿದ್ರೆ ತಮಿಳಲ್ಲಿ ನಾವೇನ್ ಹೇಳ್ತೀವಿ? ಕಡಗಳವು, ಲೈಕ್ ಮಸ್ಟರ್ಡ್ ಸೀಡ್. ಓಕೆ, ಚಿಕ್ಕ ಸಾಸಿವೆ. ತಿರುಕುರುಳಪ್ಪನ್ ಅಂತ ಅವನಿಗೆ ಹೆಸರು. ದೊಡ್ಡವನಾಗಿ ಬೆಳೆದ್ರೆ ತಾಡಾಳನ್. ತಾಡಾಳಾವ ತಟ್ಟಿಪ್ಪಾನೆ ತಾಡಾಳಾವ ತಟ್ಟಿ ತಾಡಾಳಾವ. ತಿರುಮಂಗೈ ಆಳ್ವಾರ್ ಪಾಶುರಂ ಇನ್ 10th ಪದಿಗಂ ಆಫ್ ಪೆರಿಯ ತಿರುಮೋಳಿ. ಆ ರೀತಿ ದೊಡ್ಡದಾಗಿ ಬೆಳೆದಿದ್ದು ಏನಾಯ್ತು? ಅಂಡಕಟಾಹದಲ್ಲಿ ಸೀಪೇಜ್ ಆಯ್ತು. ಆ ಅಂಡಕಟಾಹವನ್ನು ಓಡ್ಕೊಂಡು ಅವನ ಕಾಲು ಮೇಲೆ ಹೋಯ್ತು. ದಿಸ್ ಐ ಹ್ಯಾವ್ ಥಾಟ್ ಯು ಇನ್ ಭಾಗವತಂ ಅಲ್ವಾ ಸೀತಾ? ಮೇಲೆ ಹೊಡಿಯುತ್ತೆ, ಅಲ್ಲಿಂದ ಗಾಂಬುಬಹ ಇತಿ ಗಂಗಾ ಅಂತ ಗಂಗೆ ಸೋರಕ್ ಶುರು ಆದ್ಲು ಅಲ್ವಾ?
ನಮ್ಮ ಮನೆಗಳಲ್ಲೆಲ್ಲ ಸೀಪೇಜ್ ಆದ್ರೆ ಅವಾಗ ನಾವು ಸಮಾಧಾನ ಪಟ್ಕೋಬೇಕು. ಅಂಡಕಟಾಹದಲ್ಲೇ ಸೀಪೇಜ್ ಇದೆಯಂತೆ, ನಮ್ಮ ಮನೇಲಿ ಸೀಪೇಜ್ ಏನ್ ಮಹಾ ಅಂತ ಅಲ್ವಾ? ಇನ್ಸ್ಟೆಡ್ ಆಫ್ ದಟ್ ಡೋಂಟ್ ಗೆಟ್ ವರಿ. ಸೊ ಆ ರೀತಿ ಸೀಪೇಜ್ ಆಯ್ತು, ಅಲ್ಲಿಂದ ಗಂಗೆ ಪ್ರವಹಿಸಕ್ಕೆ ಶುರು ಆದ್ಲು. ಅದನ್ನೇ ಏನಂತ ಹೇಳೋದು? ಪ್ರಾಂಶುಹು ಅಮೋಘಃ, ಅಮೋಘವಾಗಿ ಬೆಳೆದ. ಎಷ್ಟು ಅಗಲ ಬೆಳೆದ ಅಂದ್ರೆ ನಿಯಮೋ ಯಮಃ, ನಿಯಮಗಳನ್ನು, ನಿಯಮ ಮೀನ್ಸ್ ಬೌಂಡ್ರಿ, ಆ ನಿಯಮಗಳನ್ನು ದಾಟಿ ಹೋದಂತಹ ಯಮಃ, ನಿಯಮವಿಲ್ಲದವನು ಅಂತ ಅರ್ಥ. ಯಮ ಅಂದ್ರೆ ಯಾವ್ದೋ ಯಮ ಅಲ್ಲ, ನಿಯಮವಿಲ್ಲದ ಯಮ ಇವನು. ಗೊತ್ತಾಯ್ತಾ? ನಿಯಮ ಅನ್ನೋದು ಇದೆಯಾ ಭಗವಂತನಿಗೆ? ನಿಯಮ ಇಲ್ದೇ ಇರೋದ್ರಿಂದ ಅವನನ್ನ ಏನಂತ ಕರಿತೀರಾ? ಅನಂತ ಅಂತ ಕರಿತೀರಾ ನೀವೆಲ್ಲ. ಅಂತ ಅಂದ್ರೆ ನಿಯಮ, ನಾನ್ ಅಂತ, ನೀವ್ ಅಂತ, ನಮ್ ಲೈಫ್ ಅಂತ, ನಮ್ ಮನೆ ಅಂತ, ಲೈಫ್ ಸ್ಪ್ಯಾನ್ ಅಲ್ವಾ? ಎಲ್ಲ ಅಂತ. ನಾನು ಯಾವ್ದಾದ್ರು ಒಂದ್ ಗಡಿಯಾರ ಇಟ್ಕೊಂಡಿದ್ರೆ ಅಂತ, ಎಲ್ಲ ಅಂತ. ಆದ್ರೆ ಭಗವಂತ ಒಬ್ಬ ಅನಂತ. ಅದಕ್ಕೆ ನಿಯಮೋ ಯಮಃ. ಎಸ್ ನಿರ್ಮಲಾ ಆಂಟಿ? ನಿಯಮ ಯಮಃ ಇದರಲ್ಲಿ ಬರೋದಲ್ಲ ಅಷ್ಟಾಂಗ ಯೋಗದಲ್ಲಿ. ಅದು ನಿಯಮ, ಯಮ, ಆಸನ, ನಿಧಿಧ್ಯಾಸನ ಅದು ಬೇರೆ. ನೀವು ತುಂಬಾ ಬುದ್ಧಿ ಉಪಯೋಗಿಸಿ ಆ ನಿಯಮಕ್ಕೂ ಈ ನಿಯಮಕ್ಕೂ ಕನೆಕ್ಟ್ ಆಗ್ಬೇಡಿ, ಆ ಯಮಕ್ಕೂ ನಿಯಮಕ್ಕೂ ಕನೆಕ್ಟ್ ಆಗ್ಬೇಡಿ. ಅದನ್ನ ಅಲ್ಬಿಡಿ, ಇದನ್ನ ಇಲ್ಬಿಡಿ. ನೋ ನಿರ್ಮಲಾ ಆಂಟಿ, ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್, because the same nomenclature will have different meaning in different context. ಗೊತ್ತಾಯ್ತಾ? ಆ ನಿಯಮ ಬೇರೆ, ಯಮ, ನಿಯಮ, ನಿಧಿಧ್ಯಾಸನ, ಆಸನ, ಸಮಾಧಿ, ಯೋಗ ಅಲ್ವಾ? ಅದೆಲ್ಲ ಬೇರೆ. ಅಷ್ಟಾಂಗ ಯೋಗ that I have already explained you in ದ್ವಿತೀಯ ಸ್ಕಂದೆ ಪ್ರಥಮೋಧ್ಯಾಯ ಅಲ್ವಾ? ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ನಾನು. ಅದೇ ಬೇರೆ, ಇದೇ ಬೇರೆ. ನಿಯಮ ಅಂದ್ರೆ ಇಲ್ಲಿ ಮೆಜರ್ಮೆಂಟ್ ಅಂತ ಅರ್ಥ. ಮೆಜರ್ಮೆಂಟ್ ಇಲ್ದೇ ಇರೋ ರೀತಿಯಲ್ಲಿ ಪರಮಾತ್ಮ ಬೆಳೆದ. ಅತೀಂದ್ರಃ ಸಂಗ್ರಹಃ ಸರ್ಗಃ. ಅತೀಂದ್ರಃ ಸ್ವರ್ಗಗಳಿಗೂ ಮೇಲಾಗಿ, ಸಂಗ್ರಹಃ ವೈಕುಂಠಕ್ಕೂ ಮುಗಿಲಾಗಿ, ಸರ್ಗಃ ಪ್ರತಿ ಲೋಕವನ್ನು ದಾಟಿ, ಧೃತಾತ್ಮ ಲೋಕದಲ್ಲಿರುವವರನ್ನು ತನ್ನಲ್ಲಿ, ಧೃತಃ ಅಂದ್ರೆ ಇಟ್ಕೊಂಡು ತಾನು ಬೆಳೆದ. ವಾಮನ ರೂಪವನ್ನ ಈ 17th ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. ಡಿಡ್ ಎನಿಬಡಿ ಸಿ ದ ವಾಮನ ಅವತಾರ, ವಾಮನ ಟೆಂಪಲ್ ಇನ್ ಕಾಂಚೀಪುರಂ? ಎಕ್ಸೆಪ್ಟ್ ಸುಮಾ ಆಂಟಿ, ಯಾಕಂದ್ರೆ ಸುಮಾ ಆಂಟಿ ನನ್ ಜೊತೆನೆ ಬಂದಿದ್ದಾರೆ. ಯಾರಾದ್ರೂ ನೋಡಿದೀರಾ? ಯಾರು ನೋಡಿಲ್ವಾ? ಪುಣ್ಯಾತ್ಮರು ಒಬ್ರೊಬ್ರುವೆ. ಹೋಗಿ ಮೊದ್ಲು ನೋಡ್ಕೊಂಡ್ ಬನ್ನಿ. ಕಾಂಜೀವರಂ ಸೀರೆ ಅಂದ್ರೆ ಬಾಬುಷಾ ಪ್ರಕಾಶ್ ಅಂತ ಹೋಗ್ಕೊಟ್ಟಿದ್ದು. ಅಂತ ಗೊತ್ತಿಲ್ಲ. ಎಷ್ಟ್ ಸಲ ಬಾಬುಷಾ ಪ್ರಕಾಶ್ ಹೋಗಿದ್ದೀರಾ ಅದನ್ನ ಹೇಳಿ. ಎನಿವೆ ನಾವು ಹೋಗ್ತೀವಿ, ಬಿಡಲ್ಲ. ಬಾಬುಷಾ ಹೋಗಲ್ಲ, ಪ್ರಕಾಶ್ ಹೋಗ್ತೀವಿ. ಬಾಬುಷಾ ಚೆನ್ನಾಗಿಲ್ಲ, ಸೊ ಅದನ್ನು ಹೇಳ್ಬಿಡ್ತೀನಿ. ದೇರ್ ಇಸ್ ಅ ಟೆಂಪಲ್ ಕಾಲ್ಡ್ ತಿರುವೋರಗಂ, ಉಲಗಳಂದ ಪೆರುಮಾಳ್, ಆನ್ ದ ವೇ ಟು ಕಾಮಾಕ್ಷಿ ಟೆಂಪಲ್. ಸುಮಾ ಆಂಟಿ ನಾನು ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ತುಂಬಾ ದೊಡ್ಡ ತ್ರಿವಿಕ್ರಮ, 22 feet ತ್ರಿವಿಕ್ರಮ, ತುಂಬಾ ಚೆನ್ನಾಗಿದ್ದಾರೆ. ನೆಕ್ಸ್ಟ್ ಟೈಮ್ ವೆನ್ ಯು ಗೋ ಟು ಕಾಂಚೀಪುರಂ, whomever go to ಕಾಂಚೀಪುರಂ, ಪ್ಲೀಸ್ ಗೋ ಅಂಡ್ ವಿಸಿಟ್ ತ್ರಿವಿಕ್ರಮ ಟೆಂಪಲ್, ತಿರುವೋರಗಂ ಅಂತ. ಓಕೆ, ಒಂದೇ ಪ್ರಮೈಸಸ್ ಅಲ್ಲಿ 4 ದಿವ್ಯ ದೇಶ: ತಿರುವೋರಗಂ, ತಿರುನೀರಗಂ, ತಿರುಕಾರಗಂ, ತಿರುಕಾರ್ವಾನಂ. ಹೆಸರುಗಳು ಖಂಡಿತ ನಮ್ಮ ಅಪ್ರಾಣೆ ಜ್ಞಾಪಕ ಇರಲ್ಲ ನಿಮಗೆ. ತ್ರಿವಿಕ್ರಮ ಟೆಂಪಲ್ ಅಂತ ಸಿಂಪಲ್ ಆಗಿ ಕೇಳಿ ಅಷ್ಟೇನೆ. ಓಕೆ, ಓರಗಂ, ನೀರಗಂ, ಕಾರಗಂ, ಕಾರ್ವಾನಂ ಅಂತ 4 ದಿವ್ಯ ದೇಶಗಳು ಒಂದೇ ಕಾಂಪೌಂಡ್ ಒಳಗಡೆ ಇದೆ. 3 ಆಳ್ವಾರುಗಳಿಂದ ಹಾಡಲ್ಪಟ್ಟಂತಹ ದಿವ್ಯ ದೇಶ. ಮಧ್ಯದಲ್ಲಿ ತ್ರಿವಿಕ್ರಮ ಇದ್ದಾನೆ. There are totally 5 sanctum sanctorium and ಒಂದು ಪೂರ್ಣವಲ್ಲಿ ತಾಯಾರ್ ಅಂತ ಲಕ್ಷ್ಮಿ ಹೆಸರು. ಆಯ್ತಾ? ಪೂರ್ಣವಲ್ಲಿ ತಾಯಾರ್ ಒಂದೇ ಲಕ್ಷ್ಮಿ ಟೆಂಪಲ್ ಒಳಗಡೆ ತಾಯಾರ್ ಇರೋದು. ತನಿಕೋವಲ್ ನಾಚಿಯಾರ್ ಅಂತ ಕರಿತೀವಿ. ಮಧ್ಯದಲ್ಲಿ ತ್ರಿವಿಕ್ರಮ 22 ಅಡಿ ನಿಂತಿದ್ದಾನೆ. ಬ್ಯೂಟಿಫುಲ್ ತ್ರಿವಿಕ್ರಮ. ಆ ತರದ ತ್ರಿವಿಕ್ರಮನ್ನ ನೀವೆಲ್ಲೂ ನೋಡಕ್ ಸಾಧ್ಯ ಇಲ್ಲ. ಜೈಂಟ್ಯಾಂಟಿಕ್ ಪರ್ಸನಾಲಿಟಿ. ಕೆಳಗಡೆ ಬಲಿಚಕ್ರವರ್ತಿಯ ತಲೆ ಮಾತ್ರ ಕಾಣಿಸುತ್ತೆ. ಈ ಶರೀರ ಎಲ್ಲ ಭೂಮಿ ಒಳಗಡೆ ಹೊರಟೋಗಿದೆ. ಬರೀ ಓನ್ಲಿ ದ ಹೆಡ್ ಇಸ್ ವಿಸಿಬಲ್.
ಸೊ ಒಂದು ಕಾಲು 3 ಅಡಿ ಅಳಂದವನ್ ಅಂತ ಹೇಳ್ತೀವಲ್ವಾ, ಒಂದು ಕಾಲು ಬಲಿ ಮೇಲೆ ಇನ್ನೊಂದು ಕಾಲು ಮೇಲೆ ಇಟ್ಟಿದ್ದಾನೆ. ಒಂದು ಕೈಯಿಂದ ಒಂದು, ಇನ್ನೊಂದು ಕೈಯಿಂದ 2 ತೋರಿಸಿ ದ್ವಿಭುಜದಲ್ಲಿ ನಿಂತಿದ್ದಾನೆ, ನಾಟ್ ಚತುರ್ಭುಜ, ದ್ವಿಭುಜದಲ್ಲಿ ನಿಂತಿದ್ದಾನೆ. ಸ ಏಕಃ ಬ್ರಹ್ಮನ್ ಅಂತ ಒಂದು ಬೆರಳನ್ನು ತೋರಿಸ್ತಾ ಇದ್ದಾನೆ. ದ್ವಿತೀಯೋ ನಾಸ್ತಿ, ಎರಡನೇವನು ನನಗೆ ಇಲ್ಲ, ಹುಟ್ಟಲ್ಲ, ಹುಟ್ಟು ಇಲ್ಲ ಅಂತ ತೋರಿಸ್ತಾ ನಿಂತಿದ್ದಾನೆ. ಬ್ಯೂಟಿಫುಲ್, ಪ್ಲೀಸ್ ಗೋ ವಿಸಿಟ್. ಸೊ ಗೋಯಿಂಗ್ ಟು ತ್ರಿವಿಕ್ರಮ ಟೆಂಪಲ್ ಇಸ್ ವೆರಿ 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 ಆಸ್ಪಿಷಿಯಸ್ ಇನ್ ಅವರ್ ಸನಾತನ ಧರ್ಮ. ಹಿಂದೂ ಧರ್ಮದಲ್ಲಿ ಎಸ್ಪೆಷಲಿ ತ್ರಿವಿಕ್ರಮ ಟೆಂಪಲ್ ಹೋಗೋದು ಅಂಡ್ ವರಾಹಸ್ವಾಮಿ ಟೆಂಪಲ್ ಹೋಗೋದು, ವಿ ಕನ್ಸಿಡರ್ ಇಟ್ ಇಸ್ ವೆರಿ ಆಸ್ಪಿಷಿಯಸ್. ಅಮಾಂಗ್ ದ ದಿವ್ಯದೇಶಮ್ಸ್ ತಿರುನೀರ್ಮಲೈ, ತಿರುವೋರಗಂ, ತಿರುಕ್ಕೋವಲೂರ್, ತಿರುಕ್ಕಾಳ್ಚಿ ರಾಮ ವಿಣ್ಣಗರಂ, ಈ 4 ಕ್ಷೇತ್ರಗಳಲ್ಲೇ ಯು ಕ್ಯಾನ್ ಸಿ ದ ತ್ರಿವಿಕ್ರಮ. ತಿರುಕ್ಕಾಳ್ಚಿ ರಾಮ ವಿಣ್ಣಗರಂ ಅಂದ್ರೆ ಗೊತ್ತಾಗಲ್ಲ ಯಾರಿಗೂ, ಸೀರ್ಗಾಳಿ ಅಂದ್ರೆ ಗೊತ್ತಾಗತ್ತೆ ಅಲ್ವಾ? ಅಡಿಗೆಂಡಾರ ಸೀರ್ಗಾಳಿ ನೀ ತಮಿಳ್ನೋ? ಸೀರ್ಗಾಳಿ ಸೀರ್ಗಾಳಿ ರಾಮಚಂದ್ರನ್ ಇಸ್ ವೆರಿ ಫೇಮಸ್ ಇನ್ ಮ್ಯೂಸಿಕ್ ಅಲ್ವಾ? ಸೊ ಆ ಸೀರ್ಗಾಳಿ ಅನ್ನೋ ತಿರುಕ್ಕಾಳ್ಚಿ ರಾಮ ವಿಣ್ಣಗರಂ, ಅಲ್ಲಿ ಹೋದ್ರೆ ಯು ಕ್ಯಾನ್ ಸಿ ಅ ತ್ರಿವಿಕ್ರಮ. ತಿರುಕ್ಕೋವಲೂರ್ ನಿಯರ್ ಪಾಂಡಿಚೇರಿ, ಈಗ ತಾನು ಹೇಳದ್ನಲ್ಲ, ಅಲ್ಲಿ ಹೋದ್ರೆ ಯು ಕ್ಯಾನ್ ಸಿ ತ್ರಿವಿಕ್ರಮ. ನಿಯರ್ ಚನ್ನಪಟ್ಟಣಂ, ಅನುರಾಧ ಆಂಟಿ ಅವ್ರು ಹೋಗಿದ್ರಲ್ಲ, ಅಲ್ಲೇ ಜಸ್ಟ್ 15 kilometers ಫ್ರಮ್ ಚೆನ್ನೈ. ಅವ್ರಿಗೇನ್ ಗೊತ್ತಿರಲ್ಲ. Next time, please go visit. Even if you don't visit your sister, please visit Tirunirmalai. MS ಸುಬ್ಬಲಕ್ಷ್ಮಿ ಅವರು ಮದುವೆ ಆದಂತಹ ಕ್ಷೇತ್ರ ಅದು ತಿರುನೀರ್ಮಲೈ. ಅಲ್ಲಿ ತ್ರಿವಿಕ್ರಮ ಪೆರುಮಾಳ್ ಇದ್ದಾನೆ. ಅಲ್ಲಿಂದ ನಾವು ಇಲ್ಲೂ ನೋಡ್ಬೋದು ತ್ರಿವಿಕ್ರಮನನ್ನ. ಕಾಂಚೀಪುರಂ ಅಲ್ಲಿ, ಬಟ್ ಕಾಂಚೀಪುರಂ ಇಸ್ ವೆರಿ ಈಸಿ ಟು ಸಿ. ಇನ್ನೆಲ್ಲ ಸ್ವಲ್ಪ ಬೆಟ್ಟ ಹತ್ಬೇಕು, ಸ್ವಲ್ಪ ಬೆಟ್ಟದಿಂದ ಇಳಿಬೇಕು, ಆ ತರ ಅವಸ್ಥೆಗಳು ಪಡಬೇಕು. ಇಲ್ಲಿ ಬೆಟ್ಟವೂ ಹತ್ಬೇಡ, ಎಂಥದ್ದು ಬೇಡ, ಸಮವಾಗಿ ಇದ್ದಾರೆ. ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡ್ ಬನ್ನಿ. ಅಪ್ರಾಕೃತ ರೂಪ, ರಿಯಲಿ 2 ದೇವಸ್ಥಾನ ಇದೆ, ತಿರುಪಾಡಗಂ, ತಿರುವೋರಗಂ. ಪಾಡಗಂ ಪಾಂಡವದೂತ ಪೆರುಮಾಳ್ 2 ಕೈಯಲ್ಲಿ ಈ ರೀತಿ ವರದ ಹಾಗೂ ಅಭಯ ಹಸ್ತ ಇಟ್ಕೊಂಡು 22 ಅಡಿ ಕೂತಿದ್ದಾರೆ. ದೊಡ್ಡ ಸಿಂಹಾಸನ, ದುರ್ಯೋಧನ ಹಾಕಿದಂತಹ ಸಿಂಹಾಸನ ಅದು. ಪೊಯ್ ಸಿಂಹಾಸನಂ ಅಂತ ಹೇಳ್ತೀವಿ, ಸುಳ್ಳು ಸಿಂಹಾಸನ. ಕೆಳಗಡೆ 100 ಅಡಿ ತೋಡ್ಬಿಟ್ಟ, ಮೇಲೆ ಸಿಂಹಾಸನ ಹಾಕ್ಬಿಟ್ಟ ಅಲ್ವಾ? ರಾಜದೂತನಾಗಿ, ಪಾಂಡವ ದೂತನಾಗಿ ಬಂದ. 5 ಗ್ರಾಮವಾದ್ರೂ ಕೊಡಿ ನಮ್ಮ ಪಾಂಡವರಿಗೆ, ಅಥವಾ 5 ನೆಲೆ ಆದ್ರೂ ಕೊಡಿ, ಅಥವಾ 5 ಎಕರೆ ಆದ್ರೂ ಕೊಡಿ, ಅಥವಾ 5 ಗುಡಿಸಲಾದ್ರೂ ಕೊಡಿ ಹೋಗ್ಲಿ ಅಂತ. ಏನು ಕೊಡಲ್ಲ, ಹೋಗು ಅಂದ ಅವನು ಅಲ್ವಾ? ಇವನನ್ನೇ ಮುಗಿಸ್ಬಿಡ್ಬೇಕು ಅಂತ ಆದಿ ಮಧ್ಯಾಂತರಹಿತನಾದಂತಹ ಭಗವಂತನಿಗೆ ಈ 100 ಅಡಿ ಎಲ್ಲ ಒಂದು ದೊಡ್ಡ ಹಳ್ಳನ ಕಣ್ಣು ಬಿಟ್ರೆ ಪಾತಾಳದವರೆಗೂ ಅವನ್ ಕಾಲು ಹೋಗುತ್ತೆ ಅಂತಾದ್ರೆ, ಈ ಪೆದ್ದನನ್ ಮಗ ಏನೋ 100 ಅಡಿ ಕಾಲು ಇವನನ್ನ ಬೀಳಿಸ್ಬಿಡ್ತೀನಿ ಅಂತ ದೊಡ್ಡದಾಗಿ ಸಿಂಹಾಸನವನ್ನ ಅರೇಂಜ್ ಮಾಡಿ ಕೆಳಗಡೆ 100 ಅಡಿ ತೋಡಿದಾನೆ. ಕೂತ ನನ್ನ ಭರತ ತಿರುಮೇನಿ ಅಂತ ಕರಿತೀವಿ. ಯಶೋದೆ ಕೊಟ್ಟಂತಹ ಬೆಣ್ಣೆ ಎಲ್ಲ ನುಂಗಿ 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 ಏನಾಗಿರ್ಬೇಕದು ಅಲ್ವಾ? ಕೂಟಿದ ತಕ್ಷಣ ಕರಕರ 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 ಅಂತೂ ಸಿಂಹಾಸನ ಇವನ್ ಹಾಕಿದ್ದು ಪಟಾರ್ ಅಂತ ಹೊಡೀತು. ಕೆಳಗಡೆ ಹೋದ ಯಾರು? ಕೃಷ್ಣ ಹೋಗ್ಲಿಲ್ಲ, ದುರ್ಯೋಧನ 100 ಅಡಿ ಕೆಳಗಡೆ ಬಿದ್ದ. ಕೃಷ್ಣ 100 ಅಡಿಗೂ ಎತ್ತರವಾಗಿ ಚಾಚ್ಕೊಂಡು ಪಾಂಡವ ದೂತನಾಗಿ, ಹೇ ದುರ್ಯೋಧನ, ನೀನು ನನ್ನನ್ನ ಬೀಳಿಸಕ್ಕೆ ಇವತ್ತು ಪ್ರಯತ್ನ ಪಟ್ಟಿದೀಯಾ, ಇದೋ ನೀನ್ ಇವತ್ತೇ ಬಿದ್ದೆ ನಿನ್ನ ಜೀವನದಲ್ಲಿ ಅಂದ್ಬಿಟ್ಟು ಎದ್ದು ಹೋಗ್ತಾ ಇದ್ದ. ದಟ್ ಕ್ಷೇತ್ರಂ is there as ತಿರುಪಾಡಗಂ in ಕಾಂಚೀಪುರಂ only. It is also one of the ದಿವ್ಯದೇಶಂ. ಇವೆರಡು ಅದ್ಭುತವಾದ ಕ್ಷೇತ್ರ, ತಿರುವೋರಗಂ and ತಿರುಪಾಡಗಂ. ಪಾಂಡವದೂತ and ತ್ರಿವಿಕ್ರಮ ಟೆಂಪಲ್. ಇಫ್ ಪಾಸಿಬಲ್ ಪ್ಲೀಸ್ ಗೋ ಅಂಡ್ ವಿಸಿಟ್. ನಾನು ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಯುವರ್ ವಿಷ್ಣು ಸಹಸ್ರನಾಮ is also connected to ದಿವ್ಯದೇಶಮ್ಸ್. Okay, you are not just studying Vishnu Sahasranama. It is a legacy of Alvar Divya Prabandham and also connected to Divyadeshams. Tirupaadagamgu bandidare Suma aunty nan jote. I don't know how far she remember, but still I have taken her to all the Kanchipuram 18 Divyadeshams. ಕರ್ಕೊಂಡು ಹೋಗಿದ್ದೀನಲ್ವಾ ಆಂಟಿ? ಹೌದು, ಗೊತ್ತೇ ಇರ್ಲಿಲ್ಲ ಅಷ್ಟೊಂದಿದೆ ಅಂತ. ಹೇಳ್ದಂಗೆ ಬರೀ ಕಂಚಿ ಕಾಮಾಕ್ಷಿ ನೋಡ್ಕೊಂಡ್ ಬರ್ತೇವೆ. ಮೊದಲು ಸುಸ್ತು ಚೆನ್ನಾಗಿತ್ತು, ಅಂತ ಇದ್ರು, ತುಂಬಾ ಆಮೇಲೆ ಇಡ್ಲಿ ತಿನ್ಸಿದ್ವಿ, ಆಮೇಲೆ ಚಂಗ್ 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 ಅಂತ ಜಿಂಕೆ ತರ ಕುಣಿಯಕ್ ಶುರು ಆಗ್ಬಿಟ್ಟು ಕೊನೆಗೆ ಬನ್ನಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅವರೆಲ್ಲ ಸೀರೆ ಹೋಗ್ಲಿ ಅಂತ 1 ಟೀಮನ್ನೆಲ್ಲ ಸೀರೆ ಕಳಿಸ್ಬಿಟ್ವಿ. ನಮ್ಗೆ ಯಾವ ಇಂಟ್ರೆಸ್ಟ್ ಇರ್ಲಿಲ್ಲ. ವಿ ಮೇಡ್ ಅನದರ್ ಟೀಮ್, ವಿ ಬೈಫರ್ಕೇಟೆಡ್ ಅವರ್ ಸೆಲ್ಫ್. ಎಲ್ಲಾ ದೇವಸ್ಥಾನನು ಇವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಐ ಮೇಡ್ ಅ ಡಿವೈನ್ ಟೂರ್ ಫಾರ್ ದೆಮ್. ವೆರಿ ನೈಸ್.
2 ಅದೇ days ಅದೇ ತರ of ಇನ್ನೊಂದ್ಸತಿ ಕರ್ಕೊಂಡು ಹೋಗ್ ಕೃಷ್ಣ ನಮ್ಮನ್ನೆಲ್ಲ. ಹೋಗೋಣ, ಕಾಂಚೀಪುರಕ್ಕೆ ಹೋಗೋಣ. ವಿಲ್ ಗೋ ಟು ಕಾಂಚೀಪುರಂ. ಎಲ್ಲ ಪಕ್ಕದಲ್ಲೇ ಇದೆ, ನಾಟ್ ಮಚ್ ಡಿಸ್ಟೆನ್ಸ್. ಮಚ್ ಡಿಫ್ರೆನ್ಸ್. ತುಂಬಾ ಚೆನ್ನಾಗಿದೆ. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಬಟ್ ಏನು ಅಂದ್ರೆ ಕೈಕಾಲಲ್ಲಿ ಸ್ವಲ್ಪ ಶಕ್ತಿ ಇರಬೇಕು. ಟೆಂಪೋ ಟ್ರಾವೆಲ್ ಇಂದ ಇಳಿಬೇಕು ಮತ್ತೆ ಹತ್ಬೇಕು ಅಷ್ಟೇ. ತುಂಬಾ ಏನ್ ನಡೆಯೋದಿಲ್ಲ. ದೊಡ್ಡ ದೊಡ್ಡ ದೇವಸ್ಥಾನ ಅಲ್ಲ, ಮೂರ್ತಿಗಳು ತುಂಬಾ ದೊಡ್ಡದಾಗಿದ್ದಾರೆ. ಎಲ್ಲ ಪಲ್ಲವರ ಕಾಲದ ಟೆಂಪಲ್ ಇದೆಲ್ಲ. ಇದೆಲ್ಲ ಒಂದು 5 ಲಕ್ಷ, ಒಂದು 6 ಲಕ್ಷ ಯೋಜನೆಗಳು, ಅಷ್ಟು ಲಕ್ಷಗಳಾಗಿದೆ ಆ ಟೆಂಪಲ್ಗೆಲ್ಲ. ಯಾವ್ದೋ ಮ್ಯಾನ್ ಮೇಡ್ ಅಂತ ತಿಳ್ಕೊಬೇಡಿ ಇದನ್ನೆಲ್ಲ. ತುಂಬಾ ಚೆನ್ನಾಗಿದ್ದಾರೆ. ಸೊ ಹೋಗ್ಬರೋಣ. ಉಪೇಂದ್ರ ವಾಮನಃ ಪ್ರಾಂಶುಹು ಅಮೋಘ ಶುಚಿರೂರ್ಜಿತ ಅತೀಂದ್ರ. ಅತೀಂದ್ರ ಅಂದ್ರೆ ಅಳತೆಗೆ ಮೀರಿದಂತಹ, ಕಣ್ಣಲ್ಲಿ ನೋಡಕ್ಕೆ ಸಾಧ್ಯವಾಗದೇ ಇರುವಂತಹ, ಬುದ್ಧಿಗೆ ಗೋಚರವೇ ಆಗದೇ ಇರುವಂತಹ ಅಳತೆಯಲ್ಲಿ ಅತೀಂದ್ರ. ಸಂಗ್ರಹ ಸಕಲ ಲೋಕಗಳನ್ನು ತನ್ನೊಳಗಡೆ ಇಟ್ಕೊಂಡಂತಹ. ಸರ್ಗೋ ಧೃತಾತ್ಮ ಸಕಲ ಲೋಕದಲ್ಲಿರುವಂತಹ ಸರ್ಗ ಪ್ರತಿಸರ್ಗಾದಿಗಳು ಹಾಗೂ ಎಲ್ಲಾ ಲೋಕಗಳ ಜನರನ್ನು ತನ್ನಲ್ಲೇ ಇಟ್ಕೊಂಡು ನಿಯಮಕ್ಕೆ ಸಿಲುಕದೆ ಇರೋನು ಅಂತ ಹೇಳ್ತೀವಲ್ವಾ. ಪುರಂದರದಾಸರು ಜಗದೋದ್ಧಾರನ ಒಂದು ದೇವರನಾಮದಲ್ಲಿ ನಿಗಮಕ್ಕೆ ಸಿಲುಕದವನ ಅಂತ ಹಾಡಿದ್ದಾರೆ ಅಲ್ವಾ. ನಿಗಮ ಮೀನ್ಸ್ ವೇದ, ನಿಯಮ ಮೀನ್ಸ್ ಬೌಂಡ್ರಿ. ಗೊತ್ತಾಯ್ತಾ ನಿರ್ಮಲಾ ಆಂಟಿ? నిగమ అంటే వేదము, నియమ అంటే బౌండరీ. ఇది ఆ నియమ అష్టాంగ యోగంలో కరెక్ట్, మీరు చెప్పింది కరెక్ట్, అది దాంట్లో వస్తుంది. ఆ నియమ కాది, ఇది బౌండరీ. బౌండరీ లెస్ గా భగవంతుడు నిలిచాడు. ఏమిటికి అంటే బలి చక్రవర్తిని ತುಳಿಯಕ್ಕೂ ಅಲ್ಲ, 14 ಲೋಕವನ್ನ ಅಳೆಯಕ್ಕೂ ಅಲ್ಲ. ಏನಕ್ಕೆ ನಿಂತಿದ್ದೋ? ಎಲ್ಲರನ್ನು ನಾನು ರಕ್ಷಿಸ್ತೀನಿ, ಕಲ್ಪಕ ವೃಕ್ಷದ ಹಾಗೆ ಐ ಆಮ್ ದ ಶೆಲ್ಟರ್ ಫಾರ್ ಎವ್ರಿ ಪೀಪಲ್ ಅಂತ ತೋರ್ಸಕ್ಕೆ ತ್ರಿವಿಕ್ರಮ ರೂಪವನ್ನೇ ತೆಗೆದ್ರು. ವೇದಮಯವಾದಂತಹ ರೂಪ. ಅದಕ್ಕೆ ನೆಕ್ಸ್ಟ್ ಶ್ಲೋಕದಲ್ಲಿ ವೇದ್ಯೋ ಅಂತ ಶುರು ಆಗುತ್ತೆ. ಡೋಂಟ್ ವೆರಿ, ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ನೆಕ್ಸ್ಟ್ ಶ್ಲೋಕ. ಬಟ್ ವೇದ ಸ್ವರೂಪವಾದಂತಹ ತ್ರಿವಿಕ್ರಮನ ರೂಪದಲ್ಲಿ ಸಕಲರಿಗೂ ಶೆಲ್ಟರ್ ಆಗಿ ಪರಮಾತ್ಮ ನಿಂತ. ದಿಸ್ ಫಿನಿಶಸ್ ಟುಡೇಸ್ ಎಕ್ಸ್ಪ್ಲನೇಷನ್. ಅರ್ಥ ಆಯ್ತಾ? ಕಣ್ಣೆಳಿತಾ? ಎರಡು ಒಟ್ಟಿಗೆ ಆಗ್ತಾ ಇದೆ ಸರ್, ಇಲ್ವಾ? ಓಕೆ. ಬ್ರಾಜಿಷ್ಣೋರ್ ಭೋಜನಂ ಭೋಕ್ತ ಸಹಿಷ್ಣುರ್ ಜಗದಾಧಿಜಃ ಅನಘೋ ವಿಜಯೋಜೇತ ವಿಶ್ವಯೋನಿ ಪುನರ್ವಸುಃ ಉಪೇಂದ್ರೋ ವಾಮನ ಪ್ರಾಂಶುಃ ಅಮೋಘ ಶುಚಿರೂರ್ಜಿತಃ ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮಾ ನಿಯಮೋ ಯಮಃ. See, when you are telling Vishnu Sahasranama, ಎಸ್ ನಿರ್ಮಲಾ ಆಂಟಿ, ಇವತ್ತು ನಿರ್ಮಲಾ ಆಂಟಿಗೆ ಏನೋ ತೆಲೀದು, చాలా ಚಕ್ಕಗ ಡೌಟ್. ರಮೋಘ ಅಂತ ಬರ್ಕೊಳ್ಳಕ್ ಹೇಳಿದ್ದೀರಾ? అమోఘాన అది రకారాగమ విసర్గ సంధి. మీరు చెప్పేటప్పుడు అది చాంట్ చేసేటప్పుడు రమోఘ అనియే చెప్పాలా, బికాస్ యు ఆర్ గోయింగ్ టు జాయిన్ దట్ యాజ్ పర్ ద ఛందస్. బట్ వెన్ యు ఆర్ బైఫర్కేటింగ్ యాజ్ పర్ ద మీనింగ్, అది అమోఘ, రమోఘ కాదు. ప్రాంశుహు అమోఘ, మరి ప్రాంశు రమోఘ అని అనిపిస్తుంది వెన్ యు ఆర్ జాయినింగ్ ఇట్. ఓకే, దానికి చెప్పేది రకారాగమ విసర్గ సంధి. ರಾನೋ ಎಕ್ಸ್ಟ್ರಾ ಲೆಟರ್ ಆಗಮ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ ಇನ್ಸ್ಟೆಡ್ ಆಫ್ ವಿಸರ್ಗ. ಓಕೆ, ಸೊ ಈ ರೀತಿಯಾಗಿ ಭಗವಂತನ ವರ್ಣನೆಯನ್ನ 16, 17 ಆಯ್ತಲ್ವಾ, 18ರಿಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಲ್ ಸಿ ವಾಟ್ ಇಟ್ ವಿಲ್ ಹ್ಯಾಪನ್. ಹೆಂಗೆ ತಿರುವು ತಗೊಳುತ್ತೆ, ಭೀಷ್ಮಾಚಾರ್ಯರು ಯಾವ ರೀತಿ ವರ್ಣಿಸ್ತಾರೆ. ವೆನ್ ಯು ಟೆಲಿಂಗ್ ವಿಷ್ಣು ಸಹಸ್ರನಾಮ, ಇಟ್ ಇಸ್ ವೆರಿ ಸಿಂಪಲ್. ಬಟ್ ಇದ್ರೊಳಗಡೆ ಇಷ್ಟು ಇಂಟ್ರಿಕೇಟ್ ಮೀನಿಂಗ್ ಇದೆ ಅಂತ ವೆನ್ ಯು ಗೋ ಥ್ರೂ ದ ಮೀನಿಂಗ್ ಓನ್ಲಿ ಯು ವಿಲ್ ಕಮ್ ಟು ನೋ, ಅಲ್ವಾ? ಸುಮ್ಮನೆ ಚಾಂಟಿಂಗ್ ಮಾಡಿದ್ರು, ಇವನ್ ಬೈ ನಾಟ್ ನೋಯಿಂಗ್ ದ ಮೀನಿಂಗ್ ಯು ಆರ್ ಚಾಂಟಿಂಗ್ ದ ವೇದ ಸ್ವರೂಪ, ಅದನ್ನು ತಿಳ್ಕೊಳ್ಳಿ. ಗೊತ್ತಾಯ್ತಾ? ವಾಚಾಮ ಗೋಚರವಾದ ವಸ್ತುವನ್ನ ವಾಚಿಕದಲ್ಲಿ ಹಾಕಿ ನೀವು ಅವನ ಬಗ್ಗೆ ಹೇಳ್ಬೇಕಾದ್ರೆ ನಿಜವಾಗ್ಲೂ ಅದು ಸಮಥಿಂಗ್ ಬಿಯಾಂಡ್ ಯುವರ್ ವರ್ಲ್ಡ್ಲಿ ಅಫೇರ್. ಗೊತ್ತಾಯ್ತಾ? ಲೌಕಿಕವನ್ನ ಬಿಟ್ಟು ಹೋಗುತ್ತೆ, ಅದು ಅಲೌಕಿಕ ತತ್ವಕ್ಕೆ ಹೋಗುತ್ತೆ. ಅದಕ್ಕೆ ಮೀನಿಂಗೇ ಗೊತ್ತಿರಬೇಕು ಅಂತ ಇಲ್ಲ. But good that your batch is knowing the meaning. Okay, when you know the meaning or without meaning, the phala is same. Sadhaka
ಸಾಧನೆಯನ್ನ ಮಾಡುವ ಸಿದ್ಧಿ ಒಂದೇ, ಸಾಧಕ ರೂಪಗಳು ಬೇರೆ ಬೇರೆ ಅಷ್ಟೇನೆ, ಗೊತ್ತಾಯ್ತಾ? ಸೊ ಸಿದ್ಧಿ ಒಂದೇನೆ ಎಲ್ಲಾರ್ಗು. ಸೊ ಲೆಟ್ ಅಸ್ ಸಿ ಫ್ರಮ್ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ವಾಟ್ ಐ ಸಜೆಸ್ಟ್ ಯು ಇಸ್, ವಿತ್ ಮೀ ಯು ಆಲ್ ಹ್ಯಾವ್ ಟು ಚಾಂಟ್ ವಿಷ್ಣು ಸಹಸ್ರನಾಮ ಫುಲ್ಲಿ. ಪೂರ್ತಿ ಮುಗಿಸಿದೀನಲ್ವಾ? ಓಕೆ, ನನ್ ಜೊತೆ ಚಾಂಟ್ ಮಾಡ್ಬೇಕು ಪೂರ್ತಿ. ಆಮೇಲೆ ಐ ವಿಲ್ ಗಿವ್ ಯು ಟೈಮ್ 7 days. ಹೇಳಿದೀನಿ ಈಗಾಗ್ಲೇ, ರೈಟ್ ಫ್ರಮ್ ಸಂಡೇ ಟಿಲ್ ಸ್ಯಾಟರ್ಡೆ. 7 ದಿನ ಕಂಟಿನ್ಯೂಸ್ ಆಗಿ ನೀವೆಲ್ರೂ ಬರ್ಬೇಕು. ರಿವಿಷನ್ ತರ 7 ದಿನಾನೂ ಬಿಡದೆ ನನ್ ಜೊತೆನೆ ಚಾಂಟ್ ಮಾಡ್ಬೇಕು. ಆಲ್ 7 days. That kind of we are finishing the whole session of Vishnu Sahasranam. Okay. ಅದಾದ್ಮೇಲೆ I'll take up ಮುಕುಂದಮಾಲ. ಮುಕುಂದಮಾಲ ತಗೊಳ್ಳ, ಸುಪ್ರಭಾತ ತಗೊಳ್ಳ, ಏನ್ ತಗೊಳ್ಳಿ? So many people are asking ಸುಪ್ರಭಾತಂ. ಸರ್ ಆ 7 days ಡಿಸೆಂಬರ್ 7th ಇಂದ ಬೇಡ, 16th ಇಂದ ಮಾಡ್ಕೋಬಾರ್ದ? We'll make it in January only. Yeah, better. ಯಾಕಂದ್ರೆ ನನಗೂ ಡಿಸೆಂಬರ್ 16th ಇಂದ January 16th ವರೆಗೂ ಐ ಹ್ಯಾವ್ ಧನುರ್ಮಾಸಂ. ನಾನು ಬೆಳಗ್ಗೆ 3 ಮುಕುಂದಮಾಲ ಬಗ್ಗೆ ಗಂಟೆಗೆ ಏನಾದ್ರು ಎಕ್ಸ್ಪ್ಲೈನ್ ಮಾಡಿ ಸರ್, ಏನದು ಅಂತ ಆಕ್ಚುಲಿ ನಮ್ಗೆ ಗೊತ್ತಿಲ್ಲ. ನಾನು ಎಲ್ಲ ವಿತ್ ಎಕ್ಸ್ಪ್ಲನೇಷನ್, ವಿತೌಟ್ ಎಕ್ಸ್ಪ್ಲನೇಷನ್ ಐ ಡೋಂಟ್ ವಾಟ್ ಟೀಚ್ ಇಸ್ ದಟ್ ಅಂತಾನೆ ಗೊತ್ತಿಲ್ಲ. ಮುಕುಂದಮಾಲ ಇಟ್ ಇಸ್ ಲೈಕ್ a song or it's this thing or what it is ಅಂತ. I'll tell you definitely. ಓಕೆ, ಸಾಂಗ್ ತರಾನು ಹಾಡ್ಬೋದು, ಅದೇನು ದೊಡ್ಡ ಇದೆಲ್ಲ. ಶ್ಲೋಕದ ತರ ಫಸ್ಟ್ ಹೇಳಿ ಸದ್ಯ. ಸಾಂಗ್ ತರ ಹಾಡೋದು ಅಂದ್ರೆ ನಾನ್ ಕಳೆದೋಗ್ತೀನಿ ಇಲ್ಲಿ. ಬೇಡ ಬೇಡ, ಶ್ಲೋಕದ ತರಾನೇ ಹೇಳಿ. ಹಾಡ್ ತರ ಹಾಡ್ಬೋದು, ಬಟ್ ಅದು ಡಿಫ್ರೆಂಟ್ ರಾಗಗಳಲ್ಲಿದೆ. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಆರ್ ಮ್ಯೂಸಿಕ್ ಬೇಸ್ಡ್ ಹಿಯರ್. ವಿ ಡೋಂಟ್ ನೋ, ರೈಟ್? ಎಷ್ಟು ಅಲ್ಲ ಜನಕ್ಕೆ ಸರ್, ಹಾಡ್ ಬರುತ್ತೆ? ಬೇಸಿಕಲಿ ಮುಕುಂದಮಾಲ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ಮುಕುಂದ ಅಂದ್ರೆ ಕೃಷ್ಣ, ಅವನಿಗೆ ಹಾಕೋ ಮಾಲೆ ಮುಕುಂದ ಮಾಲೆ. ವೆರಿ ಸಿಂಪಲ್ ಅಲ್ವಾ? ಮುಕುಂದ ಯಾರು? ಕೃಷ್ಣ. ಮಾಲಾ ಅಂದ್ರೆ ಏನು? ಹಾರ. ಹಾರ. ಮುಕುಂದನಿಗೆ ಹಾಕೋ ಹಾರ ಅಷ್ಟೇನೆ. ಅದ್ರ ಡೀಟೇಲ್ ಎಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡಿ. ಕುಲಶೇಖರ ಆಳ್ವಾರ್ ಬರ್ದಿರುವಂತಹ ಪ್ರಬಂಧ ಮುಕುಂದಮಾಲ. ಮೋಕ್ಷ ಸಾಧನವಾದದ್ದು ಮುಕುಂದಮಾಲ. ಮುಕುಂದನಿಗೆ ಹಾರವನ್ನ ಸಮರ್ಪಣೆ ಮಾಡಬೇಕು ಅಂತ ಕುಲಶೇಖರ ರಾಜ, ಮೊದಲವರ ರಾಜ, ಆಮೇಲೆ ಅವರು ಆಳ್ವಾರಾಗಿದ್ದು. ಶೂದನಾಯ್ ಕಳ್ವನಾಹಿ ಧೂರ್ತರೋಡಿ ಶೈಂದ ಕಾಲಂ ಅಂತ ಅವರೇ ಹೇಳ್ಕೊತಾರೆ. ಶೂದನಾಯ್ ಅಂದ್ರೆ ರಾಜನಾಗಿ, ಕಳ್ವನಾಹಿ ಕಳ್ಳನಾಗಿ, ಧೂರ್ತರೋಡು ಇಶೈಂದ ಕಾಲಂ. ಧೂರ್ತ ಅಂದ್ರೆ ಈ ಲೌಕಿಕ ಯುಗದಲ್ಲಿ ನಾನು ಹೆಣಿಯಲ್ಪಟ್ಟವನಾಗಿದ್ದೆ, ನೌ ಐ ಹ್ಯಾವ್ ಬಿಕಮ್ ಆಳ್ವಾರ್ ಅಂತ ಹೇಳಿ ಮುಕುಂದಮಾಲೆಯನ್ನ ಅವ್ರು ರಚಿಸ್ತಾರೆ. ಆಕ್ಚುಲಿ ಅವರು ರಚಿಸಿರೋ ಪ್ರಬಂಧ ತಮಿಳಲ್ಲಿ ಬಂದು ಪೆರುಮಾಳ್ ತಿರುಮೊഴಿ ಅಂತ ಹೇಳ್ತೀವಿ. ಬಟ್ ಸ್ಟಿಲ್ ಹಿ ಡಿಡ್ ಅ ಕಂಪೋಸಿಷನ್ ಇನ್ ಸಾಂಸ್ಕ್ರಿಟ್ ದಟ್ ಇಸ್ ಕಾಲ್ಡ್ ಮುಕುಂದಮಾಲ. ಮುಕುಂದನಿಗೆ ಮಾಲೆಯನ್ನ ಅರ್ಪಿಸ್ತೀನಿ, ಗೊತ್ತಾಯ್ತಾ? ಆ ಮಾಲೆ ಹೆಂಗಿದೆ ಅಂದ್ರೆ, as we are finishing Vishnu Sahasranama, let us finish Suprabhata, sir. Then we can go to Mukundamala. Allah. ನೋ ಪ್ರಾಬ್ಲಮ್, ವಾಟ್ ಎವರ್ ಯು ಆಲ್ ಸೇ, ಐ ಡೋಂಟ್ ಮೈಂಡ್. ನಂಗೆ ಯಾವ್ದಾದ್ರೂ ಒಂದೇ. ಸುಪ್ರಭಾತ ಎಷ್ಟು ಜನ ಕೈ ಎತ್ತಿ? ಎರಡು related to Venkateshwara Alva. So let us finish this and then go on. ನನ್ನಲ್ಲಿ ಇರೋ ಶ್ಲೋಕಗಳೆಲ್ಲ ರಿಲೇಟೆಡ್ ಟು ಶ್ರೀಮನ್ನಾರಾಯಣ ಓನ್ಲಿ. I know. Still. If you have to learn something about Shiva, then first, but Shivananda Lahari ಬರುತ್ತೆ ನನಗೆ, ಲಿಂಗಾಷ್ಟಕ ಬರುತ್ತೆ, not much here and there ಅಷ್ಟೇನೆ. If you have to learn about Ganapati also, not much. ನಾನು ರುದ್ರಂ ಕಲ್ತೂ ಇಲ್ಲ. ನಮ್ಮನೆಗಳಲ್ಲಿ ಅದೆಲ್ಲ ಇಲ್ವಲ್ಲ ಸ್ಮಿತಾ. ಇರೋದ್ನ ಸದ್ಯ ಸಾಗಾಕಿದ್ರೆ ಸಾಕಾಗಿದೆ, ಅದೇ ಒಂದು ಬಂಡಿ ಇದೆ ಅಲ್ವಾ? ಚಿಕ್ಕ ವಯಸ್ಸಿಂದ ಏನ್ ಬರುತ್ತೋ ಅದೇ ಮನೇಲಿ ಬಂದ್ಬಿಡೋದು. ಐ ಹ್ಯಾವ್ ನೋ ವಿರೋಧ ಪಕ್ಷಂ ಟು ಶಿವ. ಐ ಟೆಲ್ ಯು, ಐ ಹ್ಯಾವ್ ಕೆಪ್ಟ್ ಶಿವಲಿಂಗ ಆಲ್ಸೋ ಅಟ್ ಮೈ ಹೋಮ್. ಐ ಹ್ಯಾವ್ ಲಾಟ್ ಆಫ್ ಶಿವಮೂರ್ತೀಸ್ ಆಲ್ಸೋ. ಬಟ್ ಚಿಕ್ಕ ವಯಸ್ಸಿಂದ ಮನೇಲಿ ಏನು ಸಂಪ್ರದಾಯ ಬಂದಿರುತ್ತೋ ಅದೇ ತಾನೇ ಅಡವಳಿಕೆಯಲ್ಲೂ ಬರೋದು. ಮುಕುಂದಮಾಲ ಬೇಡ, ಈಗ್ಲೇ ಸುಪ್ರಭಾತ ಅಂದ್ರು ಐ ಡೋಂಟ್ ಮೈಂಡ್. ಅನುರಾಧ ಆಂಟಿ ಟೀಚಿಂಗ್ ಸುಪ್ರಭಾತಂ. ನೀವೆಲ್ಲ ಡಿಸೈಡ್ ಮಾಡಿ ಹೇಳಿ. ಬೇಡ ಅಂತ ಅಲ್ಲ ಸರ್, ಬಟ್ after this maybe Suprabhata will be better on that. ನೋ ಪ್ರಾಬ್ಲಮ್. ಮುಕುಂದಮಾಲಾನು ಈಕ್ವಲಿ ಗುಡ್, ತುಂಬಾ ಚೆನ್ನಾಗಿದೆ.
ಆಕ್ಚುಲಿ ಶ್ರೀರಂಗಕ್ಕೆ ಯಾರೆಲ್ಲ ಹೋಗಕ್ ಇಷ್ಟಪಡ್ತೀರೋ ಅವರೆಲ್ಲ ಮುಕುಂದಮಾಲ ಹೇಳಿದ್ರೇನೆ ಶ್ರೀರಂಗದ ಪ್ರಾಪ್ತಿ ಅಂತ ಹೇಳ್ತಾರೆ. ಅದ್ರಲ್ಲಿ ಪ್ರಥಮ ಪರ್ವದಲ್ಲೇ ದ ವೆರಿ ಫಸ್ಟ್ ಶ್ಲೋಕ ಸೇಸ್ ಗುಷ್ಯತೆ ಯಸ್ಯ ನಗರೇ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ ಅಂತ. ಉತ್ತರಾಭಿಮುಖದಲ್ಲಿರೋರು ದಕ್ಷಿಣಾಭಿಮುಖವಾಗಿ ತಿರುಗಿ 2 ಹೆಜ್ಜೆ ಹಾಕ್ಬಿಟ್ಟು ಗುಷ್ಯತೆ ಯಸ್ಯ ನಗರೇ ರಂಗಯಾತ್ರಾ ದಿನೇ ದಿನೇ ಅನ್ಬಿಟ್ರೆ ಶ್ರೀರಂಗಕ್ಕೆ ಹೋದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಇಸ್ ಗುಡ್. ಈವನ್ ಸುಪ್ರಭಾತ ಹೇಳ್ಬೇಕಾದ್ರೂ ಐ ವಿಲ್ ಟೀಚ್ ಯು ವಿತ್ ದ ಮೀನಿಂಗ್, ವಿತೌಟ್ ಮೀನಿಂಗ್ ಐ ಡೋಂಟ್ ಟೀಚ್ ಯು. ಪ್ರತಿವಾದಿ ಭಯಂಕರಂ ಅಣ್ಣಂಗರಾಚಾರ್ಯರು ಮಾಡಿರದಂತಹ ಸುಪ್ರಭಾತ ಅದು. ಓಕೆ, ಆನ್ ತಿರುಮಲೆಯಪ್ಪನ್. ವಿಲ್ ಸಿ ವಾಟ್ ಇಟ್ ಹ್ಯಾಪನ್ಸ್, ಲೆಟ್ ಇಟ್ ಹ್ಯಾಪನ್. ತಿರುಮಲೆಯಪ್ಪನ್ಗೆ ಬಿಡೋಣ ಅವನ ಸಂಕಲ್ಪ ಯಾವ್ದಿದೆಯೋ ಅದ್ ಕಲ್ತ್ಕೊಳ್ಳಿ, ಎಲ್ಲಾರ್ನೂ ಕಲ್ತ್ಕೊಳ್ಳಿ, ನೋ ಪ್ರಾಬ್ಲಮ್, ಎರಡೂ ಕಲಿಸ್ತೀವಿ. ಓಕೆ, ಲೆಟ್ ಅಸ್ ಫಿನಿಶ್ ಟುಡೇ. ನೆಕ್ಸ್ಟ್ chanting, ಪೂರ್ತಿ ಚಾಂಟಿಂಗ್. ಆಫ್ಟರ್ ಚಾಂಟಿಂಗ್ ಇಫ್ ಪಾಸಿಬಲ್ ಐ ವಿಲ್ ಸಿ 1 ಶ್ಲೋಕ ಮೀನಿಂಗ್. ಓಕೆ, 2 ಆಗಲ್ಲ, 1 ಅಟ್ ಲೀಸ್ಟ್ ನೋಡೋಣ. ಲೆಟ್ ಅಸ್ ಫಿನಿಶ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ದಿವ್ಯ ಪ್ರಬಂಧಂ ಕ್ಲಾಸ್ ಥರ್ಸ್ಡೇ ಆಸ್ ಯೂಶುವಲ್ 7 o'clock ಇರುತ್ತೆ. ಮತ್ತೆ ಸ್ಯಾಟರ್ಡೇ ಬ್ಯಾಚ್ ಆಸ್ ಯೂಶುವಲ್ ನಿಮ್ ಇಬ್ರು ಬ್ಯಾಚು ಇರುತ್ತೆ. ಫ್ರೈಡೇ ಸುಮಾ ಆಂಟಿ ನಿಮ್ ಬ್ಯಾಚ್ ಆಸ್ ಯೂಶುವಲ್ ಇರುತ್ತೆ. ಓಕೆ, ಇನ್ ಯಾವ ಕ್ಲಾಸು ಮೊಟ್ಕಲ್ಲ. ಐ ಆಮ್ ಸಾರಿ ಫಾರ್ ಆಲ್ ದೀಸ್ ಡೇಸ್. ಓಕೆ, It's okay. ನೋಡೋಣ, ನೆಕ್ಸ್ಟ್ ಕ್ಲಾಸ್ ನೋಡೋಣ. ಸಿ ಯು. ಬಾಯ್ ಬಾಯ್.